ಎಲ್ಲರಿಗೂ ನಮಸ್ತೆ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ಸೀಕ್ರೆಟ್ಸ್ ಆಫ್ ವಾಸ್ತು ವಾಸ್ತುಶಾಸ್ತ್ರ ಈ ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. गणेश जी के 12 नामों के श्रवण से जातक को जीवन में कभी किसी चीज का अभाव नहीं रहता और उसके लिए लक्ष्मी माता के द्वार हमेशा खुले रहते हैं। आइए आज हम गणेश जी के 12 नामों का श्रवण करें। जय श्री गणेश। ओम सुमुखाय नमः। ओम एकदंताय नमः। ओम कपिलाय नमः। ओम गजकर्णकाय नमः। ओम लंबोदराय नमः। ओम विकटाय नमः। ओम विघ्ननाशाय नमः। ओम विनायकाय नमः। ओम धूम्रकेतवे नमः। ओम गणाध्यक्षाय नमः। ओम भालचंद्राय नमः। ओम गजाननाय नमः। Do you ever wonder ಮತ್ತೊಮ್ಮೆ ನಿಮ್ಗೆಲ್ಲರೂ ವೆಲ್ಕಮ್ ಮಾಡ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಇವತ್ತಿನ ಕ್ಲಾಸು ಈಸ್ ಆಲ್ ಅಬೌಟ್ ವಾಸ್ತುಶಾಸ್ತ್ರ, ಅಂದ್ರೆ ಪುರಾತನ ವಾಸ್ತುದ ಬಗ್ಗೆ ನಾವು ಕೆಲವೊಂದು ಸೀಕ್ರೆಟ್ಸ್ ಆಫ್ ವಾಸ್ತು ಅಂತಾನೆ ಇಲ್ಲಿ ಹಾಕಿರೋದು, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ವಾಸ್ತು ತಿಳ್ಕೊಳಕ್ಕಿಂತ ಮುಂಚೆ ओम श्री गुरुभ्यो नमः। हरिः ओम। अथ वास्तु सूक्तम्। ओम वास्तोष्पते प्रतिजानीष्यस्मान् स्वावेशो अनमीवो भवानः। यद्वेमहे प्रतितन्नो दुषस्वशन्नो भवद्विपदे शञ्चतुष्पदे। वास्तोष्पते प्रतरणो न एधिगजस्थानो गोभिरश्वेभिरिन्दो। अजरासस्ते सख्ये स्यामपि तेव पुत्रान् प्रतिनोजुषस्व। वास्तोष्पते षड्मजा संसदा ते सक्षीमहिरण्मजा गातुमद्या। पाहि क्षेम उत योगे वरं नो यूयं पात स्वस्तिभिः सदा नः। अमीवः वास्तोष्पते विश्वा रूपाण्या विशन् सखा सुषेव एधिनः। वास्तोष्पते ध्रुवास्थूनां सत्रं सौम्यानाम्
त्रप्सोभेत्ता पुरां शश्वतीनामिन्द्रो मुनीनां सखा हरिः ओम्। ನಮಸ್ತೆಸ್ತು ನೋಡಿ, ಫಸ್ಟ್ ನಾವು ಯಾವುದೇ ಒಂದು ವಾಸ್ತುಶಾಸ್ತ್ರ ಹೋಗ್ಬೇಕಂದ್ರೆ ವಾಸ್ತು ಮಂತ್ರ ತಿಳ್ಸ್ಕೋಬೇಕು. ಅದಕ್ಕೋಸ್ಕರ ವಾಸ್ತು ಮಂತ್ರ ಹಾಕಿದ್ದು. ನೋಡಿ, ಸೀಕ್ರೆಟ್ಸ್ ಆಫ್ ವಾಸ್ತು ಅಂತ ಬಂದಾಗ ದಟ್ ಈಸ್ ಏನ್ಷಿಯಂಟ್ ವಾಸ್ತು ಅಥವಾ ಏನ್ಷಿಯಂಟ್ ವಾಸ್ತುಶಾಸ್ತ್ರದಲ್ಲಿ ಏನೇನು ಬರುತ್ತೆ, ವಾಸ್ತುಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಏನ್ಷಿಯಂಟ್ ಇಂಡಿಯನ್ ಸೈನ್ಸ್ ಆಫ್ ಆರ್ಕಿಟೆಕ್ಚರ್ ಹೇಳುವಂಥದ್ದು ಲಿವಿಂಗ್ ಸ್ಪೇಸಸ್ ವಿತ್ ನೇಚರ್, ಎನರ್ಜಿ ಅಂಡ್ ಡೈರೆಕ್ಷನ್. ಈ 3 ಕಾನ್ಸೆಪ್ಟ್ ಮಾತ್ರನೇ ಹೇಳುವಂಥದ್ದು. ಅಂತಂದ್ರೆ ನೋಡಿ, ಇದು ಏನ್ಷಿಯಂಟ್ ವಾಸ್ತುಶಾಸ್ತ್ರ ಹೇಳೋದು ಅಂತಂದ್ರೆ ಲಿವಿಂಗ್ ಸ್ಪೇಸಸ್ ವಿತ್ ನೇಚರ್, ಎನರ್ಜಿ ಅಂಡ್ ಡೈರೆಕ್ಷನ್. ಈ 3 ಕಾನ್ಸೆಪ್ಟ್ ಮೇಲೆನೆ ಎಲ್ಲ ಒಂದು ವಾಸ್ತುಶಾಸ್ತ್ರನೂ ಕೂಡ ಹೇಳ್ತಾ ಬರುವಂಥದ್ದು. ವಾಸ್ತು ಅಂದಿದ ತಕ್ಷಣ ಏನು, ವಾಸ್ತು ನ್ಯೂ ಏನಲ್ಲ, ಇಟ್ ಈಸ್ ಓಲ್ಡ್ ಅಂತಂದ್ರೆ ಇದು ಅನಾದಿ ಕಾಲದಿಂದನೂ ಬಂದಿರುವಂಥದ್ದು, ಅಂದ್ರೆ ಪುರಾತನದಿಂದನೂ ಕೂಡ ಬಂದಿರುವಂಥದ್ದೇ. ಪುರಾತನದಿಂದನೂ ಬಂದಿರುವಂತಂದ್ರೆ ಪುರಾತನದಲ್ಲಿ ಈ ಒಂದು ವಾಸ್ತು ಬಗ್ಗೆ ಉಲ್ಲೇಖ ಇತ್ತಂತಂದ್ರೆ ಅದು ಉಲ್ಲೇಖ ಇತ್ತು. ವಾಸ್ತುಶಾಸ್ತ್ರಕ್ಕೆ ಅದರದೇ ಆದಂತ ಒಂದು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಉಲ್ಲೇಖ ಮಾಡ್ತಾ ಇದ್ರು. ಬಟ್ ಈಗ ಇದರಲ್ಲಿ ಏನಾಗೈತೆ, ಈ ಒಂದು ಮಾಡ್ರನ್ ಕಾನ್ಸೆಪ್ಟ್ಸ್ ಬಂದಾಗ ಈ ರೀತಿ ಏನು ದಟ್ ಈಸ್ ಚೇಂಜ್ ಆಗಿದೆ. ಇದು ಏನು ದಟ್ ಈಸ್ ಏನ್ಷಿಯಂಟ್ ಮತ್ತೆ ನ್ಯೂ ಎರಡೂನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂತದ್ದು ಇದು. ಇವಾಗ ನಿಮ್ಗೆ ಏನಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀನಿ, ಇದು ಓಲ್ಡ್ ಮತ್ತೆ ನ್ಯೂ ಎರಡೂ ಕೂಡ ಇದರಲ್ಲಿದೆ. ಎರಡೂ ಕೂಡ ಏನು ಮಿಂಗಲ್ ಮಾಡ್ಕೊಂಡು ಮಾಡಿರುವಂತದ್ದು. ನೋಡಿ, ಇದೆಲ್ಲಾನು ಕೂಡ ಇದೇನಿದೆ ಇವೆಲ್ಲಾನು ಕೂಡ ಏನು, ಮತ್ತೆ ಇಲ್ಲಿ ಓಪನ್ ಇಟ್ಟಿರೋದು ಇದೆಲ್ಲಾನು ಕೂಡ ಏನು ಏನ್ಷಿಯಂಟ್ ಬರುತ್ತೆ. ಇಲ್ಲಿ ಏನು ದಟ್ ಈಸ್ ಮೆಡಿಟೇಷನ್ ಮಾಡೋದಕ್ಕೆ, ಮತ್ತೆ ಇದು ಓಪನ್ ಇರುತ್ತೆ. ಇದೆಲ್ಲಾನು ಕೂಡ ಓಲ್ಡ್ ಕಾನ್ಸೆಪ್ಟ್. ನೆಕ್ಸ್ಟ್ ಇದೆಲ್ಲಾನು ಕೂಡ ಏನು ಡೋರ್ಸ್, ದಟ್ ಈಸ್ ಇಂಟೀರಿಯರ್ ಡಿಸೈನ್, ಈ ಒಂದು ಇದೆಲ್ಲಾನು ಕೂಡ ಇದೆಲ್ಲಾನು ಕೂಡ ಏನು ದಟ್ ಈಸ್ ಇದೆಲ್ಲಾನು ಕೂಡ ಏನು ನ್ಯೂ. ಎರಡು ಕಂಬೈನ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇದು ಏನು ದಟ್ ಈಸ್ ಒಂದು ರೀತಿಯಾದಂತ ಏನು ಓಲ್ಡ್ ಅಂಡ್ ನ್ಯೂ ಎರಡು ಮಿಕ್ಸ್ ಮಾಡಿ ಈ ರೀತಿ ಮಾಡ್ಕೊಂಡ್ರೆ ದಟ್ ಈಸ್ ಬೆಸ್ಟ್. ಅಂಡ್ ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಡಿಸೈನ್ ಇಲ್ಲಿ ಏನ್ ಹಾಕಿದ್ದಾರೆ ಇದೆಲ್ಲಾನು ಕೂಡ ಇದು ಕೂಡ ಏನು ದಟ್ ಈಸ್ ನ್ಯೂ ಇದ್ರಲ್ಲೇ ಬರುತ್ತೆ ಡಿಸೈನ್. ನೆಕ್ಸ್ಟ್ ಈ ಒಂದು ಪುರಾತನ ಶಾಸ್ತ್ರ ಏನಿದೆ, ಈ ಒಂದು ಪುರಾತನ ಶಾಸ್ತ್ರದ ಬಗ್ಗೆ ಬಂದಾಗ ಒಂದೇ ನಿಮಿಷ. ಈ ಒಂದು ಏನ್ಷಿಯಂಟ್ ಏನಿದೆ, ಈ ಒಂದು ಏನ್ಷಿಯಂಟ್ ಸೈನ್ಸ್ ಆಫ್ ಹಾರ್ಮೋನಿ ಬಿಟ್ವೀನ್ ಏನ್ಷಿಯಂಟ್ ವಾಸ್ತುಶಾಸ್ತ್ರ ಏನ್ ಹೇಳುತ್ತಂತ, ಇಟ್ ಈಸ್ ಅ ಸೈನ್ಸ್ ಆಫ್ ಹಾರ್ಮೋನಿ ಬಿಟ್ವೀನ್ ದ ಅಂಡ್ ಮ್ಯಾನ್, ನೇಚರ್ ಅಂಡ್ ಕಾಸ್ಮಾಸ್ ಹೇಳುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನಾವು ಏನು ಒಂದು ಅಷ್ಟದಳ ಪದ್ಮನ ಇಲ್ಲಿ ಹಾಕ್ತೀವೋ ಅದೇ ರೀತಿನೇ ಒಂದು ವಾಸ್ತುಶಾಸ್ತ್ರದಲ್ಲೂ ಕೂಡ ಏನು ಎಲ್ಲಾ ಒಂದು ಡೈರೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಏನು ದಟ್ ಈಸ್ ಕೆಲವೊಂದು ಮಾತ್ರ ತಗೊಳೋದು ಅದು ಇಲ್ಲಿ ಕನ್ಸಿಡರೇಷನ್ ಏನಿಲ್ಲ, ಆಯ್ತಾ. ನೆಕ್ಸ್ಟ್ ಈ ಒಂದು ವಾಸ್ತುಶಾಸ್ತ್ರದ ಏನು ದಟ್ ಈಸ್ ಆರಿಜಿನ್ ಅಂತ ತಗೊಂಡಾಗ ಇದು 500+ ಇಯರ್ಸ್ ಇಂದಾನೆ ಬಂದಿರೋದು. ಇದು ವೇದಿಕ್ ಪೀರಿಯಡ್ ಅಲ್ಲೂ ಕೂಡ ಏನು ಇದೆ. ಇದನ್ನ ಮೊದಲು ಏನು ದಟ್ ಈಸ್ ಟೆಂಪಲ್ಸ್ ಅಲ್ಲಿ, ಪ್ಲೇಸಸ್ ಅಲ್ಲಿ ಮತ್ತೆ ಸಿಟೀಸ್ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ರು. ಮತ್ತೆ ಏನಾಯ್ತು ದಟ್ ಈಸ್ ಈ ಒಂದು ಮ್ಯಾನ್ ಏನು ದಟ್ ಈಸ್ ಒಬ್ಬ ಮನುಷ್ಯ ಏನು ಅವನ
ಉನ್ನತಿಗೋಸ್ಕರ ಏನು ಈ ವಾಸ್ತುಶಾಸ್ತ್ರನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾಗ ಅವಾಗ ಏನು ಈ ಒಂದು ವಾಸ್ತುಶಾಸ್ತ್ರಕ್ಕೆ ಅದರದೇ ಆದಂತ ಒಂದು ಇಂಟ್ರೊಡಕ್ಷನ್ ಎಲ್ಲ ಕೊಡ್ತಾ ಬೇರೆ ಬೇರೆ ರೀತಿಯಲ್ಲಿ ಇದನ್ನ ಉಲ್ಲೇಖ ಮಾಡ್ತಾ ಬರ್ತಾರೆ. ಎಲ್ಲಿಂದ ಈ ಒಂದು ಬರುತ್ತಂತಂದ್ರೆ ಇದು ನೋಡಿ, ಇದು ಇದರ ಒಂದು ಉಲ್ಲೇಖ ಇಟ್ ಈಸ್ ದೇರ್ ಇನ್ ಋಗ್ವೇದದಲ್ಲಿದೆ, ಅಥರ್ವಣ ವೇದದಲ್ಲಿದೆ, ಮತ್ತೆ ಮಾಯಮತ ಮತ್ತೆ ಮನಸಾರ, ಮತ್ತೆ ಇನ್ನು ಕೆಲವೊಂದು ಏನು ವಾಸ್ತು ಸೀಕ್ರೆಟ್ಸ್ ಅಂತ ಒಂದು ಬುಕ್ಸ್ ಏನಿದೆ ಅದ್ರಲ್ಲೆಲ್ಲಾನು ಕೂಡ ಇದರ ಒಂದು ಉಲ್ಲೇಖ ಇದೆ. ಅಂದ್ರೆ ಇದ್ರ ಉಲ್ಲೇಖ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಬುಕ್ಸ್ ಏನಂತ ನೋಡಿದಾಗ ಮೇನ್ ಏನು ದಟ್ ಈಸ್ ಮಾಯಮತ ಬುಕ್ಸ್ ಏನು ದಟ್ ಈಸ್ ಕಂಪ್ಲೀಟ್ಲಿ ಇನ್ ಡೆಪ್ತ್ ಏನು ದಟ್ ಈಸ್ ನಾಲೆಜ್ ಇದ್ರ ಬಗ್ಗೆ ಏನು ತಿಳಿಸ್ಕೊಡುತ್ತೆ. ಅದಷ್ಟೇ ಅಲ್ಲ, ಇನ್ನು ಕೆಲವೊಂದು ಅಂತಂದ್ರೆ ರೆಫರೆನ್ಸ್ ಬೇಕಂತಂದ್ರೆ ಎಸ್ಪೆಷಲಿ ಫುಲ್ ಇನ್ ಡೆಪ್ತ್ ನಾಲೆಜ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಮನಸಾರ ಬುಕ್ ಅಲ್ಲಿ ಏನು ದಟ್ ಈಸ್ ಫುಲ್ ಇನ್ ಡೆಪ್ತ್ ನಾಲೆಜ್ ಏನಾದ್ರು ಸಿಗುತ್ತೆ. ಮತ್ತೆ ಸಮರಾಂಗಣ ಸೂತ್ರಧಾರ ಬುಕ್ ಏನಿದೆ ಅದರಲ್ಲೂ ಕೂಡ ಏನು ದಟ್ ಈಸ್ ಎಲ್ಲಾ ರೀತಿಯ ಒಂದು ಕನ್ಸ್ಟ್ರಕ್ಷನ್, ಗುರುಕುಲಾಸ್ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂಡ್ ಪ್ಯಾಲೇಸಸ್ ಹೆಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು, ಸಿಟೀಸ್ ಏನು ಪರ್ಪಸ್ಗೋಸ್ಕರ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಎಲ್ಲಾನು ಕೂಡ ಏನು ದಟ್ ಈಸ್ ಅದರಲ್ಲಿ ಉಲ್ಲೇಖ ಇದೆ. ಅದ್ರ ಜೊತೆಗೆ ರೂಟ್ಸ್ ಆಫ್ ಏನ್ಷಿಯಂಟ್ ಟೆಕ್ಸ್ಟ್ ಅಂತ ಬಂದಾಗ ಅದು ಎಲ್ಲಿ ಬರುತ್ತೆ ಅಂತಂದ್ರೆ ಮೇಜರ್ಲಿ ಏನು ದಟ್ ಈಸ್ ಈ ಋಗ್ವೇದ ಮತ್ತೆ ಅಥರ್ವ ವೇದದಲ್ಲಿ ಇದು ಫುಲ್ ಏನು ದಟ್ ಈಸ್ ಈ ಒಂದು ವಾಸ್ತು ಅಂಡ್ ಏನ್ಷಿಯಂಟ್ ವಾಸ್ತು ಏನಿದೆ ವಾಸ್ತುಶಾಸ್ತ್ರ ಬಗ್ಗೆ ಮತ್ತೆ ವಾಸ್ತುಶಾಸ್ತ್ರದ ಒಂದು ಉಲ್ಲೇಖದ ಬಗ್ಗೆ ಎಲ್ಲಾನು ಕೂಡ ಅದರಲ್ಲಿ ಇದೆ. ಬುಕ್ಸ್ ಮೇನ್ ಬುಕ್ಸ್ ಬಂದ್ಬಿಟ್ಟು ಮಾಯಮತದಲ್ಲಿ ಏನು ದಟ್ ಈಸ್ ಇನ್ ಡೆಪ್ತ್ ಆಗಿ ಏನು ಈ ಒಂದು ಶ್ಲೋಕಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಮನಸಾರದಲ್ಲೂ ಕೂಡ ಇದು ಕೆಲವೊಂದು ಶ್ಲೋಕಗಳ ಮುಖಾಂತರ ಈ ಒಂದು ವಾಸ್ತುಶಾಸ್ತ್ರನ ಡಿಫ್ರೆಂಟ್ ವೇಸ್ ಅಲ್ಲಿ ತಿಳಿಸ್ತಾ ಬರ್ತಾರೆ. ಈ ಒಂದು ಕೋರ್ ಫಿಲಾಸಫಿ ವಾಸ್ತು ಅಂತ ಬಂದಾಗ ಮೇನ್ ಏನು ದಟ್ ಈಸ್ ಕೋರ್ ಫಿಲಾಸಫಿ ವಾಸ್ತು ಯಾವ್ದ್ರ ಮೇಲೆ ನಿಂತಿರುತ್ತೆ ಅಂತಂದ್ರೆ, ವಾಸ್ತುಶಾಸ್ತ್ರ ನಿಂತಿರೋದು ಏನು ದಟ್ ಈಸ್ ಒಂದು ದಟ್ ಈಸ್ ನೇಚರು ಮತ್ತೆ ಎನರ್ಜೀಸ್, 5 ಎಲಿಮೆಂಟ್ಸ್ ಅಂಡ್ ಡೈರೆಕ್ಷನ್ಸ್. ಅಂದ್ರೆ ಮೇಜರ್ಲಿ ಈ ಒಂದು ವಾಸ್ತುಶಾಸ್ತ್ರ ಎಲ್ಲ ನಿಂತಿರೋದು ಯಾವ್ದಂತಂದ್ರೆ ಈ ಒಂದು ಪಂಚಭೂತಗಳ ಮೇಲೆನೆ. ಈ ಒಂದು ಪಂಚಭೂತಗಳು ಏನಿದೆ ಪಂಚಭೂತಗಳ ಮೇಲೆನೆ ಇದು ಟೋಟಲ್ ಏನು ದಟ್ ಈಸ್ ಈ ಒಂದು ವಾಸ್ತುಶಾಸ್ತ್ರ ಅನ್ನೋದು ನಿಂತಿದೆ. ದಟ್ ಈಸ್ ಅರ್ತ್, ಫೈರು, ಸ್ಪೇಸು, ಏರು ಅಂಡ್ ವಾಟರ್. ಇವೇನಿದೆ ಈ ಒಂದು ಇದ್ರ ಮೇಲೆನೆ ಎಂಟೈರ್ ಏನು ದಟ್ ಈಸ್ ಈ ಒಂದು ವಾಸ್ತುಶಾಸ್ತ್ರ ಏನು ನಿಂತಿರುವಂತದ್ದು. ಪಂಚಭೂತಗಳು ಅಂತ ಬಂದಾಗ ಪಂಚಭೂತಗಳು ಏನು ನಮ್ಮ ಮನುಷ್ಯನಿಗೂ ಅಪ್ಲೈ ಆಗುತ್ತೆ, ವಾಸ್ತುಶಾಸ್ತ್ರಕ್ಕೂ ಅಪ್ಲೈ ಆಗುತ್ತೆ. ಅದೇ ರೀತಿ ಎಲ್ಲಾ ಒಂದು ಈ ಒಂದು ಬ್ರಹ್ಮಾಂಡದಲ್ಲಿ ಏನೇನು ಜೀವರಾಶಿಗಳು ಏನಿದೆ ಅದಕ್ಕೆಲ್ಲದಕ್ಕೂ ಕೂಡ ಇದು ಅಪ್ಲೈ ಆಗ್ತಾ ಬರುತ್ತೆ. ಅಪ್ಲೈ ಆಗುತ್ತೆ ಅಂತಂದಿದ ತಕ್ಷಣ ಇದು ವಾಸ್ತುಶಾಸ್ತ್ರದಲ್ಲೇ ಮಾತ್ರನೇ ಉಲ್ಲೇಖ ಇದೆ ಅಂತಂದ್ರೆ ಇಲ್ಲ, ಇದು ಎಲ್ಲದಕ್ಕೂ ಕೂಡ ಈ ಒಂದು ಪಂಚಭೂತಗಳು ಏನು ಅಪ್ಲೈ ಆಗುತ್ತೆ. ಹಂಗಿದ್ದಾಗ ಏನು ದಟ್ ಈಸ್ ಇಲ್ಲಿ ವಾಸ್ತುಶಾಸ್ತ್ರದಲ್ಲೂ ಕೂಡ ಅದನ್ನ ತಗೊಂತೀವಿ, ಬಟ್ ಬೇರೆ ರೀತಿ ಅದನ್ನ ನಾವ್ ಏನ್ ಮಾಡ್ಬೇಕು ದಟ್ ಈಸ್ ಉಲ್ಲೇಖ ಮಾಡ್ಕೋಬೇಕು. ಅದ್ ಯಾವ ರೀತಿ ತಗೋಬೇಕಂತ ನಿಮ್ಗೆ ನೆಕ್ಸ್ಟ್ ತಿಳಿಸ್ತೀನಿ. ಈಗ ಪ್ರೆಸೆಂಟ್ಲಿ ನಾವ್ ಅದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಂತೀವಿ, ಯಾವ ರೀತಿ ಅದನ್ನ ತಗೊಂತೀವಿ. ನೆಕ್ಸ್ಟ್ ಈ ಒಂದು ವಾಸ್ತುಶಾಸ್ತ್ರದಲ್ಲಿ ಏನ್ಷಿಯಂಟ್ ವಾಸ್ತುಶಾಸ್ತ್ರದಲ್ಲಿ ಮೇಜರ್ಲಿ ಏನು ಬ್ರಹ್ಮಸ್ಥಾನನ ಏನು ದಟ್ ಈಸ್ ಈ ರೀತಿ ಏನು ದಟ್ ಈಸ್ ಓಪನ್ ಆಗಿ ಇಟ್ಟಿರುವಂತದ್ದು ಕೂಡ ಏನು ದಟ್ ಈಸ್ ಉಲ್ಲೇಖ ಇದೆ. ಇದು ಏನು ದಟ್ ಈಸ್ ಓಪನ್ ಟು ದಟ್ ದ ಸ್ಕೈ. ಅವಾಗ ಏನು ದಟ್ ಈಸ್ ಏರ್ ಏನು ದಟ್ ಈಸ್ ಸರ್ಕ್ಯುಲೇಷನ್ ಏನು ದಟ್ ಈಸ್ ಕ್ಲಿಯರ್ ಆಗಿ ಆಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾರೆ. ಬಟ್ ಇವಾಗಿನ ವಿನ್ಯಾಸಗಳಲ್ಲಿ ಏನು ಅದು ಇರಲ್ಲ, ಅದು ಬೇರೆ ರೀತಿಯಲ್ಲಿ ಏನು ಮಾಡ್ಕೊಂತಾರೆ. ಮತ್ತೆ ಏನ್ಷಿಯಂಟ್ ವಾಸ್ತುಶಾಸ್ತ್ರದಲ್ಲಿ ಏನು ದಟ್ ಈಸ್ ಬ್ಯಾಲೆನ್ಸ್ ಮಾಡ್ಕೊಳೋದಕ್ಕೆ ಬ್ಯಾಲೆನ್ಸ್ ಯುವರ್ ಸ್ಪೇಸ್, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್, ಇದು ಏನು ದಟ್ ಈಸ್ ಏನ್ಷಿಯಂಟ್, ಇದು ಏನು ದಟ್ ಈಸ್ ಒಂದು ಕೊಟೇಶನ್ ಏನು ದಟ್ ಈಸ್ ಕೊನೆಗೆ ಹೇಳುವಂಥದ್ದು. ನೀವು ವಾಸ್ತುಶಾಸ್ತ್ರನ ಯಾವ ರೀತಿ ಅಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬೆನಿಫಿಟ್ ಬರುತ್ತೆ ಅನ್ನೋದಕ್ಕೆ ಒಂದು ಏನು ದಟ್ ಈಸ್ ಸ್ಪೇಸ್ ನ ನೀವು ಏನು ದಟ್ ಈಸ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ
ದಟ್ ಈಸ್ ಎಂಟೈರ್ ಸ್ಪೇಸ್ ಏನಿದೆ ಅದು ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಪರ್ಫೆಕ್ಟ್ಲಿ ಅನ್ನೋಂಥ ಒಂದು ಇದು ಈ ಒಂದು ಇದರಲ್ಲಿ ಹೇಳುತ್ತೆ. ನೆಕ್ಸ್ಟ್ ಏನ್ಷಿಯಂಟ್ ಏನು ದಟ್ ಈಸ್ ವಾಸ್ತುದಲ್ಲಿ ಬರುವಂತದ್ದು ಏನು ದಟ್ ಈಸ್ ಬೇರೆ ಬೇರೆ ಇದು ಬರುತ್ತೆ. ಒಂದು ದಟ್ ಈಸ್ ಡೈರೆಕ್ಷನ್ಸ್ ಆಫ್ ಏನು ದಟ್ ಈಸ್ ಬಂದಾಗ ಡೈರೆಕ್ಷನ್ಸ್ ಆಫ್ ಎನರ್ಜೀಸ್ ಏನು ದಟ್ ಈಸ್ ನಮ್ಗೆಲ್ಲ ಗೊತ್ತಿರೋಂಗೆ ಏನು ದಟ್ ಈಸ್ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಆಫ್ ನಾರ್ತ್ ಈಸ್ಟ್ ಸೌತ್ ಈಸ್ಟ್ ಸೌತ್ ವೆಸ್ಟ್ ಅಂಡ್ ನಾರ್ತ್ ವೆಸ್ಟ್ ಇವು ಏನು ದಟ್ ಈಸ್ ಬರುವಂತದ್ದು. ಇದರಲ್ಲಿ ಮತ್ತೆ ಏನು ದಟ್ ಈಸ್ ಬೇರೆ ಬೇರೆ ದಿಕ್ಕುಗಳು ಮತ್ತೆ ಏನು ಬರುತ್ತೆ ಅದನ್ನೆಲ್ಲಾನು ಕೂಡ ತಗೊಂಡು ಈ ಡೈರೆಕ್ಷನ್ಸ್ ಬಗ್ಗೆ ಎಲ್ಲಾನು ಕೂಡ ಏನು ದಟ್ ಈಸ್ ಎಲ್ಲಾ ಒಂದು ವೇದಗಳಲ್ಲಿ ಇದನ್ನ ಉಲ್ಲೇಖ ಇದೆ. ಅದನ್ನೇ ನಾವು ಇದು ಕೂಡ ಏನು ತಗೊಂಡಂತದ್ದು. ಈ ಡೈರೆಕ್ಷನ್ಸ್ ಬಗ್ಗೆ ಎಸ್ಪೆಷಲಿ ಡೈರೆಕ್ಷನ್ಸ್ ಬಗ್ಗೆ ಬಂದಾಗ ನೋಡಿ ಡೈರೆಕ್ಷನ್ಸ್ ಏನು ದಟ್ ಈಸ್ ಈ ಒಂದು ವಾಸ್ತುಪುರುಷ ಮಂಡಲಕ್ಕೆ ಏನು ನಾವು ತಗೊಂಡಾಗ ದಟ್ ಈಸ್ ಇದು ಏನು ದಟ್ ಈಸ್ ಡಿವೈಡ್ ಮಾಡ್ತೀವಿ ಅಂದ್ರೆ ಒಂದು ಸೈಟ್ ಅಂತ ಏನ್ ಬರುತ್ತೆ ಅದನ್ನ ಏನು ದಟ್ ಈಸ್ ತ್ರಿಕೋನದಲ್ಲಿ ಅಥವಾ ಅಂದ್ರೆ ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ಅಲ್ಲಿ ಏನು ದಟ್ ಈಸ್ ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ಏನ್ ಮಾಡ್ತೀವಿ ದಟ್ ಈಸ್ ಅದನ್ನ 9 ಪಾರ್ಟ್ಸ್ ಏನು ದಟ್ ಈಸ್ ಡಿವೈಡ್ ಮಾಡ್ತೀವಿ. 9 ಪಾರ್ಟ್ಸ್ ಡಿವೈಡ್ ಮಾಡಿದಾಗ ಇಲ್ಲಿದೆಯಲ್ಲ ಇದೇ ಏನು ದಟ್ ಈಸ್ ಟೋಟಲಿ ಇಲ್ಲಿಂದ ಇಲ್ಲಿಗೆ ಏನು 9 ಪಾರ್ಟ್ಸ್ ಇಲ್ಲಿಂದ ಇಲ್ಲಿಗೆ 9 ನೆಕ್ಸ್ಟ್ ಏನು ಎಲ್ಲಾನು ಕೂಡ ಏನು 9 ಏನು ದಟ್ ಈಸ್ ಡಿವೈಡ್ ಮಾಡ್ತೀವಿ. ಅವಾಗ ಏನು ದಟ್ ಈಸ್ ಮಧ್ಯದಲ್ಲಿ ಬರೋ ಏನು ದಟ್ ಈಸ್ 9 ಸ್ಕ್ವೇರ್ಸ್ ಏನಿರುತ್ತೆ ಅದು ಏನು ದಟ್ ಈಸ್ ಬ್ರಹ್ಮಸ್ಥಾನ ಏನು ದಟ್ ಈಸ್ ಇಂಡಿಕೇಟ್ ಮಾಡುತ್ತೆ. ಆಯ್ತಾ, ಈ ಒಂದು ಇದು ಏನು ದಟ್ ಈಸ್ ಮೇಜರ್ಲಿ ನಾವು ಫಸ್ಟ್ ಏನು ದಟ್ ಈಸ್ ಡೈರೆಕ್ಷನ್ಸ್ ನಾವು ತಿಳ್ಕೊಳ್ಳುವಂಥದ್ದು. ಯಾವ್ಯಾವ ಡೈರೆಕ್ಷನ್ ನಮ್ಗೆ ಏನು ಬೆನಿಫಿಟ್ ಕೊಡುತ್ತೆ ಅಂದ್ರೆ ಈ ಒಂದು ಡೈರೆಕ್ಷನ್ಸ್ ಅಂದಿದ ತಕ್ಷಣ ಬರೀ ಡೈರೆಕ್ಷನ್ಸ್ ಏನ್ ಪರ್ಪಸ್ ಇದೆ ಅನ್ನೋದು ಕೂಡ ನಾವು ಏನು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಡೈರೆಕ್ಷನ್ಸ್ ಬಂದ್ಬಿಟ್ಟು ಯಾವ್ಯಾವ ಡೈರೆಕ್ಷನ್ಸ್ ಏನಿದೆ ಅಂದ್ರೆ ಟೋಟಲ್ ಏನು ದಟ್ ಈಸ್ ಒಂದು ವಾಸ್ತುಶಾಸ್ತ್ರದಲ್ಲಿ ಏನು ಡೈರೆಕ್ಷನ್ಸ್ ಅಂದ್ರೆ ದಿಕ್ಕುಗಳು ಮತ್ತೆ ಉಪದಿಕ್ಕುಗಳು ಅಂತ ಏನ್ ಬರುತ್ತೆ ಅದು ಒಂದೊಂದು ಕೂಡ ಏನು ಒಂದೊಂದು ರೀತಿಯಲ್ಲಿ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಒಂದೊಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲ ಅದು ಈ ವಾಸ್ತುಶಾಸ್ತ್ರದಲ್ಲಿ ಏನು ದಟ್ ಈಸ್ ಡೈರೆಕ್ಷನ್ಸ್ ಏನಿದೆ ಫಸ್ಟ್ ಏನು ದಟ್ ಈಸ್ ಈಸ್ಟ್ ಏನಿದೆ ಈಸ್ಟ್ ಏನು ದಟ್ ಈಸ್ ನಮ್ಗೆಲ್ಲ ಗೊತ್ತಿದ್ದಂಗೆ ಇದು ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸನ್ ಅಂದಿದ ತಕ್ಷಣ ಏನು ಸನ್ ಇರೋದು ಇದು ಏನು ಬಗ್ಗೆ ತಿಳಿಸುತ್ತಂದ್ರೆ ಇದು ತಿಳಿಸೋದಂಥದ್ದು ಹೆಲ್ತ್ ಗ್ರೋತ್ ಅಂಡ್ ನಾಲೆಜ್
ಈ ಮೂರು ಏನು ದಟ್ ಈಸ್ ಈಸ್ಟ್ ಡೈರೆಕ್ಷನ್ ಏನು ತಿಳಿಸುತ್ತೆ. ನೆಕ್ಸ್ಟ್ ವೆಸ್ಟ್ ಬಂದಾಗ ಇದು ವೆಸ್ಟರ್ನ್ ಏನೇ ವೆಸ್ಟ್ ಬಂದ್ಬಿಟ್ಟು ಏನು ದಟ್ ಈಸ್ ಇದು ತಿಳಿಸುವಂತದ್ದು ವಾಟರ್ ಫ್ಲೋ. ವಾಟರ್ ಫ್ಲೋ ತಿಳಿಸುತ್ತೆ. ಇದು ರೆಪ್ರೆಸೆಂಟ್ ಮಾಡುವಂತದ್ದು ಏನಂತಂದ್ರೆ ಸ್ಟೆಬಿಲಿಟಿ ಮತ್ತೆ ಗೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ನಾರ್ತ್ ಒಂದು ಕುಬೇರ ರೆಪ್ರೆಸೆಂಟ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಮಗೆಲ್ಲ ಗೊತ್ತಿರೋಂಗೆ ಇದು ವೆಲ್ತ್ ಅಂಡ್ ಪ್ರಾಸ್ಪಾರಿಟಿ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಸೌತ್ ಬಂದ್ಬಿಟ್ಟು ಹಿಮ. ಇದು ರೆಪ್ರೆಸೆಂಟ್ ಮಾಡುವಂಥದ್ದು ಡಿಸಿಪ್ಲಿನ್ ಮತ್ತೆ ಸ್ಟ್ರೆಂತ್ ರೆಪ್ರೆಸೆಂಟ್ ಮಾಡುತ್ತೆ. ಇವು ಏನು ದಟ್ ಈಸ್ ಮೈನ್ ಡೈರೆಕ್ಷನ್ಸ್. ನೆಕ್ಸ್ಟ್ ಉಪದಿಕ್ಕುಗಳು ಬರುತ್ತೆ. ಉಪದಿಕ್ಕುಗಳು ಅಂತಂದ್ರೆ ಈಶಾನ್ಯ. ಫಸ್ಟ್ ಒನ್ ಏನು ದಟ್ ಈಸ್ ನಾರ್ತ್ ಈಸ್ಟ್ ಏನು ದಟ್ ಈಸ್ ಇದು ಡಿವೈನ್ ನಾಲೆಜ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ಅಂದ್ರೆ ಡಿವೈನಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಇದರ ಒಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಇದು ಸ್ಪಿರಿಚುವಲ್ ಮತ್ತೆ ವಿಸ್ಡಮ್ ಬಗ್ಗೆ ಏನು ದಟ್ ಈಸ್ ತಿಳಿಸುತ್ತೆ. ಅದೇ ರೀತಿ ಆಗ್ನೇಯ ಬಂದಾಗ ಅಂದ್ರೆ ಅಗ್ನಿ ದಟ್ ಈಸ್ ಸೌತ್ ಈಸ್ಟ್ ಬಂದ್ಬಿಟ್ಟು ಏನು ದಟ್ ಈಸ್ ಇದು ಫೈರ್ ರೆಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ ಬರುವಂತ ಒಂದು ಇಂಪಾರ್ಟೆನ್ಸ್ ಏನಂತಂದ್ರೆ ಇದು ಎನರ್ಜಿ ಅಂಡ್ ಸ್ಟ್ರೆಂತ್ ಅಂಡ್ ಆಲ್ಸೋ ದಟ್ ಈಸ್ ಫುಡ್ ಅಂದ್ರೆ ಫುಡ್ ಇಂದ ಕಿಚನ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೌತ್ ವೆಸ್ಟ್ ಬಂದ್ಬಿಟ್ಟು ಅರ್ತ್. ಈ ಒಂದು ಡೈರೆಕ್ಷನ್ ರೆಪ್ರೆಸೆಂಟ್ ಮಾಡುವಂತದ್ದು ಸ್ಟೆಬಿಲಿಟಿ ಅಂಡ್ ಮಾಸ್ಟರ್ ಏರಿಯಾ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ನಾರ್ತ್ ವೆಸ್ಟ್ ಇದು ಏರು. ಇದು ರೆಪ್ರೆಸೆಂಟ್ ಮಾಡುವಂತದ್ದು ಮೂವ್ಮೆಂಟ್ ಅಂಡ್ ರಿಲೇಶನ್ಶಿಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನು ದಟ್ ಈಸ್ ಮೈನ್ ಏನು ದಟ್ ಈಸ್ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತದ್ದು. ಈ ಒಂದು ಡೈರೆಕ್ಷನ್ಸ್ ಏನು ಇದೇ ಕೆಲಸನೇ ಮಾಡುವಂತದ್ದು. ನಾವೇನ್ ಮಾಡ್ತೀವಿ, ಇದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ಏನು ದಟ್ ಈಸ್ ಹೋಗ್ತೀವಿ. ಆಯ್ತಾ. ಇದು ಫಸ್ಟ್ ಏನು ದಟ್ ಈಸ್ ಡೈರೆಕ್ಷನ್ ಬಗ್ಗೆ ಫಸ್ಟ್ ನಾವು ತಿಳ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ವಾಸ್ತುಶಾಸ್ತ್ರದಲ್ಲಿ ಏನ್ಷಿಯಂಟ್ ವಾಸ್ತುಶಾಸ್ತ್ರದಲ್ಲಿ ಹೇಳುವಂತದ್ದು ಯಾವುದೇ ಒಂದು ಟೋಟಲ್ ವಾಸ್ತು ಏನಿದೆ, ಈ ವಾಸ್ತುನ ಏನ್ಷಿಯಂಟ್ ಇದ್ರಲ್ಲಿ ಏನು ದಟ್ ಈಸ್ 4 ರೀತಿಯಾದಂತ ಒಂದು ವಾಸ್ತುನ ಅಪ್ಲಿಕೇಶನ್ಸ್ ಹೇಳ್ತಾರೆ. ಒಂದು ಟೆಂಪಲ್ ವಾಸ್ತು ನೋಡಿ, ಇದು ಯಾವಾಗಲೂ ಏನಿರ್ಬೇಕಂದ್ರೆ ಪ್ರಿಸೈಸ್ ಜಾಮೆಟ್ರಿ ಇರ್ಬೇಕು. ಅಂದ್ರೆ ಇದು ಜಾಮೆಟ್ರಿ ಏನು ದಟ್ ಈಸ್ ಎಂಟೈರ್ ದಟ್ ಈಸ್ ಅಕ್ಷಾಂಶ ರೇಖಾಂಶ ಇವೆಲ್ಲ ಏನ್ ಮಾಡ್ತೀವಿ ಅದು ಪರ್ಫೆಕ್ಟ್ಲಿ ಇರ್ಬೇಕಿಲ್ಲಿ. ಜಾಮೆಟ್ರಿ ಇಲ್ಲಿ ಪರ್ಫೆಕ್ಟ್ಲಿ ಇರ್ಬೇಕು ಅಂತಂದ್ರೆ ಟೋಟಲ್ ಏನು ದಟ್ ಈಸ್ ಡೈರೆಕ್ಷನ್ಸ್ ಆ ಒಂದು ಮೆಜರ್ಮೆಂಟ್ಸ್ ಎಲ್ಲಾನು ಕೂಡ ಪರ್ಫೆಕ್ಟ್ಲಿ ಇರ್ಬೇಕು. ನೆಕ್ಸ್ಟ್ ಎರಡನೇದು ಏನು ಪ್ಯಾಲೇಸಸ್ಗೆ, ಅಂದ್ರೆ ಅವಾಗ ಏನು ದಟ್ ಈಸ್ ಪ್ಯಾಲೇಸಸ್, ಇವಾಗ ಏನು ದಟ್ ಈಸ್ ಒಂದು ರಾಜಕೀಯ ಭವನಗಳನ್ನ ನಾವೇನ್ ಕರಿತೀವಿ ಅದು. ಇದು ಬಂದ್ಬಿಟ್ಟು ಇಲ್ಲಿ ಇದನ್ನ ಒಂದು ಉಲ್ಲೇಖ ಏನಂತಂದ್ರೆ ಇಲ್ಲಿ ಒಂದು ಆಡಳಿತ ಇರುತ್ತೆ, ಆಳ್ವಿಕೆ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇದನ್ನ ಕಟ್ಟುವಂತ ಉದ್ದೇಶ ಏನು, ಪವರ್ ಏನಿರ್ಬೇಕು ಇಲ್ಲಿ. ನೆಕ್ಸ್ಟ್ ಪ್ರೊಟೆಕ್ಷನ್ ಇರಬೇಕು. ಅಂಡ್ ಲಾಂಜಿಟಿವಿಟಿ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಬಂದ್ಬಿಟ್ಟು ಏನು ಓಮ್ಸ್, ಅಂದ್ರೆ ನಾವು ಏನು ದಟ್ ಈಸ್ ನಮ್ಮ ಒಂದು ಜನರಲ್ ಪರ್ಪಸ್ಗೆ
ಈ ಜನರಲ್ ಪರ್ಪಸ್ಗೆ ನಾವು ಇಲ್ಲಿ ನೋಡುವಂಥದ್ದು ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಓನ್ಲಿ ಹೆಲ್ತ್, ಪೀಸು ಅಂಡ್ ಪ್ರಾಸ್ಪಾರಿಟಿ, ಇಷ್ಟನ್ನೇ ನಾವು ಏನು ದಟ್ ಈಸ್ ಈ ಒಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ವಾಸ್ತು ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಸಿಟೀಸ್ಗೆ. ಈ ಸಿಟೀಸ್ಗೆ ಯಾವ ರೀತಿ ನಾವು ತಗೋಬೇಕು? ಸಿಟೀಸ್ಗೆ ಏನನ್ನ ನೋಡ್ತೀವಿ ಅಂತಂದ್ರೆ ಸಿಟಿ ಕನ್ಸ್ಟ್ರಕ್ಷನ್ ನಾವೇನ್ ನೋಡ್ತೀವಿ, ಇದ್ರ ಮೇನ್ ನೋಡೋದು ಏನಕ್ಕೆ ಅಂತಂದ್ರೆ ಒಂದು ಡ್ರೈನೇಜ್ ಇವಾಗಿನ ಇದ್ರಲ್ಲಿ, ನೆಕ್ಸ್ಟ್ ರೋಡ್ಸ್, ನೆಕ್ಸ್ಟ್ ವಿಂಡ್ ಫ್ಲೋ. ಆಯ್ತಾ? ಇದು ಏನು ದಟ್ ಈಸ್ ಇದು ಏನ್ ಮೈನ್ ಬರುವಂತದ್ದು. ಇದಿಷ್ಟೇನೆ ಏನು ದಟ್ ಈಸ್ ಏನ್ಷಿಯಂಟ್ ಏನು ದಟ್ ಈಸ್ ವಾಸ್ತುಶಾಸ್ತ್ರ ತಿಳಿಸುವಂತದ್ದು ಈ 4 ಬಗ್ಗೆನೆ ತಿಳಿಸುವಂತದ್ದು. ಇವಾಗ ನಾವೇನ್ ಮಾಡ್ತಾ ಇದೀವಿ, ಇದನ್ನೆಲ್ಲಾನು ಸೇರಿಸಿ ನಾವೇನ್ ಮಾಡ್ತೀವಿ ದಟ್ ಈಸ್ ಹೌಸಸ್ಗೆ ಅಪ್ಲೈ ಮಾಡ್ಕೊಂತ ಇದೀವಿ. ಹೌಸಸ್ಗೆ ಏನು ದಟ್ ಈಸ್ ನಾವೇನ್ ಅಪ್ಲೈ ಮಾಡ್ಕೊಂತ ಇದೀವಿ, ಏನ್ಷಿಯಂಟ್ ವಾಸ್ತುಶಾಸ್ತ್ರ ತಿಳಿಸೋದೇ ಒಂದು, ನಾವು ಅಪ್ಲೈ ಮಾಡ್ಕೊಳೋದೇ ಒಂದು. ಅಪ್ಲಿಕೇಬಿಲಿಟಿನೇ ಇವಾಗ ಏನು ದಟ್ ಈಸ್ ರಾಂಗ್ ಆಗಿದೆ. ಅಂದ್ರೆ ಅಪ್ಲಿಕೇಬಿಲಿಟಿನೇ ರಾಂಗ್ ಅಂತಂದ್ರೆ ಒಳಗಡೆನೆ ಏನು ದಟ್ ಈಸ್ ನಾವು ಮನೆ ಒಳಗಡೆನೆ ಒಂಥರ ಏನು ದಟ್ ಈಸ್ ಡ್ರೈನೇಜ್ಗೆ ಏನು ದಟ್ ಈಸ್ ಒತ್ತು ಕೊಡುವಂಥದ್ದು, ಮನೆ ಒಳಗಡೆನೆ ಏನು ಸಪರೇಟ್ ಆಗಿ ಏನು ವೆಹಿಕಲ್ಸ್ ಏನು ದಟ್ ಈಸ್ ರೋಡ್ ಬೇಕನ್ನೋದು, ಕಾಂಪೌಂಡ್ ಒಳಗಡೆನೆ ಏನು ಸಪರೇಟ್ ರೋಡ್, ಇವೆಲ್ಲಾನು ಕೂಡ ಏನು ದಟ್ ಈಸ್ ವಿಂಡ್ ಫ್ಲೋಗೆ ಎಲ್ಲಾನು ಕೂಡ ನಾವು ನೋಡ್ತಾ ಇದೀವಿ. ಅದು ಏನು ದಟ್ ಈಸ್ ವಾಸ್ತುಗೆ ಏನು ದಟ್ ಈಸ್ ವಿರುದ್ಧ ಅದು. ಆಯ್ತಾ? ಇದು ಮೇಜರ್ಲಿ ಏನು ದಟ್ ಈಸ್ ವಾಸ್ತುಶಾಸ್ತ್ರದಲ್ಲಿ ತಿಳಿಸಿರುವಂತದ್ದು. ಇದನ್ನ ಇವಾಗ ಏನು ನಾವು ಅಪ್ಲಿಕೇಬಿಲಿಟಿ ಟು ದ ಏನು ಪ್ರೆಸೆಂಟ್ ರಿಯಲ್ ಏನು ದಟ್ ಈಸ್ ವಾಸ್ತುಗೆ ಏನಂತ ಬಂದಾಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೇ ಒಂದು ವಾಸ್ತು ಏನು ದಟ್ ಈಸ್ ನಾವು ನೋಡ್ಬೇಕಂತಂದ್ರೆ ಇದು ಇನ್ಡೆಪ್ತ್ ಅಲ್ಲಿ ಏನಿಲ್ಲ, ದಟ್ ಈಸ್ ಮೇನ್ ಏನು ದಟ್ ಈಸ್ ವಾಸ್ತು ಇದ್ರ ಇವಾಗಿನ ಒಂದು ಆಯಾಮಕ್ಕೆ ನಾವು ನೋಡಿದಾಗ ವಾಸ್ತು ಬಂದಾಗ ಇದು ಯಾವುದೋ ಒಂದು ಏರಿಯಾದಲ್ಲಿ ಈ ರೀತಿಯಾಗಿ ತಗೊಂತಾ ಇದೀವಿ. ಇದು ನಾರ್ತ್, ಈಸ್ಟ್, ಸೌತ್ ಮತ್ತೆ ವೆಸ್ಟ್ ಈ ರೀತಿಯಾಗಿ ತಗೊಂಡಾಗ ನನಗೆ ಇಲ್ಲಿ ಏನಕ್ಕೆ ಇಲ್ಲಿ ಎಲ್ಲಾ ಕಡೆ ಕಟ್ ಮಾಡಿದೆ ಅಂತಂದ್ರೆ, ಇದು ಏನು ಒಂದು ಸೈಟ್ ವಿನ್ಯಾಸ ಅಂತ ಬಂದಾಗ ಅಂದ್ರೆ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಯಾವುದೇ ಒಂದು ಸೈಟ್ ಏನು ನಾವ್ ಏನ್ ತಗೊಂತೀವಿ, ಸೈಟ್ ಏನು ದಟ್ ಈಸ್ ಸಪರೇಟ್ ಆದಂತ ಒಂದು ಸೈಟು ಸಿಗೋದು ಕಷ್ಟ ಇವಾಗ ಎಲ್ಲಾನು ಕೂಡ ಏನು ದಟ್ ಈಸ್ ಇಲ್ಲಿ ಒಂದ್ ಸೈಟ್ ಇದೆ ಅಂತಂದ್ರೆ ಇದು ಇನ್ನೊಂದು 2ನೇ ಸೈಟ್ ಇಲ್ಲಿರುತ್ತೆ, ಇನ್ನೊಂದು ಹಿಂದೆ ಇನ್ನೊಂದಿರುತ್ತೆ, ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಇರುತ್ತೆ, ಒಂದು ಕಡೆ ಏನು ದಟ್ ಈಸ್ ರೋಡ್ ಇರುತ್ತೆ. ಆಯ್ತಾ? ಸಪೋಸ್ ಇದು ರೋಡ್ ಆಗಿದ್ರೆ, ಇದೇನಾದ್ರೂ ರೋಡ್ ಆಗಿದ್ರೆ ಇಲ್ಲಿ ಮಾತ್ರ ಏನು ರೋಡ್ ಹಿಂಗ್ ಪಾಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇದ್ ಕಡೆನೂ ಜಾಗ ಇರಲ್ಲ, ಇದ್ ಕಡೆ ಹಿಂದೆನೂ ಜಾಗ ಇರಲ್ಲ. ಆಯ್ತಾ? ಈ ರೀತಿಯಾದಂತ ಒಂದು ಏನು ದಟ್ ಈಸ್ ಸೈಟ್ ನಮ್ಗೆ ಈಗ ಸಿಗುವಂತದ್ದು. ಈ ರೀತಿ ಸಿಕ್ಕಿದಾಗ ನಮ್ಗೆ ಏನು ದಟ್ ಈಸ್ ವಿಂಡ್ ಫ್ಲೋ ಅನ್ನೋದು ಏನು ದಟ್ ಈಸ್ ಅವರು ಈ ಒಂದು ಸಿಟಿ ಅಂತಂದ್ರೆ ಅವಾಗಿನ ಸಿಟಿ ಕಾನ್ಸೆಪ್ಟ್ ಏನಂತಂದ್ರೆ, ಇವಾಗ ಒಂದು ಲೇಔಟ್ಸ್ ಏನ್ ಮಾಡ್ತಾರೆ, ಲೇಔಟ್ಸ್ ಅಲ್ಲಿ ಈ ಒಂದು ವಿಂಡ್ ಫ್ಲೋ ಏನು ದಟ್ ಈಸ್ ಚೆಕ್ ಮಾಡ್ಕೊಂಡಿರ್ಬೇಕು. ವಿಂಡ್ ಫ್ಲೋ ಯಾವ ರೀತಿ ಫ್ಲೋ ಆಗ್ತಾ ಇದೆ ಅಂದ್ರೆ ಎತ್ ಕಡೆಯಿಂದ ಕಡೆಗೆ ಜಾಸ್ತಿ ಏನು ಫ್ಲೋ ಆಗ್ತೈತೆ ಅನ್ನೋದೇನು ದಟ್ ಈಸ್ ಅದನ್ನ ನೋಡ್ಕೊಂಡು ಅವಾಗ ಅದಕ್ಕೆ ತಕ್ಕನಾಗಿ ಏನು ದಟ್ ಈಸ್ ರೋಡ್ಸ್ ಏನು ಮಾಡ್ತಾ ಇದ್ರು. ಬಟ್ ಇವಾಗ ಏನು ದಟ್ ಈಸ್ ಎಲ್ಲರೂ ಏನ್ ಕೇಳ್ತಾರೆ ಅಂತಂದ್ರೆ ಐದರ್ ನಾರ್ತ್ ಪ್ರಿಫರ್ ಮಾಡ್ತಾರೆ ಅಥವಾ ಈಸ್ಟ್ ಪ್ರಿಫರ್ ಮಾಡ್ತಾರೆ, ಅಥವಾ ಇನ್ನೂ ಬೆಸ್ಟ್ ಅಂತಂದ್ರೆ ನಾರ್ತ್ ಈಸ್ಟ್ ಏನು ದಟ್ ಈಸ್ ಪ್ರಿಫರ್ ಮಾಡ್ತಾರೆ. ನಾರ್ತ್ ಈಸ್ಟ್ ಓಕೆ, ನಾರ್ತ್ ಈಸ್ಟ್ ಅಲ್ಲೇ ಏನು ದಟ್ ಈಸ್ ನಾರ್ತ್ ಈಸ್ಟ್ ಕಡೆಯಿಂದ ಗಾಳಿನೇ ಬರ್ತಾ ಇಲ್ಲ ಅಂತಂದಾಗ, ಇಲ್ಲಿ ವಿಂಡ್ ಫ್ಲೋನೇ ಆಗ್ತಾ ಇಲ್ಲ ಅಂತಂದಾಗ ಅವಾಗ ಏನು ದಟ್ ಈಸ್ ನಾರ್ತ್ ಈಸ್ಟ್ ಇದ್ರು ಕೂಡ ಏನು ದಟ್ ಈಸ್ ಪ್ರಯೋಜನ ಇಲ್ಲ. ಯಾವಾಗ ಬರಲ್ಲ ಅನ್ನೋದಕ್ಕೆ ನಿಮ್ ಮತ್ತೆ ಹೇಳ್ತೀನಿ. ಆಯ್ತಾ? ಈ ರೀತಿ ಏನು ದಟ್ ಈಸ್ ನಾವು ತಗೊಂತೀವಿ. ನೆಕ್ಸ್ಟ್ ಈಗ ಸಪೋಸ್ ಇದು ಏನು ಸೈಟ್ ಅಂತ ಬಂದಾಗ ಈ ಸೈಟ್ ಅಲ್ಲಿ ನಾವು ವಾಸ್ತುಶಾಸ್ತ್ರ ಏನ್ ಹೇಳುತ್ತಂತಂದ್ರೆ ಕಂಫರ್ಟಬಲ್ ಆಗಿ ಏನು ದಟ್ ಈಸ್
ಮನೇನ ಏನು ದಟ್ ಈಸ್ ಸೌತ್ ವೆಸ್ಟ್ಗೆ ಅಂದ್ರೆ ಇಷ್ಟರಲ್ಲಿ ಮನೆ ಕಟ್ಟಿ ರಿಮೈನಿಂಗ್ ಇದೆಲ್ಲಾನು ಕೂಡ ಏನು ದಟ್ ಈಸ್ ಸ್ಪೇಸ್ ಹಂಗೆ ಇರ್ಬೇಕಂತ ಹೇಳುತ್ತೆ. ಬಟ್ ಇವಾಗಿನ ಒಂದು ಕಾಲಘಟ್ಟದಲ್ಲಿ ಈ ರೀತಿಯಾದಂತಂದು ಮನೆ ಒಂದು ಸೈಟ್ ತಗೊಂಡು ಇಲ್ಲಿ ಕಡೆ ಸೌತ್ ವೆಸ್ಟ್ ಮಾತ್ರ ಕಟ್ಟಿ ಮಿಕ್ಕಿದೆಲ್ಲಾನು ಕೂಡ ಖಾಲಿ ಬಿಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟೊಂದು ಏನು ದಟ್ ಈಸ್ ಸ್ಪೇಸ್ ಇವಾಗ ಲಭ್ಯ ಇಲ್ಲ. ಹಂಗಿದ್ದಾಗ ಏನು ದಟ್ ಈಸ್ ಇದು ಸೈಟ್ ಅಂತಂದ್ರೆ ಇಲ್ಲಿ ನಾವೇನ್ ಮಾಡ್ತೀವಿ, ಟೋಟಲ್ ಮನೆ ಏನ್ ಬರುತ್ತಂತಂದ್ರೆ ಎಲ್ಲಾನು ಕೂಡ ಏನು ಕವರ್ ಮಾಡ್ಕೊಂಡು ಒಂದು ರೋಡ್ ಕಡೆ ಮಾತ್ರ ಏನು ನಾರ್ತ್ಗೆ ಸ್ವಲ್ಪ ಏನು ಸ್ಪೇಸ್ ಇದರ ಒಂದು 3 ಫೀಟ್ಸ್ ಅಥವಾ 4 ಫೀಟ್ ಅಲ್ಲಿ ಏನು ದಟ್ ಈಸ್ ಸ್ಪೇಸ್ ಬಿಟ್ಕೊಂತೀವಿ. ಅಥವಾ ಫುಲ್ ಎಲ್ಲ ಕಟ್ಬಿಟ್ಟು ಏನು ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್ ಇಲ್ಲಿ ಏನು ದಟ್ ಈಸ್ ಸ್ಪೇಸ್ ಬಿಟ್ಕೊಂತಾರೆ. ಅಂದ್ರೆ ಏನು ದಟ್ ಈಸ್ ವೆಹಿಕಲ್ ನಿಲ್ಸ್ಕೊಳೋದಕ್ಕೋಸ್ಕರ. ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಫುಲ್ ಕಟ್ಬಿಟ್ಟು ಏನು ದಟ್ ಈಸ್ ಗ್ರೌಂಡ್ ಏನು ದಟ್ ಈಸ್ ಪಾರ್ಕಿಂಗ್ ಏನು ಮಾಡ್ಕೊಂತಾರೆ. ಇದು ಏನು ಈಗಿನ ಒಂದು ಇದ್ರಲ್ಲಿ ಇರುವಂತದ್ದು. ಬಟ್ ಎಲ್ಲಾ ಕಡೆ ಹಿಂಗೆ ಇದೆ ಅಂತ ಇಲ್ಲ. ಇದು ಏನು ಸಿಟೀಸ್ ಗಳಲ್ಲಿ ಹಿಂಗಿದೆ. ಬಟ್ ವಿಲೇಜ್ ಸೈಡ್ ಕೂಡ ಇವಾಗ ಏನು ಇದೇ ರೀತಿನೇ ಏನು ಚೇಂಜ್ ಆಗ್ತಾ ಇದೆ. ಅಂತಂದ್ರೆ ಚೇಂಜ್ ಅಂತಂದ್ರೆ ರೋಡ್ಗಳು ಏನಿರ್ತದೆ ದಟ್ ಈಸ್ ಈ ವಿಲೇಜಸ್ ಅಲ್ಲಿ ಏನು ದಟ್ ಈಸ್ ಮನೆಗಳೇ ಏನು ದಟ್ ಈಸ್ ಒಂದ್ ಮನೆ ಇನ್ನೊಂದ್ ಮನೆ ಏನು ದಟ್ ಈಸ್ ಜಾಯಿಂಟ್ ಆಗಿರುತ್ತೆ. ಆ ಒಂದು ವಾಸ್ತುನೇ ಏನು ದಟ್ ಈಸ್ ಬೇರೆ. ಈ ರೀತಿ ಬಂದಾಗ ಈ ಒಂದು ವಾಸ್ತು ಇದ್ರಲ್ಲಿ ನಾವು ಏನನ್ನ ಮೇನ್ ನೋಡ್ಬೇಕು, ಏನು ದಟ್ ಈಸ್ ಯಾವ್ದ್ರ ಬಗ್ಗೆ ನಾವು ಒತ್ತು ಕೊಡಬೇಕು, ಯಾವ್ದಕ್ಕೆ ಒತ್ತು ಕೊಡಬಾರದು ಅಂತ ಬಂದಾಗ ಮೇಜರ್ಲಿ ನೋಡಿ ದಟ್ ಈಸ್ ವಾಸ್ತುಶಾಸ್ತ್ರದಲ್ಲಿ ಏನು ದಟ್ ಈಸ್ ಮೇಜರ್ಲಿ ನಾವು ಯಾವಾಗ ವಾಸ್ತು ವರ್ಕ್ ಆಗುತ್ತೆ ಇದೆಲ್ಲಾನು ಕೂಡ ಏನು ದಟ್ ಈಸ್ ಬೇಸಿಕ್, ಇದೆಲ್ಲಾನು ಕೂಡ ಏನು ದಟ್ ಈಸ್ ಎಲ್ಲರೂ ತಿಳಿದಿರುವಂತದ್ದೇ. ಬಟ್ ವಾಸ್ತು ಅನ್ನೋದು ಯಾವಾಗ ವರ್ಕ್ ಆಗುತ್ತೆ ಯಾವಾಗ ವರ್ಕ್ ಆಗಲ್ಲ ಅಂತ ಬಂದಾಗ, ವಾಸ್ತು ಅನ್ನೋದು ನೋಡಿ ದಟ್ ಈಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಇದು ಮನೆಗೇನೆ ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಮನೆ ಇದೆ, ಇಲ್ಲೆಲ್ಲೋ ಒಂದು ಕಡೆ ಏನೋ ಡಿಫೆಕ್ಟ್ ಇದೆ. ಎಲ್ಲೋ ಒಂದು ಕಡೆ ಡಿಫೆಕ್ಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಅಲ್ಲಿ ಏನೋ ದಟ್ ಈಸ್ ಡಿಫೆಕ್ಟ್ ಇದೆ. ನಾರ್ತ್ ಈಸ್ಟ್ ಅಲ್ಲಿ ಡಿಫೆಕ್ಟ್ ಇದ್ದು ಅದನ್ನ ನೀವು ಏನು ದಟ್ ಈಸ್ ಐಡೆಂಟಿಫೈ ಮಾಡಿದಿರ ಅಂತಂದಿದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ಏನು ದಟ್ ಈಸ್ ರೆಕ್ಟಿಫೈ ಮಾಡ್ಕೊಂಡಂಗಿದ್ರೆ ಮಾತ್ರ ಏನು ನೀವು ಐಡೆಂಟಿಫೈ ಮಾಡಿ. ಇಲ್ಲ ಅಂತಂದ್ರೆ ಏನು ದಟ್ ಈಸ್ ವಾಸ್ತು ಏನು ದಟ್ ಈಸ್ ಅದರ ಪಾಡಿಗೆ ಅದು ಏನು ಕೆಲಸ ಮಾಡ್ತಾ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಚೆಕ್ ಮಾಡೋದು ಅಥವಾ ಅದು ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು ಏನು ಮಾತಾಡಕ್ ಹೋಗ್ಬೇಡಿ. ಅವಾಗ ಏನು ಆ ಒಂದು ವಾಸ್ತು ಮಂಡಲ ಅಥವಾ ಒಂದು ವಾಸ್ತು ಪುರುಷ ನೀವೇನ್ ಕಟ್ಟಿದ್ರ ಅದಕ್ಕೆ ತಕ್ಕನಾಗಿ ಅದು ಏನು ದಟ್ ಈಸ್ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಪರ್ಫೆಕ್ಟ್ಲಿ 100% ನಿಮ್ಗೆ ಬೆನಿಫಿಟ್ ಕೊಡ್ತಾ ಇರಲ್ಲ. ಬಟ್ ಏನು ಸಂವಾಟ್ ಏನು ದಟ್ ಈಸ್ ನೀವು ನಿಮ್ಮ ಒಂದು ಇತಿಮಿತಿನಲ್ಲಿ ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ನೀವ್ ಏನ್ ಕಟ್ಕೊಂಡಿದ್ರ ಅದ್ರ ಪ್ರಕಾರ ಅದು ಕೆಲಸ ಮಾಡುತ್ತೆ. ನೀವ್ ಯಾವಾಗ ಏನೋ ಒಬ್ಬರನ್ನ ಕರೆಸಿ ಇದು ಡಿಫೆಕ್ಟ್ ಇದೆ ಅಂತ ಬಂದಾಗ ಅವಾಗ ಏನು ದಟ್ ಈಸ್ ವಾಸ್ತು ಡಿಫೆಕ್ಟ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಈಗ ಸಪೋಸ್ ನಾರ್ತ್ ಈಸ್ಟ್ ಅಲ್ಲಿ ಏನೋ ಡಿಫೆಕ್ಟ್ ಇದ್ರೆ ಈ ಒಂದು ಡಿಫೆಕ್ಟ್ ಏನು ದಟ್ ಈಸ್ ಮಲ್ಟಿಪ್ಲೈ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ನೀವು ರೆಕ್ಟಿಫೈ ಮಾಡ್ಕೊಳ್ಳೋ ತನಕ. ಹಂಗಾಗಿ ಏನು ದಟ್ ಈಸ್ ಅದನ್ನ ನೀವು ರೆಕ್ಟಿಫೈ ಮಾಡ್ಕೊಳಂಗಿದ್ರೆ ಮಾತ್ರ ಏನು ದಟ್ ಈಸ್ ಫಸ್ಟ್ ಏನು ದಟ್ ಈಸ್ ಕರೆಸಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇವೆಲ್ಲಾನು ಕೂಡ ಇಲ್ಲಿ ತನಕ ಹೇಳೋದೆಲ್ಲಾನು ಇದು ನಿಮ್ಗೆ ಕಾಮನ್ ಅನ್ಸ್ಬೋದು. ಮತ್ತೆ ಇವೆಲ್ಲಾನು ಕೂಡ ಏನು ದಟ್ ಈಸ್ ಎಲ್ಲರೂ ಕೂಡ ಏನು ತಿಳಿಸುವಂತದ್ದೇನೆ. ಮೇಜರ್ಲಿ ಏನು ದಟ್ ಈಸ್ ವಾಸ್ತು ಅಂದಿದ ತಕ್ಷಣ ಇವಾಗ ಯಾವ ರೀತಿ ಏನು ಚೆಕ್ ಮಾಡ್ಬೇಕು, ಯಾವ ರೀತಿ ಚೆಕ್ ಮಾಡ್ಬೇಕು, ನಾವು ಏನು ದಟ್ ಈಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತಂದ್ ಬಂದಾಗ ವಾಸ್ತು ಅನ್ನೋದು ನೋಡಿ ಯಾವುದೇ ಒಂದು ಮನೆ ನೀವು ಎಂಥದೇ ಮನೆ ತಗೊಳ್ಳಿ ಆ ಒಂದು ಮನೆ ಏನು ದಟ್ ಈಸ್ ಅದಕ್ಕೆ ತಕ್ಕನಾಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅದ್ ಮನೆ ಹೆಂಗೆ ಇರ್ಲಿ, ಫಾರ್ ಎಕ್ಸಾಂಪಲ್ ಯಾವುದೇ ರೀತಿ ಇರ್ಲಿ, ವೆಸ್ಟ್ಗೆನೆ ಏನು ದಟ್ ಈಸ್ ರೋಡ್ ಇರ್ಲಿ, ವೆಸ್ಟ್ಗೆನೆ ಬಾಗ್ಲಿರ್ಲಿ, ಇದನ್ನು ಕೂಡ ಏನು ದಟ್ ಈಸ್ ಬೆನಿಫಿಟ್ ಏನು ಕೊಡ್ತಾ ಇರುತ್ತೆ ಅಂದ್ರೆ ಇನ್ಕಮ್ ಏನು ಕೊಡ್ತಾನೆ ಇರುತ್ತೆ. ಅಥವಾ ಈಸ್ಟ್ಗೆ ಡೋರ್ ಇದ್ದು ನಾರ್ತ್ ಈಸ್ಟ್ ಅಲ್ಲೇ ಏನು ದಟ್ ಈಸ್ ಬಾತ್ರೂಮ್ ಇದ್ರು ಕೂಡ ಇದನ್ನು ಕೂಡ ಏನು ದಟ್ ಈಸ್ ಇದು ಬೆನಿಫಿಟ್ ಕೊಡಲ್ಲ ಅಂತಂದ್ರೆ ಕೊಡ್ತಾನೆ ಇರುತ್ತೆ. ನೆಕ್ಸ್ಟ್ ನಾರ್ತ್ಗೆ ಡೋರ್ ಇದ್ದು ನಾರ್ತ್ ಅಲ್ಲೂ ನಾರ್ತ್ ವೆಸ್ಟ್ ಅಲ್ಲೇ ಏನು ಬಚ್ಚಲು ಬಾತ್ರೂಮ್ ಎಲ್ಲ ಇದ್ದು ಆಯ್ತಾ, ಇದು ಕರೆಕ್ಟ್ ಆಗಿ ಕಟ್ಟಿದ್ರೆ ಇಲ್ಲಿ ಎಲ್ಲಾ ರೀತಿಯಲ್ಲೂ ಒಳ್ಳೇದೇ ಇರುತ್ತಂತ. ಇದು ಕೂಡ ಏನು ದಟ್ ಈಸ್ ಬೆನಿಫಿಟ್ ಕೊಡ್ತಾ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸಮ್ ಏನು ದಟ್ ಈಸ್ ಡಿಫೆಕ್ಟ್ಸ್ ಕೂಡ ಇಲ್ಲೂ ಇರುತ್ತೆ. ಇದು ಹೆಂಗೆ ಇದು ಯಾವ ರೀತಿಯಲ್ಲಿ ಇದು ಹೆಂಗೆ ಇದ್ರೂ ಕೂಡ ಇದು ಡಿಫೆಕ್ಟ್ಸ್ ಇರುತ್ತೆ ಮತ್ತೆ ಕರೆಕ್ಷನ್ ಕೆಲವೊಂದು ಬೆನಿಫಿಟ್ಸ್ ಕೊಡ್ತಾ ಇರುತ್ತೆ ಅಂತಂದ್ರೆ ಇದು ನಾವು ಯಾವ ರೀತಿ ಇದನ್ನ ಕನ್ಸಿಡರ್ ಮಾಡ್ತೀವಿ ಅದ್ರ ಬೇಸ್ ಮೇಲೆ ಈ ಒಂದು ವಾಸ್ತು ಅನ್ನೋದು ಏನು ದಟ್ ಈಸ್ ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಪ್ರಕಾರ ಇದು ವಾಸ್ತು ಅನ್ನೋದು ವರ್ಕ್ ಮಾಡ್ತಾ ಇರುತ್ತೆ.
ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಮನೆಯಲ್ಲಿ ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಮನೆ ಫುಲ್ ಏನು ದಟ್ ಈಸ್ ಈಸ್ಟ್ಗೆ ಡೋರ್ ಇಟ್ಬಿಟ್ಟು ಕಟ್ಟಿ, ನೆಕ್ಸ್ಟ್ ಏನು ದಟ್ ಈಸ್ ಇಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್ ಬಾತ್ರೂಮ್ ಇದ್ದು, ಆಯ್ತಾ, ಬಚ್ಚಲು ಇದ್ದು, ಅದ್ರ ಜೊತೆಗೆ ಮೆಟ್ಲು ಇದ್ರೂ ಕೂಡ ಇಲ್ಲಿ ಕೆಲಸ ಮಾಡಲ್ಲ ಅಂತಂದ್ರೆ ಇಲ್ಲಿ ಕೆಲಸ ಮಾಡುತ್ತೆ. ಅಥವಾ ಇನ್ನೊಂದು, ಇದು ನಾರ್ತ್, ಈಸ್ಟ್, ಸೌತ್ ಮತ್ತೆ ವೆಸ್ಟ್. ನಾರ್ತ್ಗೆ ಡೋರ್ ಇಟ್ಕೊಂಡು ಇಲ್ಲೂ ಅಷ್ಟೇ ದಟ್ ಈಸ್ ಬಾತ್ರೂಮ್ ಮತ್ತೆ ಸ್ಟೈರ್ ಕೇಸ್ ಎರಡೂ ಇದ್ದಾಗ ಇದು ಕೆಲಸ ಮಾಡಲ್ಲ ಅಂತಂದ್ರೆ ಇದು ಕೆಲಸ ಮಾಡುತ್ತೆ. ಇದ್ರಲ್ಲಿರೋರು ಕೂಡ ಏನು ದಟ್ ಈಸ್ ಚೆನ್ನಾಗಿ ಇರ್ತಾರೆ, ಇದ್ರಲ್ಲಿರೋರು ಕೂಡ ಚೆನ್ನಾಗಿರುತ್ತೆ. ಇವ್ರಿಗೂ ಕೂಡ ಏನು ದಟ್ ಈಸ್ ಇನ್ಕಮ್ ಏನು ದಟ್ ಈಸ್ ಬರ್ತಾ ಇರುತ್ತೆ, ಇವ್ರಿಗೂ ಕೂಡ ಏನು ದಟ್ ಈಸ್ ಇನ್ಕಮ್ ಏನು ದಟ್ ಈಸ್ ಬರ್ತಾನೆ ಇರುತ್ತೆ. ಇವ್ರಿಗೆ ಏನು ದಟ್ ಈಸ್ ಇದ್ರಲ್ಲಿರೋರ್ಗೆ ಈ ರೀತಿ ಬಂದಾಗ ಈಸ್ಟ್ ಡೈರೆಕ್ಷನ್ ಇರೋರಿಗೆ ಜಾಬ್ ಅಲ್ಲಿ ಏನು ಇನ್ಕಮ್ ಬರ್ತಾ ಇರುತ್ತೆ, ಇವ್ರಿಗೆ ಏನು ದಟ್ ಈಸ್ ಬಿಸ್ನೆಸ್ ಇಂದ ಏನು ದಟ್ ಈಸ್ ಇನ್ಕಮ್ ಏನು ಜನರೇಟ್ ಆಗ್ತಾ ಇರುತ್ತೆ. ಅವಾಗ ನಾವೇನೇ ನಮ್ಮ ಒಂದು ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ ದಟ್ ಈಸ್ ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್ ಬಚ್ಚಲು ಬಾತ್ರೂಮ್ ಇರ್ಲೇಬಾರ್ದು ಅಂತ ಹೇಳುತ್ತೆ. ಬಟ್ ಇವ್ರಿಗೆ ಏನು ದಟ್ ಈಸ್ ಬರ್ತಾ ಇರುತ್ತೆ. ಹೆಂಗ್ ಬರ್ತಾ ಇರುತ್ತೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದಾಗ ಇದು ವರ್ಕ್ ಆಗೋದೇ ಏನು ದಟ್ ಈಸ್ ಬೇರೆ ರೀತಿ, ಆಯ್ತಾ. ನಾವ್ ಅನ್ಕೊಂಡಿರೋದು ಏನು ದಟ್ ಈಸ್ ವಾಸ್ತುಶಾಸ್ತ್ರ ಏನು ದಟ್ ಈಸ್ ಈಗ ನಾವು ತಿಳ್ಕೊಳೋದು ಏನು ದಟ್ ಈಸ್ ಇಲ್ಲಿ ಇಂತ ಒಂದು ಡೈರೆಕ್ಷನ್ಸ್ ಅಲ್ಲಿ ಇದಿದೆ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಏನು ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್ ನಾರ್ತ್ ಈಸ್ಟ್ ಅಲ್ಲಿ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಇರಬೇಕು, ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಏನು ದೇವ್ರ ಮನೆ ಕಟ್ಟಬೇಕು, ಅಥವಾ ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್ ಡೋರ್ಸ್ ಇಡಬೇಕು, ಅಲ್ಲಿ ವೆಂಟಿಲೇಷನ್ ಚೆನ್ನಾಗಿ ಬರಬೇಕು, ಯಾಕಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಅಲ್ಲಿಂದಾನೇ ಪಾಸ್ ಆಗೋದು ಅಂತೆಲ್ಲ ನಾವ್ ಏನೇನೋ ಹೇಳ್ತೇವೆ. ಬಟ್ ಆದ್ರೂ ಕೂಡ ಅಲ್ಲೇನೆ ಏನು ದಟ್ ಈಸ್ ಬಾತ್ರೂಮ್ ಇಟ್ಕೊಂಡಿದ್ರು ಕೂಡ ಏನು ಹೆಂಗ್ ಕೆಲಸ ಮಾಡುತ್ತಂದಾಗ ಅದನ್ನು ಕೂಡ ಏನು ದಟ್ ಈಸ್ ಶಾಸ್ತ್ರದಲ್ಲಿ ವಿರುದ್ಧ ಆದ್ರೂ ಕೂಡ ಏನು ಅಲ್ಲಿ ಬೆನಿಫಿಟ್ ಬರುತ್ತೆ ಅಂತಂದ್ರೆ ಅಲ್ಲೂ ಕೂಡ ಏನು ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಜೀವನ ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಏನು ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್ ಜೀವನ ಮಾಡ್ತಾರೆ, ಇಲ್ಲೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಜೀವನ ಮಾಡ್ತಾರೆ. ಯಾವುದೇ ಒಂದು ಪರ್ಫೆಕ್ಟ್ ಆದಂತ ಒಂದು ವಾಸ್ತು, ಫಾರ್ ಎಕ್ಸಾಂಪಲ್ ದೊಡ್ಡ ಸೈಟ್ ಅಲ್ಲೇ ಏನು ದಟ್ ಈಸ್ ದೊಡ್ಡ ಸೈಟ್ ಅಲ್ಲೇ ದಟ್ ಈಸ್ ವಾಸ್ತುಶಾಸ್ತ್ರ ಹೇಳೋದ್ ಪ್ರಕಾರನೇ ಏನು ದಟ್ ಈಸ್ ನಾರ್ತ್ ಒಂದು ಡೋರ್ ಮತ್ತೆ ಈಸ್ಟ್ ಒಂದು ಡೋರ್ ಇಟ್ಬಿಟ್ಟು ಮಿಕ್ಕಿದೆಲ್ಲನೂ ಕೂಡ ಏನು ದಟ್ ಈಸ್ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲೇನೆ ಏನು ದಟ್ ಈಸ್ ಬಚ್ಚಲು ಬಾತ್ರೂಮ್ ಬರಂಗೆ, ಇಲ್ಲೂ ಬಚ್ಚಲು ಬಾತ್ರೂಮ್ ಬರಂಗೆ, ಇಲ್ಲಿ ಏನು ದಟ್ ಈಸ್ ಎಲ್ಲಾನು ಕೂಡ ಪಾರ್ಕಿಂಗ್ ಎಲ್ಲ ನೀಟಾಗಿ ಏನು ಮಾರ್ಕ್ ಕಟ್ಕೊಂಡಿದ್ರು ಕೂಡ ಇವ್ರಿಗೆ ಏನು ದಟ್ ಈಸ್ 100% ಬೆನಿಫಿಟ್ ಕೊಡುತ್ತೆ ಅಂತಂದ್ರೆ 100% ಕೊಡದೇ ಇದ್ರು ಕೂಡ ಏನು ದಟ್ ಈಸ್ 60% 70% ಬೆನಿಫಿಟ್ ಕೊಡುತ್ತೆ. ಇವ್ರಿಗೂ ಕೂಡ ಏನು ದಟ್ ಈಸ್ ಇನ್ಕಮ್ ಇರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಬಿಸ್ನೆಸ್ ಇನ್ಕಮ್ ಕೊಡ್ತಾ ಇರುತ್ತೆ, ಅದರ್ ಇನ್ಕಮ್ಸ್ ಕೂಡ ಏನು ಇವ್ರಿಗೆ ಜನರೇಟ್ ಮಾಡ್ತಾ ಇರುತ್ತೆ. ಬಟ್ ಪ್ರೀವಿಯಸ್ಲಿ ಹೇಳಿದ್ದು ಏನು ದಟ್ ಈಸ್ ಇಲ್ಲಿ ಏನು ದಟ್ ಈಸ್ ಎಂಟೈರ್ಲಿ ಏನು ದಟ್ ಈಸ್ ಇದು ವಾಸ್ತು ವಿರುದ್ಧ ಇದೆ, ಅದ್ರೂ ಕೂಡ ಇಲ್ಲಿ ಇನ್ಕಮ್ ಬರುತ್ತೆ. ಹೆಂಗೆ ಅಂತ ಬಂದಾಗ ಇದು ಏನು ದಟ್ ಈಸ್ ಚಾಲೆಂಜ್ ನಾವು ಚಾಲೆಂಜ್ ಇರುವಂತದ್ದು ಇವಾಗ ಇದೇನೆ, ಆಯ್ತಾ. ಅಂದ್ರೆ ವಾಸ್ತು ಅಂದ ತಕ್ಷಣ ಏನು ದಟ್ ಈಸ್ ಎಲ್ಲರೂ ಹೇಳೋದು ಏನು ದಟ್ ಈಸ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಇದ್ ಕಡೆ ಏನೇನ್ ಇರ್ಬೇಕು ಅಂತಂದ್ ಬಂದಾಗ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದಲ್ಲ. ವಾಸ್ತು ಏನು ದಟ್ ಈಸ್ ಹ್ಯೂಮನ್ ಬೀಯಿಂಗ್ ಗೆ ವಾಸ್ತು ಅಂತ ಬಂದಾಗ ಅದು ಏನು ಹೇಳುವಂತದ್ದು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಒಂದು ಹೆಲ್ತ್ ಪೀಸು ಮತ್ತೆ ಏನು ದಟ್ ಈಸ್ ಪ್ರಾಸ್ಪರಿಟಿ ಇಷ್ಟಕ್ಕೆ ಮಾತ್ರನೇ ಏನು ದಟ್ ಈಸ್ ಒತ್ತು ಕೊಡುವಂತದ್ದು. ಇಷ್ಟಕ್ಕೆ ಮಾತ್ರನೇ ಒತ್ತು ಕೊಡುವಂತದ್ದು ಅಂತಂದ್ ಬಂದಾಗ ಅವು ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಏನು ದಟ್ ಈಸ್ ನಾವು ತಿಳ್ಕೊಬೇಕಾಗುತ್ತೆ. ಯಾವ್ಯಾವ ಒಂದು ಝೋನ್ ಏನು ದಟ್ ಈಸ್ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ಏನು ನಾವು ತಿಳ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು ವಾಸ್ತುಶಾಸ್ತ್ರದಲ್ಲಿ ವಾಸ್ತು ಪುರುಷ ಅಂತ ಬಂದಾಗ ಟೋಟಲ್ ಏನು ದಟ್ ಈಸ್ 64 ಏನು ದಟ್ ಈಸ್ ದೇವತೆಗಳು ಏನು ದಟ್ ಈಸ್ ಒಂದು ವಾಸ್ತುಮಂಡಲದಲ್ಲಿ ಇರುತ್ತೆ. 64 ದೇವತೆಗಳಿದ್ದಾಗ ಒಂದೊಂದು ಏನು ದಟ್ ಈಸ್ ಒಂದೊಂದು ಕೆಲಸ ಏನು ಮಾಡುತ್ತೆ. ಇದ್ರ ಎಲ್ಲಾನು ಕೂಡ ಏನು ದಟ್ ಈಸ್ ಮನಸಾರ ಮತ್ತೆ ಮಾಯಮತದಲ್ಲಿ ಏನು ದಟ್ ಈಸ್ ಇನ್ಡೆಪ್ತ್ ಆಗಿ ಏನು ದಟ್ ಈಸ್ ಹೇಳ್ತಾರೆ. ಸಮರಾಂಗಣ ಸೂತ್ರಧಾರದಲ್ಲಿ ಕೂಡ ಹೇಳ್ತಾರೆ.
ಬಟ್ ಎಲ್ಲಾನು ಕೂಡ 100% ಫಾಲೋ ಮಾಡ್ಬೇಕಂತ ಬಂದಾಗ ಅವಾಗ ಏನು ದಟ್ ಈಸ್ ಏನ್ಷಿಯಂಟ್ ಬುಕ್ಸ್ ಏನ್ ಹೇಳುತ್ತಂತಂದ್ರೆ 100% ವಾಸ್ತುನು ಯಾರ ಕೈಲೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಏನು ದಟ್ ಈಸ್ 60 to 70% ಇದ್ರೆ ಸಾಕು, ಅದು ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ, ಅಥವಾ ಏನು ದಟ್ ಈಸ್ ಹೈಯೆಸ್ಟ್ ಎನರ್ಜಿ ಅನ್ನೋದು ಏನು ಕೊಡುತ್ತೆ. ಒಬ್ಬ ಮನುಷ್ಯನಿಗೆ ಏನು ದಟ್ ಈಸ್ ಅವ್ರದೇ ಆದಂತ ಒಂದು ಜಾತಕ ಇರುತ್ತೆ. ಜಾತಕ ಏನು ದಟ್ ಈಸ್ ಸ್ವಲ್ಪ ಕೆಲಸ ಮಾಡಿದ್ರೆ, ಜಾತಕ ಅಂದಿದ ತಕ್ಷಣ ಅದು ವರ್ಕ್ ಮಾಡೋದು ಏನು ದಟ್ ಈಸ್ ಮ್ಯಾಕ್ಸಿಮಮ್ 15% ಏನು ದಟ್ ಈಸ್ ಕೆಲಸ ಮಾಡುತ್ತೆ. ರಿಮೈನಿಂಗ್ ಏನು ದಟ್ ಈಸ್ 60% ಕೆಲಸ ಮಾಡೋದಂತ ಏನು ದಟ್ ಈಸ್ ವಾಸ್ತುನೆ. ಯಾಕಂದ್ರೆ ಒಬ್ಬ ಮನುಷ್ಯ ಏನು ದಟ್ ಈಸ್ ಮನೆಯಲ್ಲೇ ಏನು ಇರ್ಬೇಕಾಗುತ್ತೆ. ದೇರ್ಫೋರ್ ಮನೆ ಏನು ದಟ್ ಈಸ್ ಎನರ್ಜೆಟಿಕ್ ಆಗಿದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಈ ಒಂದು ಸೀಕ್ರೆಟ್ಸ್ ಏನು, ಇಲ್ಲಿ ಏನು ದಟ್ ಈಸ್ ಇನ್ಕಮ್ ಬರ್ತಾ ಇರುತ್ತೆ, ಇಲ್ಲೂ ಚೆನ್ನಾಗಿರ್ತಾರೆ, ಇಲ್ಲೂ ಚೆನ್ನಾಗಿರ್ತಾರೆ, ಮತ್ತೆ ಇಲ್ಲೂ ಚೆನ್ನಾಗಿರ್ತಾರೆ. ಅಂದ್ರೆ ಈ ಒಂದು ಪರ್ಫೆಕ್ಟ್ಲಿ ಕಟ್ಟುವಂಥದ್ದು ಇಲ್ಲೂ ಕೂಡ ಏನು ದಟ್ ಈಸ್ ಚೆನ್ನಾಗಿರುತ್ತೆ ಅಂತ ಅಂದಾಗ, ಇದಕ್ಕೆಲ್ಲದಕ್ಕೂ ಕೂಡ ಏನು ದಟ್ ಈಸ್ ಮೇನ್ ಸೀಕ್ರೆಟ್ ಆಫ್ ಏನು ದಟ್ ಈಸ್ ವಾಸ್ತು ಬಂದಾಗ ದಟ್ ಈಸ್ ಅರ್ತ್ ಎನರ್ಜಿ ಮೇನ್. ನಾವು ಏನು ದಟ್ ಈಸ್ ಕಟ್ಟುವಂತ ಮನೆ ಒಂದು ಅರ್ತ್ ಎನರ್ಜಿ ಏನಿದೆ ಇದು 100% ಏನು ದಟ್ ಈಸ್ ಚೆನ್ನಾಗಿದ್ರೆ ದಟ್ ಈಸ್ ಮನೆ ಏನು ದಟ್ ಈಸ್ ನಾವು ಮೇಲ್ಗಡೆ ಕಟ್ಟುವಂತ ಮನೆ ಎಷ್ಟೇ ಒಂದು ಸ್ವಲ್ಪ ಏನು ದಟ್ ಈಸ್ ಚೇಂಜ್ ಆದ್ರೂ ಕೂಡ ಅಲ್ಲಿ 100% ಏನು ದಟ್ ಈಸ್ ರಿಸಲ್ಟ್ ಇದ್ದೇ ಇರುತ್ತೆ. ಅಂದ್ರೆ ಹಂಗಂತ ಹೇಳ್ಬಿಟ್ಟು ದಟ್ ಈಸ್ ವಾಸ್ತುಶಾಸ್ತ್ರಕ್ಕೆ ಏನು ದಟ್ ಈಸ್ ವಿರುದ್ಧವಾಗಿ ಏನು ನಾರ್ತ್ ಈಸ್ಟ್ ಅಲ್ಲಿ ಏನು ಎಲ್ಲರೂ ಕೂಡ ಏನು ಬಚ್ಚಲು ಬಾತ್ರೂಮ್ ಕಟ್ಟಿದ್ರೆ ಬೆನಿಫಿಟ್ ಬರುತ್ತೆ ಅಂತಲ್ಲ, ಅಥವಾ ಸ್ಟೇರ್ ಕೇಸ್ ಕಟ್ಟಿದ್ರೆ ಬೆನಿಫಿಟ್ ಬರುತ್ತೆ, ಬೇರೆ ಕಡೆ ಕಟ್ಟಿದ್ರೆ ಬರಲ್ಲ ಅಂತಲ್ಲ. ಅಲ್ಲೂ ಕೂಡ ಏನು ಬೆನಿಫಿಟ್ ಬರುತ್ತೆ, ಇಲ್ಲೂ ಕೂಡ ಏನು ದಟ್ ಈಸ್ ಬೆನಿಫಿಟ್ ಬರುತ್ತೆ. ಅದನ್ನ ನಾವು ಏನು ದಟ್ ಈಸ್ ನಾವು ಹೆಂಗೆ ದಟ್ ಈಸ್ ಅಲ್ಲಿ ಎನರ್ಜಿ ಕ್ರಿಯೇಟ್ ಮಾಡ್ಕೊಂತ ಇದೀವಿ ಅನ್ನೋದ್ರ ಬೇಸ್ ಮೇಲೆ ಏನು ದಟ್ ಈಸ್ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ದಟ್ ಈಸ್ ನಾವು ಏನ್ ಮಾಡ್ಬೇಕು, ದಟ್ ಈಸ್ ಸೀಕ್ರೆಟ್ಸ್ ಆಫ್ ವಾಸ್ತು ಅನ್ನೋದೇ ಏನು ದಟ್ ಈಸ್ ಬೇರೆ ಇದೆ, ಬಟ್ ನಾವ್ ಇವಾಗ ತಿಳ್ಕೊಂತ ಇರೋದೇ ಏನು ದಟ್ ಈಸ್ ಬೇರೆ. ನೆಕ್ಸ್ಟ್ ಈ ಒಂದು ಎಲ್ಲರೂ ಏನ್ ಮಾಡ್ ಇನ್ನೊಂದು ರಾಂಗ್ ನೋಷನ್ ಇರುವಂತದ್ದು ಏನು ದಟ್ ಈಸ್ ಯಾವುದೇ ಕಡೆ ಏನೋ ರೋಡ್ ಇದ್ರು ಸಪೋಸ್ ಏನು ದಟ್ ಈಸ್ ವೆಸ್ಟ್ ಗೆ ಏನು ದಟ್ ಈಸ್ ರೋಡ್ ಇರುತ್ತೆ ಯಾವ್ದೋ ಒಂದು ಸೈಟ್ ಗೆ, ಅವ್ರೇನ್ ಮಾಡ್ತಾರೆ ದಟ್ ಈಸ್ ನಾರ್ತ್ ಈಸ್ಟ್ ಗೆ ಏನು ದಟ್ ಈಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾರ್ತ್ ಈಸ್ಟ್ ಗೆ ಏನು ದಟ್ ಈಸ್ ಎಲ್ಲಾ ಕಡೆ ಒಂದು ಏನೇನೋ ಸ್ಪೇಸ್ ಮಾಡ್ಕೊಂಡು ಹಿಂಗ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಏನು ದಟ್ ಈಸ್ ಡೋರ್ ಇರೋದು ಅಥವಾ ಈಸ್ಟ್ ಗೆ ಡೋರ್ ಇರೋದೆಲ್ಲ ಮಾಡ್ತಾರೆ. ಇದು ಏನು ದಟ್ ಈಸ್ ಇದು ರಾಂಗ್. ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ನೀವು ಎಷ್ಟೇ ಎನರ್ಜಿ ಕ್ರಿಯೇಟ್ ಮಾಡಿದ್ರು ಕೂಡ ಇಲ್ಲಿ ಅರ್ತ್ ಎನರ್ಜೀಸ್ ಏನು ದಟ್ ಈಸ್ ಕಮ್ಮಿ ಆಗುತ್ತೆ. ಅಂದ್ರೆ ಅರ್ತ್ ಎನರ್ಜೀಸ್ ಏನು ಡಿಕ್ಲೈನ್ ಆಗುತ್ತೆ. ಯಾವುದೇ ಒಂದು ಸೈಟ್ ಗೆ ದಟ್ ಈಸ್ ಯಾರೇ ಮನೆ ಕಟ್ಟಿದ್ರು ಕೂಡ ಯಾವ ಕಡೆ ಏನು ದಟ್ ಈಸ್ ರೋಡ್ ಇದ್ರೆ, ವೆಸ್ಟ್ ಗೆ ರೋಡ್ ಇದ್ರೆ ಏನು ದಟ್ ಈಸ್ ಮನೇನು ಕೂಡ ಏನು ದಟ್ ಈಸ್ ವೆಸ್ಟ್ ಫೇಸಿಂಗ್ ಇರಬೇಕು. ಅಂದ್ರೆ ಡೋರ್ ಎಲ್ಲಾನು ಕೂಡ ಏನು ದಟ್ ಈಸ್ ವೆಸ್ಟ್ ಫೇಸಿಂಗ್ ಇರಬೇಕು. ಅವಾಗಲೇ ಏನು ದಟ್ ಈಸ್ ಇಲ್ಲಿ ಏನು ದಟ್ ಈಸ್ ಎನರ್ಜೀಸ್ ಅನ್ನೋದು ಏನು ದಟ್ ಈಸ್ ಕ್ರಿಯೇಟ್ ಆಗುತ್ತೆ, ಎನರ್ಜೀಸ್ ಏನು ಇನ್ಕ್ರೀಸ್ ಮಾಡ್ಕೊಬಹುದು. ವೆಸ್ಟ್ ಗೆ ಇದ್ದು ದಟ್ ಈಸ್ ನೀವು ತಗೊಂಬಂದು ಇಲ್ಲೆಲ್ಲ ದಾರಿ ಮಾಡ್ಕೊಂಡು ನೀವೇ ಒಂದು ರೋಡ್ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಏನು ದಟ್ ಈಸ್ ನಾರ್ತ್ ಗೆ ಅಥವಾ ಈಸ್ಟ್ ಗೆ ಏನು ದಟ್ ಈಸ್ ಇಟ್ಟಾಗ ಅವಾಗ ಏನು ದಟ್ ಈಸ್ ಎನರ್ಜಿ ಅನ್ನೋದು ಏನು ದಟ್ ಈಸ್ ಹೊಲ್ಟೋಗುತ್ತೆ, ಎನರ್ಜಿ ಅನ್ನೋದು ಏನು ದಟ್ ಈಸ್ ಡಿಕ್ಲೈನ್ ಆಗುತ್ತೆ. ಇದು ಏನು ದಟ್ ಈಸ್ ಫಸ್ಟ್ ರಾಂಗ್ ನಾವು ಮಾಡುವಂಥದ್ದು, ಇದು ಮಾಡಬಾರದು. ನೆಕ್ಸ್ಟ್ ನಾವು ಮಾಡುವಂಥದ್ದು ನೆಕ್ಸ್ಟ್ ಮಿಸ್ಟೇಕ್ ಅಂತ ಬಂದಾಗ ಯಾವುದೇ ಒಂದು ವಾಸ್ತು ಯಾವುದೇ ಒಂದು ಮನೆನ ವಾಸ್ತು ಪ್ರಕಾರ ನಾವೀಗ ಕಟ್ಬೇಕಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಏನು ದಟ್ ಈಸ್ ಒಂದು ಇಂಟೀರಿಯರ್ ಏನು ದಟ್ ಈಸ್ ಡಿಸೈನ್ ಇವಾಗ ಏನು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನು ಒತ್ತು ಕೊಡ್ತಾರೆ. ಅಂದ್ರೆ ಇಂಟೀರಿಯರ್ ಡಿಸೈನ್ ಗೆ ಏನು ದಟ್ ಈಸ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಂಟೀರಿಯರ್ ಡಿಸೈನ್ ಏನು ದಟ್ ಈಸ್ ಡೆಕೋರೇಷನ್ ಗೆ ಅಥವಾ ಡಿಸೈನ್ ಮನೆ ಲುಕ್ ಏನು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಏನೇನೋ ಅದು ಓಕೆ, ಅದೇನೇ ಮಾಡ್ಕೊಂಡ್ರು ಕೂಡ ಮೇನ್ ಏನು ದಟ್ ಈಸ್ ಕಿಚನ್ ಏನಿದೆ, ಕಿಚನ್ ಅಲ್ಲಿ ಏನು ದಟ್ ಈಸ್ ಆದಷ್ಟು ಏನು ದಟ್ ಈಸ್ ಸೇಫ್ಟಿನ ಏನು ದಟ್ ಈಸ್ ಮೇಂಟೈನ್ ಮಾಡ್ಕೋಬೇಕು. ಸೇಫ್ಟಿ ಮೇಂಟೈನ್ ಮಾಡ್ಕೊಂಡು ಇದ್ರಲ್ಲೂ ಕೂಡ ಏನು ದಟ್ ಈಸ್ ಡಿಸೈನ್ ಅಂತ ಮಾಡ್ಕೊಂಡು ಅದನ್ನ ಏನು ದಟ್ ಈಸ್ ಟೋಟಲ್ ಕಿಚನ್ ಏನು ದಟ್ ಈಸ್ ಓಪನ್ ಮಾಡುವಂತದ್ದು ಇರ್ಬೋದು, ಅಥವಾ ಕಿಚನ್ ಏನು ದಟ್ ಈಸ್ ಫುಲ್ಲಿ ಏನು ದಟ್ ಈಸ್
ಎಲ್ಲಾನು ಕೂಡ ಏನು ದಟ್ ಈಸ್ ಓಪನ್ ಕಿಚನ್ ಏನು ಇವಾಗಿನ ಇದರಲ್ಲಿ ಜಾಸ್ತಿ ಮಾಡ್ತಾರೆ. ಓಪನ್ ಕಿಚನ್ ಏನು ದಟ್ ಈಸ್ ಸರ್ಕ್ಯುಲೇಷನ್ ಆಫ್ ಏರ್ ಓಕೆ, ಬಟ್ ಏನು ದಟ್ ಈಸ್ ಆ ಒಂದು ಎನರ್ಜೀಸ್ ಇದೆಯಲ್ಲ, ಈ ಒಂದು ಎನರ್ಜಿ ಏನು ದಟ್ ಈಸ್ ವಿತಿನ್ ವಾಲ್ಸ್ ಅಲ್ಲಿ ಏನು ದಟ್ ಈಸ್ ಅಡಿಗೆ ಮಾಡಿದಾಗ ಮಾತ್ರ ಆ ಒಂದು ಎನರ್ಜಿ ಚೆನ್ನಾಗಿರುತ್ತೆ. ಇದು ಏನು ದಟ್ ಈಸ್ ಓಪನ್ ಆದಾಗ ಇಲ್ಲಿ ಮಾಡುವಂತ ಒಂದು ಕುಕಿಂಗ್ ಏನು ದಟ್ ಈಸ್ ಎನರ್ಜಿ ಏನು ದಟ್ ಈಸ್ ಲೀಕೇಜ್ ಆಗುತ್ತೆ. ಅವಾಗ ಏನಾಗುತ್ತೆ ದಟ್ ಈಸ್ ಎಂಟೈರ್ ಎನರ್ಜಿ ಏನು ದಟ್ ಈಸ್ ಫುಡ್ ಎನರ್ಜಿ ಏನು ದಟ್ ಈಸ್ ಡಿಕ್ಲೈನ್ ಆಗುತ್ತೆ. ಫುಡ್ ಎನರ್ಜಿ ಡಿಕ್ಲೈನ್ ಆಗ ಟೋಟಲ್ ಎನರ್ಜಿ ಏನು ದಟ್ ಈಸ್ ಮನೆ ಒಂದು ಎಂಟೈರ್ ಪೀಪಲ್ ಏನು ದಟ್ ಈಸ್ ಡಿಕ್ಲೈನ್ ಆಗುತ್ತೆ. ಅವಾಗ ಇನ್ಕಮ್ಗೆ ಏನು ದಟ್ ಈಸ್ ಎಫೆಕ್ಟ್ ಆಗುತ್ತೆ. ಇನ್ಕಮ್ಗೆ ಏನು ದಟ್ ಈಸ್ ಮೇನ್ ಇದು ಒಂದು ಎಫೆಕ್ಟ್ ಆಗುತ್ತೆ. ಇದು ಏನು ದಟ್ ಈಸ್ ನಾವಿವಾಗ ಫಾಲೋ ಮಾಡದೇ ಇರೋದು. ಇದು ಒಂದು ಏನು ದಟ್ ಈಸ್ ರಾಂಗ್. ನೆಕ್ಸ್ಟ್ ಇವಾಗ ಇನ್ನ ಒಂದು ಕಾಲಘಟ್ಟದಲ್ಲಿ ಮಾಡುವಂತಂದು ಅನದರ್ ಮಿಸ್ಟೇಕ್ ಏನಂತಂದ್ರೆ, ಯಾವುದೇ ಒಂದು ಸೈಟ್ ಅಲ್ಲಿ ಏನೋ ದಟ್ ಈಸ್ ಮನೆ ಫುಲ್ ಎಲ್ಲಾನು ಕೂಡ ಏನೋ ಚೆನ್ನಾಗಿ ಕಟ್ತಾರೆ. ಫುಲ್ ಚೆನ್ನಾಗಿ ಕಟ್ಟಿಟ್ಟು ಆಯ್ತಾ ನಾರ್ತ್ಗೆ ಮತ್ತೆ ಎಲ್ಲಾನು ಡೋರ್ಸ್ ಕ್ಲೀನ್ ಆಗಿ ಇಟ್ಕೊಂತಾರೆ. ಬಟ್ ಎಂಟೈರ್ ಈ ಒಂದು ಸ್ಪೇಸ್ ಎಲ್ಲಾನು ಕೂಡ ಏನೋ ದಟ್ ಈಸ್ ಓಪನ್ ಮಾಡ್ತಿರ್ತಾರೆ. ಇದು ಓಪನ್ ಏನು ದಟ್ ಈಸ್ ಗುಡ್, ಬಟ್ ಇಲ್ಲಿ ಏನು ದಟ್ ಈಸ್ ಓಪನ್ ಇದ್ರೆ ಅದು ಏನು ದಟ್ ಈಸ್ ಅಷ್ಟು ಏನು ದಟ್ ಈಸ್ ಎನರ್ಜಿ ಏನು ದಟ್ ಈಸ್ ಒಂದು ಲೀಕೇಜ್ ಪಾಯಿಂಟ್. ಇದು ಎನರ್ಜಿ ಒಂದು ಲೀಕೇಜ್ ಪಾಯಿಂಟ್ ಅಂದ್ರೆ ಅಲ್ಲಿ ಏನಾದ್ರೂ ಕೂಡ ಎನರ್ಜೀಸ್ ಏನು ದಟ್ ಈಸ್ ಡ್ರೈನ್ ಆಗ್ತಾ ಇದ್ರೆ ಟೋಟಲ್ ಏನು ದಟ್ ಈಸ್ ಮನಿ ಎನರ್ಜಿ ಎಲ್ಲಾನು ಕೂಡ ಏನು ದಟ್ ಈಸ್ ಮನಿ ಎನರ್ಜಿ ಎಲ್ಲಾನು ಕೂಡ ಏನು ದಟ್ ಈಸ್ ಡಿಕ್ಲೈನ್ ಆಗುತ್ತೆ. ಅದು ಏನು ಆಗ್ಬಾರ್ದು ಆಯ್ತಾ. ಇದು ಏನು ದಟ್ ಈಸ್ ಅನದರ್ ಮಿಸ್ಟೇಕ್. ನೆಕ್ಸ್ಟ್ ಇವಾಗಿನ ಇದ್ರಲ್ಲಿ ಮಾಡ್ತಾ ಇರುವಂತ ಒಂದು ಅದರ್ ಏನು ದಟ್ ಈಸ್ ಮಿಸ್ಟೇಕ್ಸ್ ಬಂದಾಗ, ಯಾವುದೇ ಒಂದು ಮನೆಗಳು ಏನು ಕಟ್ತಾರೆ, ಮನೆಗಳು ಕಟ್ಟಿದಾಗ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ಪ್ರೆಸೆಂಟ್ಲಿ ಏನು ಅಪಾರ್ಟ್ಮೆಂಟ್ಸ್ ಏನು ದಟ್ ಈಸ್ ಜಾಸ್ತಿ ಕಟ್ತಾರೆ, ಅಥವಾ ಫ್ಲೋರ್ ಮೇಲೆ ಫ್ಲೋರ್ ಏನು ದಟ್ ಈಸ್ ಕಟ್ತಾ ಹೋಗ್ತಾರೆ. ಫ್ಲೋರ್ ಮೇಲೆ ಫ್ಲೋರ್ ಕಟ್ತಾ ಹೋದಾಗ ಸ್ಟೇರ್ ಕೇಸ್ಗೆ ದಟ್ ಈಸ್ ಇಂಪಾರ್ಟೆನ್ಸ್ ಏನು ಕೊಡಲ್ಲ. ಸ್ಟೇರ್ ಕೇಸು ಅಥವಾ ಇವಾಗಿನ ಇದರಲ್ಲಿ ಪ್ರೆಸೆಂಟ್ ಇದರಲ್ಲಿ ಸ್ಟೇರ್ ಕೇಸ್ ಬದಲು ಏನು ದಟ್ ಈಸ್ ಲಿಫ್ಟ್ ಏನು ದಟ್ ಈಸ್ ವಾಸ್ತುಶಾಸ್ತ್ರ ಬಂದಾಗ ಲಿಫ್ಟ್ ಇತ್ತ ಅಂತಂದ್ರೆ ಅವಾಗ ಏನು ದಟ್ ಈಸ್ ಲಿಫ್ಟ್ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ. ಅವಾಗ ಏನು ದಟ್ ಈಸ್ ಅಪಾರ್ಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಲಿಲ್ಲ. ಮತ್ತೆ ಅವಾಗ ಒಂದು ಸ್ಟೇರ್ ಕೇಸ್ ಕಾನ್ಸೆಪ್ಟ್ ಇತ್ತಂದ್ರೆ ಅದು ಕೂಡ ಇರ್ಲಿಲ್ಲ. ಅವಾಗಿನ ಇದ್ರಲ್ಲಿ ಎಲ್ಲಾನು ಕೂಡ ಏನು ದಟ್ ಈಸ್ ಓನ್ಲಿ ಏನು ಒಂದು ಫ್ಲೋರ್ ಮಾತ್ರನೇ ಅವಾಗ, ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಏನು ಮನೆ ಕಟ್ತಾ ಇದ್ರು. ಅದ್ರ ಮೇಲೆ ಏನು ದಟ್ ಈಸ್ ಓನ್ಲಿ ಚಾವಣಿಗಳು ಈ ರೀತಿ ಏನು ಹಾಕೊಂತ ಇದ್ರು. ಬಟ್ ಇವಾಗ ಏನು ದಟ್ ಈಸ್ ಟೆಕ್ನಾಲಜಿ ಏನು ಡೆವಲಪ್ ಆದಂಗೆಲ್ಲನೂ ಕೂಡ ಸ್ಟೇರ್ ಕೇಸ್ ಏನು ದಟ್ ಈಸ್ ಬೇರೆ ಬೇರೆ ರೀತಿಯಾದಂತ ಒಂದು ಸ್ಟೇರ್ ಕೇಸ್ ಬಂದಿದೆ. ಅವಾಗ ಏನು ಆ ಸ್ಟೇರ್ ಕೇಸ್ ಏನು ಬೇರೆ ಬೇರೆ ರೀತಿಯಾದಂತ ಸ್ಟೇರ್ ಕೇಸ್ ಬಂದಾಗ ಅದು ಅದರದೇ ಆದಂತ ಒಂದು ವಿನ್ಯಾಸದಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಾಗ ಆ ಒಂದು ಸ್ಟೇರ್ ಕೇಸ್ ಕೆಲವೊಂದ್ಸತಿ ಎಫೆಕ್ಟ್ ಆಗುತ್ತೆ, ಕೆಲವೊಂದ್ಸತಿ ಎಫೆಕ್ಟ್ ಆಗಲ್ಲ. ಅಂದ್ರೆ ಸ್ಟೇರ್ ಕೇಸ್ ಅಲ್ಲೇನೆ ಏನು ಇವಾಗ ಏನು ಕನ್ಸ್ಟ್ರಕ್ಟ್ ಮಾಡುವಂತದ್ದು ಅಂದ್ರೆ ಟೋಟಲಿ ಏನು ಸಿಮೆಂಟ್ ಇಂದ ಕನ್ಸ್ಟ್ರಕ್ಟ್ ಮಾಡುವಂತದ್ದು ಸ್ಟೇರ್ ಕೇಸ್ ಇದೆ. ವುಡ್ ಇಂದ ಏನು ದಟ್ ಈಸ್ ಮಾಡುವಂತ ಸ್ಟೇರ್ ಕೇಸ್ ಇದೆ. ಐರನ್ ಇಂದ ಮಾಡುವಂತ ಸ್ಟೇರ್ ಕೇಸ್ ಇದೆ. ಮತ್ತೆ ಸ್ಟೀಲ್ ಇಂದ ಕನ್ಸ್ಟ್ರಕ್ಟ್ ಮಾಡುವಂತ ಸ್ಟೇರ್ ಕೇಸ್ ಇದೆ. ಅದ್ರ ಜೊತೆಗೆ ವುಡ್ ಅಲ್ಲೇ ಏನು ದಟ್ ಈಸ್ ಓಪನ್ ಟೈಪ್ ಏನು ದಟ್ ಈಸ್ ಸ್ಟೇರ್ ಕೇಸ್ ಇದೆ. ಇವೆಲ್ಲಾನು ಕೂಡ ಇದ್ದಾಗ ಇವೆಲ್ಲಾನು ಕೂಡ ಏನು ದಟ್ ಈಸ್ ಎಲ್ಲಾ ಸ್ಟೇರ್ ಕೇಸ್ ಅನ್ನು ಕೂಡ ಒಂದೇ ಎಫೆಕ್ಟ್ ಮಾಡುತ್ತಂತೆ, ಇವೆಲ್ಲಾನು ಒಂದೇ ಎಫೆಕ್ಟ್ ಮಾಡಲ್ಲ ಆಯ್ತಾ. ಇವೆಲ್ಲಾನು ಕೂಡ ಏನು ದಟ್ ಈಸ್ ಬೇರೆ ಬೇರೆನೆ ಹೇಳುತ್ತೆ ಆಯ್ತಾ. ಇವೆಲ್ಲಾನು ಕೂಡ ಬೇರೆ ಬೇರೆನೆ ಹೇಳಿದಾಗ ನಾವ್ ಹೆಂಗೆ ಎಲ್ಲದಕ್ಕೂ ಕೂಡ ಒಂದೇ ಅಪ್ಲೈ ಮಾಡಕ್ಕಾಗುತ್ತೆ. ಇದು ಏನು ದಟ್ ಈಸ್ ಸ್ಟ್ರಕ್ಚರಲ್ ಏನು ದಟ್ ಈಸ್ ಚೇಂಜಸ್ ಅಲ್ಲಿ ಏನು ಇದೆಲ್ಲ ಬರುತ್ತೆ. ಇದು ನಾವು ಬೇರೆ ರೀತಿಯಲ್ಲಿ ಏನು ತಗೋಬೇಕಾಗುತ್ತೆ ಆಯ್ತಾ. ಎಲ್ಲೋ ಒಂದ್ ಕಡೆ ಏನು ದಟ್ ಈಸ್ ವುಡ್ ಅಲ್ಲಿ ಏನು ದಟ್ ಈಸ್ ಸ್ಟೇರ್ ಕೇಸ್ ಮಾಡಿದಾರೆ ಅಂತಂದ್ರೆ ಅದು ಎಫೆಕ್ಟ್ ಏನು ದಟ್ ಈಸ್ ಇರೋದೇ ಇಲ್ಲ ಆಯ್ತಾ. ಅದೆಲ್ಲೇ ಇಟ್ಟರು ಕೂಡ ಏನು ದಟ್ ಈಸ್ ಎಫೆಕ್ಟ್ ಈಸ್ ನಿಲ್. ಸಿಮೆಂಟ್ ಅಲ್ಲಿ ಏನು ಆಕ್ಚುಲ್ ಕನ್ಸ್ಟ್ರಕ್ಟ್ ಮಾಡಿರುವಂತ ಸ್ಟೇರ್ ಕೇಸ್ ಬಂದಾಗ ಇದು ಏನು ದಟ್ ಈಸ್ ಇದನ್ನ ನಾವು ಏನು ದಟ್ ಈಸ್ ಕನ್ಸಿಡರ್ ಮಾಡ್ಬೇಕು. ಐರನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ಸ್ಟೇರ್ ಕೇಸು ಅದನ್ನು ಕೂಡ ಏನು ಮೂವೇಬಲ್ ಅಥವಾ ಫೋಲ್ಡೇಬಲ್ ಇದ್ದಾಗ ಅದನ್ನು ಕೂಡ ಬರಲ್ಲ. ಸ್ಟೀಲ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಕೂಡ ಕೆಲವೊಂದ್ರಲ್ಲಿ ಏನು ಎಫೆಕ್ಟ್ ಆಗುತ್ತೆ, ಇನ್ನೊಂದು ಕೆಲವೊಂದು ಕಡೆ ಇದು ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಸ್ಟೇರ್ ಕೇಸ್ ಅಲ್ಲಿ ಏನು ದಟ್ ಈಸ್ ಓಪನ್ ಸ್ಟೇರ್ ಕೇಸ್ ಬರುತ್ತೆ. ಇವಾಗ ಓಪನ್ ಸ್ಟೇರ್ ಕೇಸ್ ಬಂದಾಗ ಅದನ್ನು ಕೂಡ ಅಷ್ಟೇ ದಟ್ ಈಸ್ ಎಫೆಕ್ಟ್ ಇರೋದೇ ಇಲ್ಲ.
ಈ ರೀತಿಯಾಗಿ ಏನು ದಟ್ ಈಸ್ ಬಂದಾಗ ಅವಾಗ ಏನು ದಟ್ ಈಸ್ ಅದನ್ನ ನಾವು ಬೇರೆ ರೀತಿಯಲ್ಲೇ ಕನ್ಸಿಡರ್ ಮಾಡ್ಬೇಕು. ಬೇರೆ ರೀತಿಯಲ್ಲಿ ಅದನ್ನ ನಾವು ವಿಶ್ಲೇಷಣೆ ಮಾಡಿ ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದು ಎಫೆಕ್ಟ್ ಆಗುತ್ತಾ ಇಲ್ಲ ಅನ್ನೋದೆಲ್ಲನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೂ ಕೆಲವೊಂದು ಏನು ಸೀಕ್ರೆಟ್ಸ್ ಬಂದಾಗ ಈ ಸ್ಟೇರ್ ಕೇಸ್ಗೆ ಇವಾಗ ಏನ್ ಮಾಡ್ತಾರೆ ದಟ್ ಈಸ್ ವಿ ಆರ್ ಪುಟ್ಟಿಂಗ್ ದಟ್ ಏನು ಸ್ಟೋನ್ ಅಂತಂದ್ರೆ ಏನು ದಟ್ ಈಸ್ ಗ್ರಾನೈಟ್ ಇರ್ಬೋದು, ದಟ್ ಈಸ್ ಟೈಲ್ಸ್ ಇರ್ಬೋದು, ಮಾರ್ಬಲ್ಸ್ ಇರ್ಬೋದು, ಇವೆಲ್ಲನೂ ಕೂಡ ಏನು ದಟ್ ಈಸ್ ಸ್ಟೇರ್ ಕೇಸ್ಗೆ ಏನು ದಟ್ ಈಸ್ ಹಾಕೊಂತ ಹೋಗ್ತಾರೆ. ಅವಾಗ ಅದು ಮತ್ತೆ ಏನು ದಟ್ ಈಸ್ ಎಫೆಕ್ಟ್ ಏನು ದಟ್ ಈಸ್ ಬೇರೆನೆ ಆಗುತ್ತೆ. ಅದರ ಎಫೆಕ್ಟ್ ಏನು, ಅದರ ಒಂದು ಟೋಟಲ್ ಚೇಂಜಸ್ ಏನು ದಟ್ ಈಸ್ ಬೇರೆ ರೀತಿ ಬರುತ್ತೆ. ಇವಾಗ ಇದನ್ನ ಏನು ದಟ್ ಈಸ್ ಇದ್ರ ಜೊತೆಗೆ ಇದನ್ನು ಕೂಡ ಇವಾಗಿದೆ, ಇದ್ರ ಜೊತೆಗೆ ಇದೆಲ್ಲಾನು ಕೂಡ ರಿಪ್ಲೇಸ್ ಮಾಡುವಂತದ್ದು ಏನು ದಟ್ ಈಸ್ ಲಿಫ್ಟ್ ಏನು ದಟ್ ಈಸ್ ತಗೊಂಡಾಗ ಸ್ಟೇರ್ ಕೇಸ್ ಎಂಟೈರ್ ವರ್ಕ್ ಏನ್ ಮಾಡುತ್ತೆ ಇವಾಗ ಏನು ದಟ್ ಈಸ್ ಲಿಫ್ಟ್ ಮಾಡುತ್ತೆ. ಲಿಫ್ಟ್ ಏನು ದಟ್ ಈಸ್ ಎಲೆಕ್ಟ್ರಿಕಲಿ ಏನು ದಟ್ ಈಸ್ ವರ್ಕ್ ಆಗುವಂತದ್ದು. ಎಲೆಕ್ಟ್ರಿಕಲಿ ವರ್ಕ್ ಆಗುವಂತಂದ್ರೆ ಅದು ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಏನು ದಟ್ ಈಸ್ ಟಾಪ್ ಆಫ್ ದ ಬಿಲ್ಡಿಂಗ್ ತನಕನೂ ಕೂಡ ಅದು ಏನು ಪ್ರೊಜೆಕ್ಟ್ ಆಗಿರುತ್ತೆ ಅಂತಂದ್ರೆ ಲಿಫ್ಟ್ ಏನು ದಟ್ ಈಸ್ ಆಲ್ವೇಸ್ ಏನು ದಟ್ ಈಸ್ ಮೂವ್ ಆಗ್ತಾ ಇರುತ್ತೆ. ಲಿಫ್ಟ್ ಏನು ದಟ್ ಈಸ್ ಮೂವ್ ಆಗ್ತಾ ಇದ್ದಾಗ ಲಿಫ್ಟ್ ಏನು ದಟ್ ಈಸ್ ಮೂವ್ಮೆಂಟ್ ಅಲ್ಲಿ ಬರುತ್ತೆ. ಮೂವ್ಮೆಂಟ್ ಅಲ್ಲಿ ಬಂದಾಗ ಅಲ್ಲಿ ಏನು ದಟ್ ಈಸ್ ಎನರ್ಜಿ ಏನು ದಟ್ ಈಸ್ ಟು ಅಂಡ್ ಫ್ರೋ ದಲ್ಲಿ ಏನು ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವು ಟು ಅಂಡ್ ಫ್ರೋ ಮೋಷನ್ ಏನು ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇದರಲ್ಲಿ ಟು ಅಂಡ್ ಫ್ರೋ ಮೋಷನ್ ಅಲ್ಲಿ ಏನು ದಟ್ ಈಸ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಎನರ್ಜಿ ಕ್ರಿಯೇಟ್ ಆದಾಗ ಅಪ್ಪುಗೋದಾಗ ಏನು ದಟ್ ಈಸ್ ಅರ್ತ್ ಎನರ್ಜಿಸ್ ಏನು ದಟ್ ಈಸ್ ಎನರ್ಜಿ ಅಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಲಿಫ್ಟ್ ಏನು ಡೌನ್ ಬಂದಾಗ ಎನರ್ಜಿ ಏನು ಕಂಪ್ರೆಸ್ ಆಗುತ್ತೆ. ಎನರ್ಜಿ ಕಂಪ್ರೆಸ್ ಆದಾಗ ಏನು ಅರ್ತ್ ಏನು ದಟ್ ಈಸ್ ಕಂಪ್ರೆಸ್ ಆಗುತ್ತೆ. ಅರ್ತ್ ಕಂಪ್ರೆಸ್ ಆದಾಗ ಆ ರೀತಿ ಆಗ್ತಾ ಇದ್ದಾಗ ಅವಾಗ ಏನಾಗುತ್ತೆ, ಆ ಒಂದು ಅರ್ಥಗೆ ಏನು ದಟ್ ಈಸ್ ವೈಬ್ರೇಷನ್ಸ್ ಮುಖಾಂತರ ಅರ್ತ್ ಏನು ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆಗ್ಬಿಟ್ಟು ಆ ಎನರ್ಜಿ ಎಲ್ಲಾನು ಕೂಡ ಏನು ಸ್ಪ್ರೆಡ್ ಆಗುತ್ತೆ. ಯಾವಾಗ ಲಿಫ್ಟ್ ಏನು ದಟ್ ಈಸ್ ಡೌನ್ ಹೋದಾಗ ಅವಾಗ ಎನರ್ಜಿ ಏನು ದಟ್ ಈಸ್ ಡಿಕ್ಲೈನ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ಇದು ಯಾವಾಗ ಏನು ಆಕ್ಚುಲಿ ಏನು ದಟ್ ಈಸ್ ಲಿಫ್ಟ್ ಏನು ದಟ್ ಈಸ್ ಅಪ್ ಡೌನ್ ಹೋಗುವಂತ ಲಿಫ್ಟ್ ಇದ್ದಾಗ ಅಲ್ಲೇನೆ ಏನು ದಟ್ ಈಸ್ ಸರ್ಕಲ್ ಕೆಲವೊಂದು ಏನು ದಟ್ ಈಸ್ ಲಿಫ್ಟ್ ಇವಾಗ ಏನ್ ಮಾಡ್ತಾರ ಅಂತಂದ್ರೆ ಆ ಎನರ್ಜಿ ಏನು ದಟ್ ಈಸ್ ಕಂಪ್ರೆಸ್ ಆಗದಿರ ಅದನ್ನ ಏನು ದಟ್ ಈಸ್ ಔಟ್ಸೈಡ್ ಬಿಡಕ್ಕೂ ಕೂಡ ಏನು ದಟ್ ಈಸ್ ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ ಏನು ಮಾಡಿರ್ತಾರೆ. ಅವಾಗ ಅರ್ಥಕ್ಕೆ ಎಫೆಕ್ಟ್ ಆಗೋದೇ ಇಲ್ಲ, ವೈಬ್ರೇಷನ್ಸ್ ಕೂಡ ಬರಲ್ಲ, ಯಾವುದೇ ರೀತಿಯಾದಂತ ಎಫೆಕ್ಟ್ ಇರೋದೇ ಇಲ್ಲ. ಅವಾಗ ಏನು ದಟ್ ಈಸ್ ಲಿಫ್ಟ್ ಏನು ದಟ್ ಈಸ್ ಲಿಫ್ಟ್ ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆನೇ ಇಲ್ಲ. ಆಯ್ತಾ, ಇದು ಏನು ದಟ್ ಈಸ್ ಇನ್ನೊಂದು ಏನು ದಟ್ ಈಸ್ ಮಿಸ್ಟೇಕ್ ನಾವು ಮಾಡೋದು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಇದಕ್ಕೆ ಸಪರೇಟ್ ಆದಂತ ಒಂದು ಹೊತ್ತು ಏನು ಜಾಸ್ತಿ ಕೊಡ್ತೀವಿ. ಆಯ್ತಾ, ಲಿಫ್ಟ್ ಅಲ್ಲಿ ಇರ್ಬೇಕು, ಇಲ್ಲಿರ್ಬೇಕು, ಆ ರೀತಿ ಈ ರೀತಿ ಇರ್ಬೇಕು ಅಂತೆಲ್ಲಾನು ಕೂಡ ಏನು ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಅದು ಎಫೆಕ್ಟ್ ಆಗೋದೇ ಇಲ್ಲ. ಇವಾಗ ಇನ್ನೂ ಕೂಡ ಏನು ದಟ್ ಈಸ್ ಇವಾಗ ರೀಸೆಂಟ್ ಏನು 2024, 25, 26 ನಾವೇನ್ ಎಂಟರ್ ಆಗ್ತಾ ಇದೀವಿ, 26 ಟೆಕ್ನಾಲಜೀಸ್ ಬಂದಾಗ ಲಿಫ್ಟ್ ಏನು ದಟ್ ಈಸ್ ಮೂವ್ಮೆಂಟೇಬಲ್ ಚೇರ್ಸ್ ಏನು ಬಂದಿದೆ. ಅಂದ್ರೆ ಏನು ಗ್ರೌಂಡ್ ಫ್ಲೋರ್ಗೆ ಹೋಗೋದೇ ಇಲ್ಲ. ಅದೇನು ದಟ್ ಈಸ್ ಓನ್ಲಿ ಏನು ದಟ್ ಈಸ್ ಒಂದು ಆಂಗಲ್ ಏನು ಹಾಕ್ಬಿಟ್ಟು ಅಥವಾ ಒಂದು ವಾಲ್ಗೆ ಏನು ದಟ್ ಈಸ್ ಒಂದು ಚೇರ್ಸ್ ತರ ಫಿಕ್ಸ್ ಮಾಡ್ತಾರೆ. ಆ ಚೇರ್ಸ್ ಏನು ದಟ್ ಈಸ್ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ನಾವು ಸ್ಟೇರ್ ಕೇಸ್ ಮೇಲೆ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇರ್ತೋ ಆ ರೀತಿ ಏನು ಅವು ಮೂವ್ ಆಗ್ತಾ ಇರ್ತವೆ. ಆಯ್ತಾ, ಇದು ಒಂದ್ ಲೆಕ್ಕದಲ್ಲಿ ಬಂದಾಗ ನೆಕ್ಸ್ಟ್ ಇನ್ನೂ ಕೂಡ ಏನು ದಟ್ ಈಸ್ ದೊಡ್ಡ ಏನು ದಟ್ ಈಸ್ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅಲ್ಲಿ ಬಂದಾಗ ಈ ಒಂದು ಸ್ಟೇರ್ ಕೇಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಇವಾಗ ಏನು ದಟ್ ಈಸ್ ಅವು ಎಲೆಕ್ಟ್ರಿಕ್ ಮೂವ್ಮೆಂಟ್ ಏನು ದಟ್ ಈಸ್ ಎಲಿವೇಟರ್ಸ್ ಆಗಿದೆ. ಅಂದ್ರೆ ಅವೆಲ್ಲಾನು ಕೂಡ ಏನು ದಟ್ ಈಸ್ ಮೂವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಿಕ್ ಮುಖಾಂತರ ಏನು ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಸರ್ಕ್ಯುಲೇಟ್ ಅಂದ್ರೆ ಅದು ಏನು ದಟ್ ಈಸ್ ಒಂದು ಕಡೆ ಏನು ಮೂವ್ಮೆಂಟ್ ಇದೆ ಅಂದ್ರೆ ಕೆಲವೊಂದು ಏನು ದಟ್ ಈಸ್ ಅಪ್ವರ್ಡ್ ಮಾತ್ರ ಮೂವ್ ಆಗ್ತಾ ಇರುತ್ತೆ, ಕೆಲವೊಂದು ಏನು ದಟ್ ಈಸ್ ಡೌನ್ವರ್ಡ್ ಮಾತ್ರ ಮೂವ್ ಆಗ್ತಾ ಇರುತ್ತೆ. ಅವಾಗ ಅದೇ ಎಫೆಕ್ಟ್ ಬರುತ್ತಂತಂದ್ರೆ ಅದರ ಎಫೆಕ್ಟೇ ಏನು ದಟ್ ಈಸ್ ಬೇರೆ. ಅದೇ ರೀತಿಯಾದಂತ ಒಂದು ಇದು ನಮ್ಮ ಮನೆಯಲ್ಲೂ ಕೂಡ ಇವಾಗ ಹಾಕೊಂತಾರೆ, ಅದರ ಒಂದು ಎಫೆಕ್ಟ್ ಏನೇ ಬೇರೆ. ಇದೆಲ್ಲಾನು ಕೂಡ ಏನು ದಟ್ ಈಸ್ ವಾಸ್ತು ಸೀಕ್ರೆಟ್ಸ್ ಅಲ್ಲಿ ಏನು ದಟ್ ಈಸ್ ಬರುತ್ತೆ. ಆಯ್ತಾ, ಇದಿಷ್ಟು ಇವತ್ತಿನ ಕ್ಲಾಸ್. ಇನ್ನೂ ಕೆಲವೊಂದು ಸೀಕ್ರೆಟ್ಸ್ ಇದೆ, ಅದು ನೆಕ್ಸ್ಟ್ ನಾಳಿನ ಕ್ಲಾಸ್ ಅಲ್ಲಿ ಏನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನೊಂದು 2 ದಿನ ಈ ಒಂದು ಕ್ಲಾಸು ಮಾಡ್ಕೊಡ್ತೀನಿ. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮೇನ್ ಇಲ್ಲಿ ಎನರ್ಜಿ ನಾವು ನೋಡ್ಬೇಕು, ಬರೀ ಏನು ದಟ್ ಈಸ್ ನಾರ್ತ್ ಈಸ್ಟ್ ಮಾತ್ರ ನೋಡೋದಲ್ಲ. ಆಲ್ವೇಸ್ ನಾವ್ ಏನು ದಟ್ ಈಸ್ ಎನರ್ಜಿನ ಏನು ದಟ್ ಈಸ್ ನೋಡೋದು ವೆರಿ ಇಂಪಾರ್ಟೆಂಟ್. ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಕೆಲವೊಂದು ಸೀಕ್ರೆಟ್ಸ್ ಇದೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ.
ಇಲ್ಲ ನಿಮ್ದು ಏನಾದ್ರು ಪ್ರಶ್ನೆ ಇದ್ರು ಕೇಳು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಈ 11th ಸ್ಲೈಡ್ ಸ್ವಲ್ಪ ಕಿಚನ್ದು ಸ್ವಲ್ಪ ರಿಪೀಟ್ ಮಾಡ್ತೀರಾ? ಅದೇ ಫುಡ್ ಸ್ವಲ್ಪ ನೆಟ್ ಡಿಸ್ಟರ್ಬ್ ಆಯ್ತು. ಕಿಚನ್ ಓಪನ್ ಕಿಚನ್ ಏನಾದ್ರು ಇದ್ದಾಗ, ಓಪನ್ ಕಿಚನ್ ಇದ್ದಾಗ ಅಲ್ಲಿ ಫುಡ್ ಏನು ಕುಕ್ ಮಾಡ್ತಾ ಇರುವಂತದ್ದು ಅದೆಲ್ಲಾನು ಕೂಡ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದಾಗ ಏನು ದಟ್ ಈಸ್ ಫುಡ್ ಎನರ್ಜಿ ಏನು ದಟ್ ಈಸ್ ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಫುಡ್ ಎನರ್ಜಿ ಲೆವೆಲ್ಸ್ ಕಮ್ಮಿ ಆದಾಗ ಟೋಟಲ್ ಎನರ್ಜಿ ಏನು ದಟ್ ಈಸ್ ಹೌಸ್ ಎನರ್ಜಿ ಎಲ್ಲಾನು ಕೂಡ ವೀಕ್ ಆಗುತ್ತೆ. ಹೌಸ್ ಎನರ್ಜಿ ವೀಕ್ ಆದಾಗ ಅದು ಇನ್ಕಮ್ ಮೇಲೆ ಎಫೆಕ್ಟ್ ಮಾಡುತ್ತೆ ಸರ್. ಅಂದ್ರೆ ನೀವ್ ಹೇಳೋದು ಓಪನ್ ಕಿಚನ್ ಇರಬಾರದು, ಇಟ್ ಶುಡ್ ಬಿ ಕ್ಲೋಸ್ಡ್ ಕಿಚನ್. ಅಂದ್ರೆ ಸೌತ್ ಈಸ್ಟ್ ನಲ್ಲಿ ಎಲ್ಲಿ ಕಿಚನ್ ಬರ್ಬೇಕು ಅಲ್ಲೇ ಬರ್ಬೇಕು. ಸೌತ್ ಈಸ್ಟ್ ಅಂತ ಏನಿಲ್ಲ, ಎಲ್ಲೇ ಕಿಚನ್ ಎಲ್ಲಿ ಕಿಚನ್ ಪ್ರಿಫರ್ಡ್ ಇದೆಯೋ ಅಲ್ಲಿ ಕ್ಲೋಸ್ಡ್ ಆಗಿರ್ಬೇಕು. ಕ್ಲೋಸ್ಡ್ ಆಗಿರ್ಬೇಕು ಸರ್ ಆಮೇಲೆ ಫಸ್ಟ್ ಹೇಳಿ ಸರ್. ಸಿಂಪಲ್. ಈಗ ಸಪೋಸ್ ನಿಮ್ ಮನೆಗೆ ನೆಂಟರು ಬಂದಿದ್ದಾರೆ ಅನ್ಕೊಳ್ಳಿ. ಓಕೆ, ನೀವು ಓಪನ್ ಕಿಚನ್ ಅಲ್ಲಿ ನೀವು ಅಡುಗೆ ಮಾಡ್ತಾ ಇದ್ದೀರಾ. ಅಲ್ಲಿ ಸಪೋಸ್ ಏನಾದ್ರು ಒಂದು ಏನೋ ಒಂದು ಡಿಶ್ ಮಾಡ್ತಾ ಇದ್ದೀರಾ, ಅದು ತುಂಬಾ ಏನೋ ದಟ್ ಈಸ್ ಸುಟ್ಟೋಗಿದೆ. ಆ ಸ್ಮೆಲ್ ಏನು ಎಲ್ಲ ಔಟ್ಸೈಡ್ ತನಕ ಬಂದಾಗ ಅವ್ರು ಹೆಂಗ್ ಫೀಲ್ ಆಗ್ತಾರೆ? ಮತ್ತೆ ನೀವು ತಿಂತಾರ ಅವರು? ಅಂದ್ರೆ ನೀವ್ ಹೇಳೋದೇನಾದ್ರು ಎನರ್ಜಿ ಡ್ರೈನ್ ಆಗೋ ಜೊತೆಗೆ ಇನ್ಕಮ್ ಡ್ರೈನ್ ಆಗುತ್ತೆ. ಅಂದ್ರೆ ಎಫೆಕ್ಟ್ ಆನ್ ಇನ್ಕಮ್. ಅದೇ ಎಫೆಕ್ಟ್ ಸರ್. ಇವಾಗ ನಿಮ್ ಮನೆಗೆ ನೆಂಟರು ಯಾರೋ ಬಂದಿದ್ದಾರೆ, ಅವ್ರ ಹತ್ರ ನಿಮ್ಗೆ ಏನೋ ಕೆಲಸ ಆಗುತ್ತೆ. ಅವರು ಒಂದ್ಸತಿ ಹಂಗ್ ನೋಡಿದಾಗ ಮತ್ತೆ ಇನ್ನೊಂದ್ಸತಿ ಬರ್ತಾರಾ? ಆಮೇಲೆ ಇನ್ನೊಂದು ಫಸ್ಟ್ ಸ್ಲೈಡ್ ನಲ್ಲಿ ಹೆಲ್ತ್, ಗ್ರೋತ್, ಆಮೇಲೆ ಕೆ ಬಂದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನಾಲೆಡ್ಜ್. ಓಕೆ. ಆಮೇಲೆ ಇನ್ನೊಂದು ಸರ್, ಇವಾಗ 12th ಸ್ಲೈಡ್ ಬಂದು ಆಕ್ಚುಲ್ ಆಗಿ ಏನೋ ಓಪನ್ ಎನರ್ಜಿ ಅಂತ ಹೇಳಿದ್ರಿ, ಅದು ಕನ್ಫ್ಯೂಷನ್ ಆಯ್ತು. 12th ಸ್ಲೈಡ್ ಇದೆ. ಹೇಳಿ ಸರ್. ಮನೇನ ಸೈಟ್ ಅಲ್ಲಿ ನಾರ್ತ್ ವೆಸ್ಟ್ ಅಥವಾ ಏನು ದಟ್ ಈಸ್ ಈಸ್ಟ್, ಸೌತ್ ಮತ್ತೆ ವೆಸ್ಟ್ ಫುಲ್ ಕವರ್ ಮಾಡ್ಬಿಟ್ಟು ನಾರ್ತ್ ಏನು ದಟ್ ಈಸ್ ಓಪನ್ ಇಟ್ಕೊಂಡಿರ್ತಾರೆ. ನಾರ್ತ್ ವೆಸ್ಟ್ ಅಲ್ಲಿ ಏನಾದ್ರು ಓಪನ್ ಇದ್ರೆ, ನಾರ್ತ್ ವೆಸ್ಟ್ ಓಪನ್ ಇರಬಾರ್ದು. ನಾರ್ತ್ ವೆಸ್ಟ್ ಏನಾದ್ರು ಓಪನ್ ಇದ್ರು ಅಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಆ ಮನೆಯಲ್ಲಿ ಏನು ಎನರ್ಜೀಸ್ ಎಲ್ಲಾನು ಕೂಡ ಓಪನ್ ಆಗುತ್ತೆ, ಅಲ್ಲಿ ಎನರ್ಜೀಸ್ ಏನು ಡ್ರೈನ್ ಆಗುತ್ತೆ. ಅದು ಎನರ್ಜಿ ಲೀಕೇಜ್ ಫ್ಯಾಕ್ಟರ್ ಅದು. ಅಂದ್ರೆ ನೀವ್ ಹೇಳೋದೇನಂದ್ರೆ ರೋಡ್ ಯಾವ ಕಡೆ ಇದೆಯೋ ಅಲ್ಲಿ ಮಾತ್ರ ಓಪನಿಂಗ್ ಇರಬೇಕು, ಅದಕ್ಕೆ ಅಪೋಸಿಟ್ ದಿಕ್ಕು ಇಲ್ಲ ವಿರುದ್ಧ ದಿಕ್ಕಿನಲ್ಲಿ ಓಪನ್ ಇರಬಾರ್ದು ಅಂತ ಇದೀರಾ? ಅಥವಾ ಪರ್ಟಿಕ್ಯುಲರ್ ಆಗಿ ನಾರ್ತ್ ವೆಸ್ಟ್ ಅಲ್ಲೇ ಇರಬಾರ್ದು? ನಾರ್ತ್ ವೆಸ್ಟ್ ಆದಷ್ಟು ಏನು ದಟ್ ಈಸ್ ಓಪನ್ ಇರಬಾರ್ದು. ಸೊ ನಾರ್ತ್ ವೆಸ್ಟ್ ಸ್ವಲ್ಪ ಕ್ಲೋಸ್ ಆಗಿದ್ರೆ ಒಳ್ಳೇದು. ಯಾರದೇ ಮನೆಗಳಲ್ಲಿ ಏನೋ ಅಲ್ಲೇನಾದ್ರು ಬಾಲ್ಕನಿ ಮಾಡ್ಕೊಳೋದು, ಅಲ್ಲಿ ಏನೋ ದಟ್ ಈಸ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಅಲ್ಲಿ ಏನೋ ದಟ್ ಈಸ್ ಓಪನ್ ಮಾಡೋದು, ಅದೆಲ್ಲ ಮಾಡಿದಾಗ ಅಲ್ಲಿ ಅದು ಎನರ್ಜಿ ಲೀಕೇಜ್ ಫ್ಯಾಕ್ಟರ್, ಅಲ್ಲಿ ಎಫೆಕ್ಟ್ ಆಗುತ್ತೆ. ಅಂದ್ರೆ ಇದು ಬೇರೆ ನಾರ್ತ್ ಎಂಟ್ರಿ ಆಪೋಸಿಟ್ ಅಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ಓಪನ್ ಇರಬಾರ್ದು. ಯಾವುದೇ ಎಂಟ್ರಿ ಇರ್ಲಿ ಸರ್, ಯಾವುದೇ ಎಂಟ್ರಿ ಇದ್ರು ನಾರ್ತ್ ವೆಸ್ಟ್ ಓಪನ್ ಇರಬಾರ್ದು, ಅವಾಯ್ಡ್ ಮಾಡ್ಬೇಕು ಆಲ್ವೇಸ್. ಸರ್ ಆಮೇಲೆ ಇವಾಗ 13ನೇ ಸ್ಲೈಡ್ ಬಗ್ಗೆ ಹೇಳಿದ್ರಿ, ಲಿಫ್ಟ್ ಅಥವಾ ಸ್ಟೇರ್ ಕೇಸು ಅಲ್ಲ. ಇವಾಗ ಮಾಡರ್ನ್ ಇದ್ರಲ್ಲಿ ನಿಮ್ಗೆ ಗೊತ್ತು, ಇವಾಗ ಬೆಂಗಳೂರಿನಲ್ಲಿ ಅಂಡ್ ಎವ್ರಿವೇರ್ ಇನ್ ಕರ್ನಾಟಕ ತುಂಬಾ ಜಾಗಕ್ಕೆಲ್ಲ ಸ್ಕೇರ್ಸಿಟಿ ಇದೆ. ಸೊ ನೀವು ಲಿಫ್ಟ್ ಪ್ರಿಫರ್ ಮಾಡ್ತೀರಾ ಅಥವಾ ಸ್ಟೇರ್ ಕೇಸ್ ಪ್ರಿಫರ್ ಮಾಡ್ತೀರಾ? ಆಯಾ ಕಾಲಘಟ್ಟಕ್ಕೆ ಯಾವ್ದು ಬೇಕೋ ಅದನ್ನ ನಾವು ಏನೋ ದಟ್ ಈಸ್ ಒಂದು ಇದ್ ಮಾಡ್ಕೊಂತೀವಿ ಸರ್. ಬಟ್ ಏನು ಅದು ಹೆಂಗೆ ಕನ್ಸಿಡರ್ ಮಾಡ್ತೀವಿ ಅನ್ನೋದು ಏನೋ ದಟ್ ಈಸ್ ಇಂಪಾರ್ಟೆಂಟ್ ಅಷ್ಟೇನೆ. ಒಂದು ಲಿಫ್ಟ್ ಏನೋ ದಟ್ ಈಸ್ ಗ್ರೌಂಡ್ ತನಕ ನಾವು ಹಾಕಿ ಏನಾದ್ರು ಆ ಎನರ್ಜಿ ಏನೋ ದಟ್ ಈಸ್ ಅಲ್ಲಿ ಎನರ್ಜೀಸ್ ಏನಾದ್ರು ಕಂಪ್ರೆಸ್ ಆಗ್ತಾ ಇದ್ರೆ ಅವಾಗ ಮಾತ್ರ ಅದ್ರ ಎಫೆಕ್ಟ್ ಏನೋ ದಟ್ ಈಸ್ ಗ್ರೌಂಡ್ ಗೆಲ್ಲ ಇರುತ್ತೆ, ವೈಬ್ರೇಟ್ ಆಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಅದ್ರ ಎಫೆಕ್ಟೇ ಇರಲ್ಲ. ಬರೀ ಏನೋ ಒಂದು ಚೇರ್ ತರ ಏನೋ ಮೂವ್ಮೆಂಟ್ ಇದ್ರೆ ಅದು ಎಫೆಕ್ಟೇ ಇರಲ್ಲ. ಓಕೆ.
ಈಗ ನೀವು ದೊಡ್ಡ ದೊಡ್ಡ ಮಾಲ್ಸ್ ಅಲ್ಲಿ ನೀವು ನೋಡಿರ್ತೀರ, ಎಸ್ಕುಲೇಟರ್ಸ್ ಏನಿದೆ, ಎಸ್ಕುಲೇಟರ್ಸ್ ಏನು ಅದು ಎಂಟ್ರೆನ್ಸ್ ಏನು ದಟ್ ಈಸ್ ಈಗ ನಾರ್ತ್ ಎಂಟ್ರೆನ್ಸ್ ಇದೆ, ನಾರ್ತ್ ಗೆ ಕರೆಕ್ಟ್ ಆಗಿ ಏನು ದಟ್ ಈಸ್ ಎಸ್ಕುಲೇಟರ್ಸ್ ಇರುತ್ತೆ. ಅದು ಕೆಲಸ ಮಾಡಲ್ವಾ ಅಂತಂದ್ರೆ ದೊಡ್ಡ ಏನು ದಟ್ ಈಸ್ ಮಲ್ಟಿ ಇದರಲ್ಲಿ ಮಲ್ಟಿ ಬ್ರ್ಯಾಂಡ್ ಏನು ಶೋರೂಮ್ಸ್ ಅಲ್ಲಿ ಅವು ಕೆಲಸ ಮಾಡಲ್ಲ ಅಂತಂದ್ರೆ ಅದರಿಂದನೇ ಏನು ಅವ್ರಿಗೆ ಬೆನಿಫಿಟ್ ಆಗುವಂಥದ್ದು. ಅವೆಲ್ಲ ಇದ್ರೇನೆ ಏನು ಇವಾಗ ಜನಗಳು ಏನು ಬರೋದು. ಅದು ಎಫೆಕ್ಟ್ ಆಗುತ್ತಂದ್ರೆ ಅದು ಎಫೆಕ್ಟ್ ಆಗೋದೇ ಇಲ್ಲ. ಅದು ಯಾವಾಗ ಎಫೆಕ್ಟ್ ಆಗುತ್ತಂತಂದ್ರೆ ಅರ್ಥಿಗೆ ಏನು ದಟ್ ಈಸ್ ಕಂಪ್ರೆಸ್ ಆದಾಗ ಅವಾಗ ಏನು ದಟ್ ಈಸ್ ಅರ್ಥ ಎನರ್ಜಿ ವೀಕ್ ಆಗುತ್ತೆ, ಅವಾಗ ಮಾತ್ರ ಅದು ಎಫೆಕ್ಟ್ ಆಗುತ್ತೆ, ಇಲ್ಲ ಎಫೆಕ್ಟ್ ಆಗೋದೇ ಇಲ್ಲ. ನೀವು ಯಾವುದೇ ಒಂದು ಎಸ್ಕಲೇಟರ್ಸ್ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಎಸ್ಕಲೇಟರ್ ಏನು ದಟ್ ಈಸ್ ಅದ್ರ ಕೆಳಗಡೆ ಏನು ದಟ್ ಈಸ್ ಮೂವ್ ಆಗ್ತಾ ಇರುತ್ತೆ, ಎನರ್ಜಿ ಎಲ್ಲಾನು ಕೂಡ ಏನು ಹಂಗೆ ಏನು ದಟ್ ಈಸ್ ಸಪರೇಟ್ ಆಗ್ತಾ ಇರುತ್ತೆ. ಓಕೆ ಸರ್, ಇವಾಗ ನಮಸ್ಕಾರ. ಈಗ ಮನೆ ಕಟ್ಟುಬಿಟ್ಟಿರ್ತಾರೆ, ಮನೇಲಿ ಏನೋ ಒಂದು ಆಗೋಗ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಈಗ ಅದನ್ನ ಸರಿಪಡಿಸ್ಕೊಳ್ಳೋ ರೀತಿ ಹೇಗೆ? ಬಾಡಿಗೆ ಮನೇಲಿ ಇರೋರಾಗ್ಲಿ, ಸ್ವಂತ ಮನೆಯವರಾಗ್ಲಿ ಏನು ಮಾಡಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಇರ್ತದೆ, ಅದನ್ನ ಸರಿಪಡಿಸ್ಕೊಳ್ಳೋ ರೀತಿ ಅಂದ್ರೆ ನೀವು ಸ್ಟ್ರಕ್ಚರಲ್ ಚೇಂಜಸ್ ಹೇಳ್ತಾ ಇದ್ರ ಮೇಡಮ್, ಈ ಇಂಟರ್ನಲ್ ಈವೆಂಟ್ಸ್ ಆಗಿರೋದು ಹೇಳ್ತಾ ಇದ್ದೀರಾ? ಇಲ್ಲ, ಈವೆಂಟ್ಸಿನ ಪ್ರಶ್ನೆ ಅಲ್ಲ, ಟೋಟಲ್ ಆಗಿ ನಾನು ಕೇಳ್ತಾ ಇರೋದು. ಈಗ ಒಂದು ವಾಸ್ತು ಮನೆ ಸರಿನೇ ಇರಲ್ಲ, ಯಾರಿಗೂ ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಅಂತಾರೆ, ಆಗ ಅವ್ರು ಏನು ಮಾಡಬೇಕು? ಯಾರು ಚೇಂಜ್ ಮಾಡ್ಕೊಂಡು ಹೋದ್ರು ಅವ್ರಿಗೆ ಅದೇ ಥರದ್ದೇ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನು? ಅದನ್ನ ಹೇಗೆ ಸರಿಪಡಿಸ್ಕೋಬೇಕು? ಅದು ಮೇನ್ ಕಾರಣ ಅಂದ್ರೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರು, ಅದನ್ನ ನಾಳೆ ತಿಳಿಸ್ತಾ ಇದ್ದೆ, ನೀವು ಹೆಂಗು ಕೇಳಿದ್ರಿ ಇವಾಗ್ಲೂ ಹೇಳ್ತಾ ಇದ್ದೀನಿ. ಅದು ಮೇನ್ ಏನಂತಂದ್ರೆ ಅವರ ಒಂದು ಹ್ಯೂಮನ್ ಒಂದು ವಾಸ್ತು ಅನ್ನೋದು ಏನು ದಟ್ ಈಸ್ ಮೇಜರ್ಲಿ ಕೆಲಸ ಮಾಡುವಂತದ್ದು ಏನು 70 to 80% ಕೆಲಸ ಮಾಡುತ್ತೆ. ಮನುಷ್ಯಂದು ಏನು ಕೆಲಸ ಮಾಡುವಂಥದ್ದು, ಮನುಷ್ಯ ಜಾತಕ ಕೆಲಸ ಮಾಡೋದು 15% ಅಷ್ಟೇನೆ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಈ ಮನೆ ಫಸ್ಟ್ ಇಂದನೂ ಕೂಡ ಸ್ವಲ್ಪ ದಿನ ನೋಡಿದ ತಕ್ಷಣ ಕೆಲವೊಬ್ರು ಹ್ಯೂಮನ್ ಬೀಯಿಂಗ್ಸ್ ಏನ್ ಅನ್ಸುತ್ತೆ, ಕೆಲವೊಬ್ರು ಜನಗಳಿಗೆ ಮನೆಯಲ್ಲಿ ನಮ್ಗೆ ಕೆಲಸ ಮಾಡ್ತಾ ಇಲ್ಲ, ಮನೆ ಏನು ವರ್ಕ್ ಮಾಡ್ತಾ ಇಲ್ಲ, ಮನೆ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನ್ನೋದು ನಾವೇನು ದಟ್ ಈಸ್ ಅದನ್ನ ಹೇಳ್ತಾ ಬರ್ತಾ ಇರ್ತೀವಿ ಯಾವಾಗ್ಲೂ ಕೂಡ. ಒಂದು ಎಷ್ಟೇ ಜನ ಬಂದ್ರು ಅವ್ರಿಗೆ ಹೇಳ್ತಾ ಇರ್ತೀವಿ. ಹೇಳ್ತಾ ಇದ್ದಾಗ ನಮ್ಗೆ ಪುರಾಣಗಳಲ್ಲಿ ಉಲ್ಲೇಖ ಇರೋದು ಏನಂತಂದ್ರೆ, ಮಂತ್ರ ಅಂತಂದ್ರೆ ಏನಂತಂದ್ರೆ ಮನನ ತಾಯತ್ರತೆ ಮಂತ್ರ ಅಂತ. ನಾವೇನು ಒಂದು ವರ್ಡ್ ಹೇಳ್ತಾ ಇದೀವಿ ಅದೇ ಮಂತ್ರವಾಗಿ ಏನು ಬಂದ್ಬಿಟ್ಟಿರುತ್ತೆ ಅಲ್ಲಿ. ಈಗ ಬಂದವ್ರಿಗೆಲ್ಲಾನು ಕೂಡ ಹಂಗ ಹೇಳ್ತಾ ಇದ್ದಾಗ ಅಲ್ಲಿರುವಂತ ಒಂದು ಏನು ದಟ್ ಈಸ್ ವಾಸ್ತುದಲ್ಲಿ ಇರುವಂತ ಒಂದು ವಾಸ್ತು ಮಂಡಲದಲ್ಲಿರುವಂತ ಒಂದು 64 ದೇವತೆಗಳು, ಅದಕ್ಕೆ ಏನು ದಟ್ ಈಸ್ 64 ದೇವತೆಗಳು ಸಪೋರ್ಟ್ ಮಾಡೋವೇ ಇರ್ತವೆ ಅಂತ ನಾವ್ ಹೇಳಕ್ ಬರಲ್ಲ. ಅಲ್ಲಿ ಬೇರೆ ದೇವತೆಗಳು ಇರುತ್ತೆ. ಅಂದ್ರೆ ಇವಾಗ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ಗೆ ಅದರದ ಒಂದು ಅಧಿಪತಿಗಳು ಮತ್ತೆ ಉಪದಿಕ್ಕುಗಳು ಏನಿದೆ 4, ಅದಕ್ಕೆ ಏನು ಅಧಿಪತಿಗಳು ಏನು ಅವು ನಮ್ಗೆ ಸಪೋರ್ಟ್ ಮಾಡುವಂಥದ್ದು. ಅದಕ್ಕೆ ವಿರುದ್ಧವಾಗಿ ಏನು ಕೆಲಸ ಮಾಡುವಂಥದ್ದು ಒಂದೊಂದು ಡೈರೆಕ್ಷನ್ಸ್ ಏನು 32 ಪ್ರತ್ಯಧಿ ದೇವತೆಗಳು ಇರುತ್ತೆ. ಅಂದ್ರೆ ರಾಕ್ಷಸ ದೇವತೆಗಳು ಇರುತ್ತೆ. ಅವೇನ್ ಮಾಡತ್ತಂತಂದ್ರೆ, ನಾವು ಎಷ್ಟು ಪಾಸಿಟಿವಿಟಿ ನಾವು ಕ್ರಿಯೇಟ್ ಮಾಡ್ಕೊಂಡಿತ್ತು ಅಷ್ಟು ಪಾಸಿಟಿವಿಟಿನ ಸಪ್ರೆಸ್ ಮಾಡಕ್ಕೆ ಏನು ನೋಡ್ತಾ ಇರುತ್ತೆ. ಅವಾಗ ನಾವು ಹೇಳೋದೇ ಏನು ರಾಂಗ್ ಹೇಳ್ತಾ ಇದ್ದಾಗ ಅವಾಗ ಅದು ಕೆಲಸ ಮಾಡಲ್ಲ. ಅದು ಏನು ದಟ್ ಈಸ್ ಅವರ ಒಂದು ಮನಸ್ಸಿನಲ್ಲಿ ಇರುವಂತ ಒಂದು ದೃಢವಾದ ಒಂದು ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಅವ್ರಿಗೆ. ಮನಸ್ಸಲ್ಲಿ ನಮ್ಗೆ ಈ ಮನೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಒಂದು ವರ್ಕ್ ನಡೆಯಲ್ಲ. ಅವಾಗ ಏನು ದಟ್ ಈಸ್ ಅದಕ್ಕೆ ಒಂದು ಸಿಂಪಲ್ ಅಂತ ಬಂದಾಗ ಸ್ವಲ್ಪ ಏನು ದಟ್ ಈಸ್ ಸ್ಟ್ರಕ್ಚರಲ್ ಏನು ದಟ್ ಈಸ್ ಚೇಂಜಸ್ ಮಾಡಿ, ಸ್ವಲ್ಪ ಏನು ದಟ್ ಈಸ್ ಮಿನಿಮಮ್ ಸ್ಟ್ರಕ್ಚರಲ್ ಚೇಂಜಸ್ ಮಾಡಿ, ಅವ್ರು ಏನು ದಟ್ ಈಸ್ ಮೈಂಡ್ ಏನು ದಟ್ ಈಸ್ ಚೇಂಜ್ ಮಾಡ್ಕೋಬೇಕು. ಅವಾಗ ಏನು ದಟ್ ಈಸ್ ವಾಸ್ತು ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಬಟ್ ಕೆಲವೊಂದು ಏನು ದಟ್ ಈಸ್ ವಾಸ್ತುಗಳಲ್ಲಿ ನೀವು ಕೇಳಿದ ಪ್ರಶ್ನೆ, ಕೆಲವೊಂದು ಕೆಲವೊಂದು ಮನೆಗಳಲ್ಲಿ ವಾಸ್ತು ಏನು ಡಿಫೆಕ್ಟ್ ಇದ್ದೇ ಇರುತ್ತೆ. ಡಿಫೆಕ್ಟ್ ಇದ್ದೇ ಇದ್ದಾಗ ಅಲ್ಲಿ ಏನು ದಟ್ ಈಸ್ ಯಾವುದೇ ರೀತಿಯಾದಂತ ಒಂದು ಕೆಲಸಗಳು ಆಗ್ತಾ ಇಲ್ಲ ಅಂತಂದಾಗ ಮತ್ತೆ ಅಲ್ಲೇ ಇದ್ದು ಯಾಕೆ ಒದ್ಲಾಡೋದು, ಏನು ಇವಾಗಿನ ಇದ್ರಲ್ಲಿ ಏನು ಚೇಂಜಸ್ ಆಟೋಮೆಟಿಕಲಿ ಮಾಡ್ಕೋಬಹುದು. ಚೇಂಜಸ್ ಮಾಡ್ಕೊಳಕ್ಕೂ ಆಗ್ಲಿಲ್ಲ ಅಂತಂದ್ರೆ ಆ ಮನೆನೇ ಏನು ದಟ್ ಈಸ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು ವೆರಿ ವೆರಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಅದು ಯಾವಾಗ ನಾವ್ ಹೇಳ್ತೀವಿ ಅಂತಂದ್ರೆ, ಇವಾಗ ನಾರ್ತ್ ಈಸ್ಟ್ ಅಲ್ಲಿ ಏನು ದಟ್ ಈಸ್
ದೊಡ್ಡದು ಏನು ದಟ್ ಈಸ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ನಾರ್ತ್ ಅಲ್ಲಿ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದ್ದಾಗ ಅಲ್ಲಿ ಏನು ದಟ್ ಈಸ್ ಏಳಿಗೆ ಆಗಲ್ಲ. ಡೆಫಿನೆಟ್ಲಿ ಅಲ್ಲಿಗೆ ಏನು ದಟ್ ಈಸ್ ಎನರ್ಜೀಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಬರೋದೇ ಇಲ್ಲ. ಎನರ್ಜೀಸ್ ಎಲ್ಲಾನು ಕೂಡ ಡ್ರೈನ್ ಆಗುತ್ತೆ. ಅಂತದ್ರಲ್ಲಿ ಮನೆಯಲ್ಲಿ ನೀವು ಬೇರೆ ಬೇರೆದು ಏನೇನೋ ಇಂಟೀರಿಯರ್ 10-15% ಅಷ್ಟೇ ಕೆಲಸ ಮಾಡೋದು. ಹಂಗಿದ್ದಾಗ ಮನೇನೇ ಏನು ದಟ್ ಈಸ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದು ಸೂಕ್ತ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ವಾಸ್ತುನೇ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಸ್ತುನೇ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಅಲ್ಲಿ ಕೆಲಸನೇ ಆಗಲ್ಲ ಅಂತ ಬಂದಾಗ ಅವ್ರಿಗೆ ಏನೋದದೇ ದೃಢವಾದ ಒಂದು ನಿರ್ಧಾರ ಏನೋ ದಟ್ ಈಸ್ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅಲ್ಲಿಂದ ಚೇಂಜ್ ಮಾಡ್ಕೋಬೇಕು. ಈಗ ಒಂದು ಬಾಡಿಗೆ ಮನೆಯಲ್ಲಿ ಇರೋರು ಏನೋ ಚೇಂಜ್ ಮಾಡ್ಕೊಂತಾರೆ ಅಂತಾನೆ ಇಟ್ಕೊಳ್ಳೋಣ. ಮೊದಲೆಲ್ಲ ಒಂದ್ ಸೈಟ್ ಇರುತ್ತೆ, ಇವರೇನೋ ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ಸುತ್ತಮುತ್ತಲವರೆಲ್ಲ ಎತ್ತ ಕಟ್ಕೊಂಡ್ಬಿಡ್ತಾರೆ. ಆಗ ಏನಾಗುತ್ತೆ, ಇದು ಕೆಳಗಡೆ ಆಗೋಗ್ಬಿಡುತ್ತೆ ಮನೆಗಳು. ಆಮೇಲೆ ಅವರು ಭೂಮಿಯ ವಾಸ್ತು ಏನ್ ಮಾಡಿರ್ತಾರೋ, ಶುದ್ಧಿ ಮಾಡಿರ್ತಾರೋ, ಬಿಟ್ಟಿರ್ತಾರೋ ಗೊತ್ತಿರಲ್ಲ. ಒಟ್ಟಲ್ಲಿ ಏನಾಗುತ್ತೆ, ಅವ್ರಿಗೆ ಯಾವ್ದೇ ಮನೆ ಕಟ್ಕೊಂಡವ್ರಿಗೂ ಕೂಡ ತೊಂದರೆನೆ ಅಂತ ಅಂದಾಗ ಅದನ್ನ ಸರಿಪಡಿಸ್ಕೊಳಕ್ ಏನಾದ್ರೂ ಅವಕಾಶ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ಸ್ವಲ್ಪ ಅಂತಂದ್ರೆ ಟೆಂಪ್ರವರಿ ಆಗಿ ಏನೋ ಸರಿಪಡಿಸ್ಕೊಳೋದಕ್ಕೆ ಅವ್ರು ಮಾಡ್ಕೊಂಡು ಹೋಗಕ್ಕಾಗಲ್ಲ, ಖಾಲಿ ಮಾಡ್ಕೊಂಡು ಹೋಗಕ್ಕಾಗಲ್ಲ ಸ್ವಂತ ಮನೆಯವರು. ಅದೇ ಈಗ ಸ್ವಲ್ಪ ಏನೋ ಟೆಂಪ್ರವರಿ ಏನೋ ಪ್ರಿಕಾಷನ್ಸ್ ಮಾಡ್ಕೊಂಡು ಅವ್ರು ಏನೋ ದಟ್ ಈಸ್ ಸ್ವಲ್ಪ ಏನೋ ದಟ್ ಈಸ್ ಸ್ವಲ್ಪ ಅವ್ರಿಗೆ ಫೈನಾನ್ಷಿಯಲಿ ಸ್ಟ್ರೆಂತ್ ಬಂದಾಗ ಅವರು ಬೇರೆ ಕಡೆ ಅಲ್ಲೇ ಏನು ದಟ್ ಈಸ್ ಸ್ಟ್ರಕ್ಚರಲ್ ಚೇಂಜಸ್ ಏನು ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಬಿಟ್ಟು ಏನೋ ದಟ್ ಈಸ್ ಬೇರೆ ಕಡೆ ಹೋಗೋದೇ ಮೈನ್ ಆಪ್ಷನ್. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಗೊತ್ತಿದ್ದಂಗೆ ನಮ್ಗೆ ಅಲ್ಲಿ ಎನರ್ಜಿಸ್ ಇಲ್ಲ, ಇಲ್ಲಿ ನಮ್ಗೆ ಆಗಲ್ಲ ಅಂತ ಬಂದಾಗ ಮತ್ತೆ ಇನ್ನೂ 10-15 ವರ್ಷಗಳು ಅಲ್ಲೇ ಇದ್ದು ಅದೇ ಕಷ್ಟ ಪಡೋ ಬದಲು ಸ್ವಲ್ಪ ಬೇರೆ ಕಡೆ ಹೋದ್ರುನು ಸ್ವಂತ ಮನೆ ಆದ್ರೂ ಕೂಡ ಅಷ್ಟೇನೆ ಬೇರೆ ಕಡೆ ಹೋಗಿ ಬೇರೆ ಒಂದು ಹೊಸ ಬಿಲ್ಡಿಂಗ್ ಅಲ್ಲಿ ಅಥವಾ ಬೇರೆ ಕಡೆ ಏನು ಸಣ್ಣದ ಮನೆ ಆದ್ರೂ ಕೂಡ ಚೆನ್ನಾಗಿರುವಂತ ಒಂದು ಈ ರೆಂಟ್ ಅಂತಂದ್ರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ ಅವ್ರಿಗೆ ಏನೋ ದಟ್ ಈಸ್ ಬೆನಿಫಿಟ್ ಆಟೋಮೆಟಿಕಲಿ ಸಿಗುತ್ತೆ. ಅವಾಗ ಅವ್ರು ಏನೋ ದಟ್ ಈಸ್ ಅವ್ರ ಸ್ವಂತ ಮನೆನೇ ಏನೋ ಚೇಂಜ್ ಮಾಡ್ಕೋಬಹುದು. ಇಲ್ಲ ಬೇರೆ ಕಡೆ ಇನ್ನೊಂದ್ ಮನೆ ಅದನ್ನ ಮಾರ್ಬಿಟ್ಟು ಬೇರೆ ಕಡೆ ಇನ್ನೊಂದು ತಗೋಬಹುದು. ಮಾಡಿದೆ ಅಂದ್ರೆ ನಂದೇನು ಇಂಟೆನ್ಷನ್ ಅಲ್ಲ, ನಾನೊಂದು ಕ್ಯಾಶುವಲ್ ಆಗಿ ಕೇಳಿದ್ದೆ. ಯಾಕೆಂದ್ರೆ ಎಲ್ಲ ಆಕಾಶ ಮುಟ್ಟೋ ಮನೆಗಳು ಕಟ್ತಾ ಇದ್ದಾರೆ, ಸುತ್ತ ಕಟ್ಟಿಬಿಡ್ತಾರೆ, ಅಪಾರ್ಟ್ಮೆಂಟ್ಗಳು ತರದೇ ಕಟ್ಕೊಂಡ್ರೆ ಅದ್ರಲ್ಲಿ ಏನಿಲ್ಲ. ಅವ್ರ ಜಾಗ ಮುಖ್ಯವಾಗಿರುತ್ತೆ, ಮನೆ ಏನು ಕಟ್ಬಿಡ್ತಾರೆ. ಸುತ್ತ ಇಷ್ಟು ಜಾಗ ಬಿಡಬೇಕು, ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋದು ವಾಸ್ತುನಲ್ಲಿ ಇರೋ ತರ ಯಾರು ಏನು ನೋಡ್ತಾ ಇಲ್ಲ. ಕಟ್ಟಬೇಕು ಕಟ್ತಾರೆ, ಆ ಪ್ಲೇಸ್ ಹೇಗಿತ್ತೋ ಅದು ಗೊತ್ತಿಲ್ಲ, ಒಟ್ಟಲ್ಲಿ ಕಟ್ತಾರೆ. ಆ ಪಾಪ ಈಗ ಎಷ್ಟೋ 30-40 ಹೈ ಸ್ಟೆಪ್ ಏನು ಹೇಳ್ತಾರೆ ಸ್ಟೇರ್ಸ್ ಇರೋ ಹಾಗೆ ಮನೆಗಳು ಕಟ್ಕೊಂಡಿದ್ದಾರೆ ಸುಮಾರು ಕಡೆ ಎಲ್ಲಾನು. ಏನು 1, 2, 3, 4 ಆದ್ರೆ ಏನೋ ಒಂದು ರೋಡ್ ಬೆಳಕು ಬಿಸಿಲು ಬೆಳಕು ಬೀಳಲ್ಲ. ಮೇಯ್ನು ಬಿಸಿಲೇ ಬೀಳದಿದ್ದಾಗ ಮನೇಲಿ ವಾಸ್ತು ಎಲ್ಲಿ ಇರುತ್ತೆ, ಎಲ್ಲ ಕತ್ಲೆ ಮನೆಗಳು ಆಗ್ಬಿಟ್ಟಿದಾವಲ್ಲ ಈಗ. ಅದಕ್ಕೆ ನಾನು ಏನ್ ಕೇಳಿದೆ, ಏನಾದ್ರೂ ರೆಮಿಡೀಸ್ ಇದ್ರೆ 4 ಜನಕ್ಕೆ ಉಪಯೋಗ ಆಗ್ಲಿ ಅಂತ ಕೇಳಿದೆ. ನನಗೇನು ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆ ಇರೋದು ನನ್ನ ಪ್ರಾಬ್ಲಮ್ ಅಲ್ಲ ಅದು. ಬಟ್ ಆದ್ರೂ ಕ್ಯಾಶುವಲ್ ಆಗಿ ಕೇಳಿದೆ ನಾನು ಅಷ್ಟೇ. ಇದಕ್ಕೆ ಒಂದು ರೆಮಿಡೀಸ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಾಡ್ತಾ ಇದ್ದೆ. ಮೇನ್ ಅದಕ್ಕೆ ರೆಮಿಡಿ ಏನಂತಂದ್ರೆ, ಎಲ್ಲೋ ಒಂದ್ ಕಡೆ ಏನು ದಟ್ ಈಸ್ ಬಿಸಿಲನ್ನ ಏನ್ ಮಾಡ್ಬೇಕು, ಮನೆ ಒಳಗಡೆ ಬರೋಂಗೆ ಮಾಡ್ಕೋಬೇಕು. ಮನೆ ಒಳಗಡೆ ಬರೋಂಗ್ ಮಾಡ್ಕೋಬೇಕಂತಂದ್ರೆ ಇವಾಗಿನ ಕಾಲಘಟ್ಟದಲ್ಲಿ ನಾವೇನ್ ಮಾಡ್ತೀವಿ, ಓಪನ್ ಟು ಸ್ಕೈ ಅಂತ ನಾವೇನ್ ಮಾಡ್ತಾರೆ, ಈ ಒಂದು ಆರ್ಕಿಟೆಕ್ಚರಲ್ ಎಲಿವೇಶನ್ಸ್ ಅಲ್ಲಿ ಓಪನ್ ಟು ಸ್ಕೈ ಅಂತ ಮಾಡ್ತಾರೆ. ಅದ್ರ ಮುಖಾಂತರ ಆಗಿರ್ಬೋದು, ಅಥವಾ ಮಿರರ್ಸ್ ಏನು ರಿಫ್ಲೆಕ್ಷನ್ ಮಾಡಿ. ಮಿರರ್ಸ್ ಯೂಸ್ ಮಾಡೋದು ಏನು ದಟ್ ಈಸ್ ವಾಸ್ತುನಲ್ಲಿ ಮಿರರ್ಸ್ ನ ಬೇರೆ ಬೇರೆ ಪರ್ಪಸ್ ಇವಾಗ ಏನೇನಕ್ಕೋ ಯೂಸ್ ಮಾಡ್ತಾರೆ, ಆಯ್ತಾ. ಮಿರರ್ಸ್ ನ ಯೂಸ್ ಮಾಡೋದು ಏನು ವಾಸ್ತುಶಾಸ್ತ್ರದಲ್ಲಿ ಇದೆ. ಮಿರರ್ಸ್ ಏನಕ್ಕೆ ಯೂಸ್ ಮಾಡ್ಕೊಂತ ಇದ್ರು ಅಂತಂದ್ರೆ, ಎಲ್ಲಿ ಬೆಳಕು ಬರಲ್ವೋ, ಎಲ್ಲಿ ಒಂದು ಬಿಸಿಲು ಬರಲ್ವೋ, ಮಿರರ್ ನ ಯೂಸ್ ಮಾಡ್ಕೊಂಡು ಮನೆ ಒಳಗಡೆಗೆ ಏನು ಬಿಸಿಲು ಬರಂಗೆ ಮಾಡ್ಕೊಳೋದಕ್ಕೆ ಮೊದಲು ಮಿರರ್ಸ್ ನ ಯೂಸ್ ಮಾಡ್ತಾ ಇದ್ರು. ಬಟ್ ಇವಾಗ ಏನು ನಾರ್ತ್ ಈಸ್ಟ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಮಿರರ್ ಹಾಕೊಳ್ಳಿ, ನಾರ್ತ್ ಅಲ್ಲಿ ಮಿರರ್ ಹಾಕೊಳ್ಳಿ, ಸೌತ್ ಅಲ್ಲಿ ಮಿರರ್ ಹಾಕೊಳ್ಳಿ, ಎಲ್ಲೇನೋ ಬೇರೆ ಬೇರೆ ಏನೇನೋ ಹೇಳ್ತಾರೆ. ಅದು ಯಾವ್ದನ್ನು ಕೂಡ ಅದಲ್ಲ. ಆ ಒಂದು ರೀತಿಯಲ್ಲಿ ಅವರು ಸಣ್ಣ ಎನರ್ಜಿನ ಏನೋ ದಟ್ ಈಸ್ ತಗೋಬಹುದು ಮೇಡಮ್. ಮಿರರ್ಸ್ ಏನೋ ದಟ್ ಈಸ್ ರಿಫ್ಲೆಕ್ಷನ್, ಅದು ಗೊತ್ತಿರೋರ್ಗೆ ಏನು ಗೊತ್ತಿರುತ್ತೆ ಎಷ್ಟು ಡಿಗ್ರಿನಲ್ಲಿ ಏನು ದಟ್ ಈಸ್ ಮಿರರ್ ಏನು ದಟ್ ಈಸ್ ಫಿಟ್ ಮಾಡಿದ್ರೆ
ಎರಡು ಮಿರರ್ ಏನು ದಟ್ ಈಸ್ ಯಾವ ಆಂಗಲ್ ಅಲ್ಲಿ ಫಿಟ್ ಮಾಡಿದ್ರೆ ಮನೆ ಒಳಗಡೆಗೆ ಏನು ದಟ್ ಈಸ್ ಬಿಸಿಲು ಏನು ದಟ್ ಈಸ್ ಹೋಗುತ್ತೆ ಅನ್ನೋದು ಗೊತ್ತಿರುತ್ತೆ. ಮೇನ್ ಏನು ದಟ್ ಈಸ್ 100% ಏನು ದಟ್ ಈಸ್ ವಾಸ್ತು ತಜ್ಞರಿಗೆ ಅದು ಗೊತ್ತಿರುತ್ತೆ. ಅವ್ರ ಹತ್ರ ಏನು ಕನ್ಸಲ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಏನು ದಟ್ ಈಸ್ 45 ಆಂಗಲ್ ಅಲ್ಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದರ ರಿಫ್ಲೆಕ್ಷನ್ ಏನು ದಟ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರೀಸ್ಗೆ ಒಂದು ಸನ್ ಎನರ್ಜಿ ಹೋಗುತ್ತೆ. ಇಲ್ಲ 60 ಡಿಗ್ರೀಸ್ ಆಂಗಲ್ ಅಲ್ಲಿ ಮಿರರ್ಸ್ ಏನು ರಿಫ್ಲೆಕ್ಟ್ ಮಾಡ್ಕೊಂಡ್ರೆ 30 ಡಿಗ್ರೀಸ್ ಆಂಗಲ್ ಅಲ್ಲಿ ಅದು ಒಂದು ಎನರ್ಜಿ ಹೋಗುತ್ತೆ. ಇಲ್ಲ 90 ಡಿಗ್ರೀಸ್ ಅಲ್ಲಿ ಏನು ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಅವಾಗ ಏನು 45 ಡಿಗ್ರೀಸ್ ಆಂಗಲ್ ಅಲ್ಲಿ ಒಂದು ಎನರ್ಜಿ ಡಯಾಗನಲ್ ಆಗಿ ಮನೆ ಒಳಗಡೆಗೆ ತಗೋಬಹುದು ನಾವು. ಆ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಇದೆ. ಅದ್ರ ಪ್ರಕಾರ ಏನು ಮಾಡ್ಕೋಬಹುದು. ಅದು ಬಿಸಿಲು ಏನು ದಟ್ ಈಸ್ ಬರ್ಸ್ಕೋಬಹುದು. ಬಿಸಿಲು ಏನು ಬಂದಿದ ತಕ್ಷಣ ಎನರ್ಜಿ ಆಟೋಮೆಟಿಕಲಿ ಕ್ರಿಯೇಟ್ ಆಗುತ್ತೆ. ಹೌದು, ಬಿಸಿಲು ಬಿದ್ರೇನೆ ಎನರ್ಜಿ ಬರೋದು. ನಾನು ಯಾತಕ್ಕೆ ಕೇಳಿದೆ ಅಂದ್ರೆ ಸರ್, ಬೇಜಾರು ಮಾಡ್ಕೋಬೇಡಿ. ನಾವು ಇಲ್ಲಿ ರೋಡ್ ಕಡೆಗಿರೋ ಮನೆಗಳಿಗೂ ಒಂದ್ ಸ್ವಲ್ಪ ಬೆಳಕು ಬರುತ್ತೆ. ಇನ್ನು ಒಳಗಡೆ ಇರೋ ಮನೆಗಳಿಗೆ ಎಲ್ಲಾ ಮನೆಗಳಲ್ಲಿ ಬೆಳಕೆ ಇಲ್ಲ, ಕತ್ಲೆ ಮನೆಗಳ ಎಲ್ಲಾನು. ಪಾಪ ಅವ್ರುಗಳು ನೋಡಿದಾಗ ಅವರು ಬಿಟ್ಟು ಹೋಗಕ್ಕೂ ಆಗಲ್ಲ, ಎಲ್ಲದಕ್ಕೂ ಕಟ್ಕೊಂಡು ಅಳಕ್ಕೂ ಆಗಲ್ಲ. ಹಾಗೆ ಪಾಪ ನರಳ್ತಾ ಇರ್ತಾರೆ. ಆಗ ನಾನು ಅನ್ಕೊಳ್ಳೋದು, ಯಾಕೆ ಹೀಗೆ ಮಾಡ್ತಾರೆ ಮನೆ ಕಟ್ಟೋರು? ಸುತ್ತ ಒಟ್ನಲ್ಲಿ ಅವ್ರ ಸುಖಕ್ಕೆ ಅವ್ರು ಕಟ್ಕೊಂಡ್ಬಿಡ್ತಾರೆ ಅಷ್ಟೇ. ಆ ಒಂದು ತಪ್ಪನ್ನ ಮಾಡೋದು ಬಿಡ್ಬೇಕು. ಮನೆ ಸುತ್ತ ಜಾಗ ಬಿಟ್ಕೊಳ್ಳೋದಾಗ್ಲಿ ಏನು ಮಾಡಲ್ಲ. ಅದಕ್ಕಾಗಿ ನಾನು ಈ ಪ್ರಶ್ನೆ ಮಾಡಿದೆ, ಈ ತರ ತೊಂದರೆ ಆದಾಗ ಏನ್ ಪರಿಹಾರ ಮಾಡ್ಕೋಬಹುದು ಅಂತ ನಿಮ್ಮ ಹತ್ರ ಪ್ರಶ್ನೆ ಮಾಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅದು ಮಿರರ್ಸ್ ಹೇಳಿ ಮೇಡಮ್, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ. ಒಬ್ಬರ ಮನೇಲಿ ಮಿರರ್ ಹಾಕಿದ್ರು, ಯಾರು ಅವ್ರು ಹೇಳ್ಬಾರ್ದು, ಹೆಸರು ಹೇಳಲ್ಲ, ಹಾಕಿದ್ರು, ಎಲ್ಲ ತೆಗ್ದಾಕಿದ್ರು. ಅವ್ರಿಗೆ ತುಂಬಾ ಎಫೆಕ್ಟ್ ಆಗ್ಬಿಡ್ತದ್ರಿಂದ. ಕೆಲವರು ವಾಸ್ತವರು ಬಂದು ಗೋಡೆ ಮನೆ ಸುತ್ತ ಹಾಕ್ತಿದ್ರು, ಒಳಗಡೆ ಎಲ್ಲ ತಂದು. ಅಂದ್ರೆ ಮಿರರ್ಸ್ ನ ಹಾಕೋದು ಈ ಒಂದು ರೀತಿಯಲ್ಲಿ ಮಾತ್ರ ಹಾಕ್ಬೇಕು ಮೇಡಮ್. ಬೇರೆ 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 ರೀತಿಯಲ್ಲಿ ಹಾಕಿದ್ರೆ ಅದು ಬೇರೆ ಎಫೆಕ್ಟ್ ಇರುತ್ತೆ. ಆಯ್ತಾ? ಸನ್ ಎನರ್ಜೀಸ್ ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಆಂಗಲ್ ಏನು ದಟ್ ಈಸ್ ಕರೆಕ್ಟ್ ಆಗಿ ಏನು ಪ್ಲೇಸ್ಮೆಂಟ್ ಮಾಡಿದಾಗ ಅದು ಒಂದು ರಿಫ್ಲೆಕ್ಷನ್ ಏನು ಮನೆ ಒಳಗಡೆ ಬರುತ್ತೆ. ಸನ್ ಎನರ್ಜಿ ಏನು ರಿಫ್ಲೆಕ್ಷನ್ ಮನೆ ಒಳಗಡೆ ಬರೋ ರೀತಿ ಏನು ಮಾಡ್ಕೊಳೋದಕ್ಕೆ ಔಟ್ ಸೈಡ್ ಏನು ಮಿರರ್ಸ್ ನ ಫಿಟ್ ಮಾಡಿದಾಗ ಒಳಗಡೆಗೆ ಎನರ್ಜಿ ಬರೋ ರೀತಿ ಮಾಡ್ಕೋಬಹುದು. ಮನೆಗೆ ಫಿಟ್ ಒಳಗಡೆನೆ ಮಾಡ್ಬಿಟ್ಟಿದ್ರು ಎಲ್ಲ ಪಾಪ ಅವ್ರ ಮನೇಲಿ. ಮನೆಗೆ ಒಳಗಡೆನೆ ಮನೆಯಲ್ಲೇ ಮಾಡ್ಕೊಂಡಾಗ ಅದು ಎಫೆಕ್ಟ್ ಮಾಡಿ, ಹೌದು, ಎಫೆಕ್ಟ್ ಆಗಿ ಬಹಳ ತೊಂದರೆ ಅನುಭವಿಸಿದ್ರು. ಆಮೇಲೆ ಎಲ್ಲ ತೆಗೆದು ಹಾಕಿದ್ರು ಅವರು ಒಬ್ರು, ಅದನ್ನು ನೋಡಿದೆ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಮನೆ ಸೈಟ್ ಕಟ್ಬೇಕಾದ್ರೆ ದೊಡ್ಡದಾಗಿ ಕಟ್ಟಬೇಕು ಅಂತಾರೆ. ಸುತ್ತ ಎಷ್ಟು ಜಾಗ ಬಿಟ್ಕೋಬೇಕು, ಹೇಗ್ ಮಾಡ್ಕೋಬೇಕು ಅನ್ನೋದು ಮಾಡೋಲ್ಲ ಮನೆ ಕಟ್ಟುವಾಗ. ಮೇನ್ ದೊಡ್ಡದಾಗಿ ಮನೆ ಬೇಕು. 1 ಫ್ಲೋರ್ ಬಿಟ್ಟು 2 ಫ್ಲೋರ್ ಕಟ್ಕೊಂಡ್ಲಿ ವಾಸ ಮಾಡೋಕ್ಕೆ. ಸುತ್ತ ಅವ್ರು ಬೇರೆಯವ್ರು ಬಿಟ್ಟಿಲ್ಲ ಅಂತ ನೀವು ಬಿಡೋದು, ಅವ್ರು ಬಿಡೋದಕ್ಕಿಂತ ನಾವು ಬಿಟ್ಕೊಂಡು ಕಟ್ಕೊಳ್ಳೋದು ಒಳ್ಳೇದು ಅಲ್ವಾ ಸರ್? ಹೌದು, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಬೇರೆ ಏನೋ ಪ್ರಶ್ನೆ ಇದೆಯಾ ಸರ್? ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಮೇಡಮ್ ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು. ನನ್ನ ಸಬ್ಜೆಕ್ಟ್ ಅದನ್ನ ನಾನು ಎಸ್ ಅಂತ ಹೇಳ್ತೀನಿ. ಕಾಂಪೌಂಡ್ ಸುತ್ತು ಕಾಂಪೌಂಡ್ ಹಾಕಲ್ಲ, ಪಕ್ಕದ ಮನೆಗೂ ಈ ಮನೆಗೂ ಎಲ್ಲ ಒಂಚೂರು ಒಂದ್ ಅರ್ಧ ಅಡಿ ಜಾಗ ಬಿಟ್ಕೋತಾರೆ, ಕಾಂಪೌಂಡೇ ಬರೋಲ್ಲ. ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ, ವಾಸ್ತು ನೋಡಕ್ ಹೋಯ್ತು ಅಂತಂದ್ರೆ ಜಾಗ ಎಲ್ಲ ಬಿಟ್ಬಿಡು ಅಂತಾರೆ. ನಮ್ಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ತಗೊಂಡಿರ್ತೀವಿ, ನಾವಿಲ್ಲಿ ಜಾಗ ಬಿಟ್ಕೊಂಡ್ ಕೂತ್ಕೊಳ್ಳಕ್ಕಾಗಲ್ಲ, ಚಿಕ್ಕದಾಗತ್ತೆ ಮನೆ ಅಂತ ಹೇಳಿ ಕಟ್ಟಿಬಿಡ್ತಾರೆ ಸರ್. ಎಲ್ಲ ಈಗ ಬೆಂಗಳೂರಲ್ಲೂ ಕೂಡ ವಿರೋಧ, ಬೆಂಗಳೂರಲ್ಲಿ ಎಲ್ಲಾ ಪಕ್ಕ ಮನೆಗಳು ಸುಮಾರು ಒಂದು 10 ಫ್ಲೋರಿನ ಮನೆಗಳು ದಂಡ್ಯ ಕಟ್ಟಿದ್ದಾರೆ ಸರ್. ಒಂದ್ರ ಪಕ್ಕ ಒಂದಕ್ಕೊಂದಕ್ಕೆ ಜಾಗವೇ ಇಲ್ಲ. ಬಿಟ್ರೆ ಆ ಪೈಪ್ಗಳಿಗೋಸ್ಕರ ಜಾಗ ಬಿಟ್ಟಿರ್ತಾರೆ, ಗಾಳಿ ಬೆಳಕು ಅನ್ನೋದು ಇಲ್ವೇ ಇಲ್ಲ. ಜೊತೆಗೆ ಕಾಂಪೌಂಡ್ ಅಂತೂ ಇರೋದೇ ಇಲ್ಲ. ಈ ತರ ಮನೆಗಳು ಉದ್ಧಾರ ಆಗುತ್ತಾ? ಖಂಡಿತ ಆಗಲ್ಲ ಅಂತ ನನ್ನ ಅನಿಸಿಕೆ. ಜೊತೆಗೆ ಆಯಾ ಅಂತ ಹೇಳಕ್ ಹೋಯ್ತು ಅಂದ್ರೆ ಯಾರು ಒಪ್ಪಲ್ಲ ಸರ್. ಆಯಾ ಅನ್ನೋದು ಸತ್ಯನ? ವೃಷಭಾಯ, ಧ್ವಜಾಯ, ಗಜಾಯ, ಈ ಸಿಂಹಾಯ ಇವೆಲ್ಲ ಓಕೆನಾ? ಈ ತರದಲ್ಲಿ ಕಟ್ಟೋದು ಅನುಕೂಲನಾ ಅಂತ ನಮ್ಮ ಪ್ರಶ್ನೆ ಸರ್ ನಿಮ್ಮ ಹತ್ರ. ನಾನೇ ಒಂಚೂರು ಹೇಳ್ಬೇಕು ಅಂದ್ರೆ, ಇಂತಿಂತ ಆಯಾ ಇಂತಿಂತದಕ್ಕೆ ಅಂತಾನೆ ಇದೆ ಸರ್. ಅದು ಈ ಆಯಾ ಇಂಥದ್ ಕಟ್ಟಬೇಕು, ಎದುರುಗಡೆ ಯಾವ ಆಯಾ ಬರುತ್ತೆ ಕಟ್ತಾರೆ ನೋಡಿ. ಒಂದಕ್ಕೊಂದು ವಿರೋಧ ಆಗ್ಬಾರ್ದು. ಅದಕ್ಕೆ ಯಾವಾಗ್ಲೂ ಯಾವ ತರ ಅಂದ್ರೆ ಹೇಳ್ತೀವಲ್ಲ, ರೆಕ್ಟಾಂಗಲ್ ಅಲ್ಲೇ ಇರೋ ಅಂತದ್ದೇ ಕಟ್ಟುತ್ತಾರೆ ಮನೆ ಅಲ್ವಾ ಸರ್? ಅವ್ರದ್ದು ಬಿಟ್ಬಿಡಿ. ಅದಕ್ಕೆ ನಾವು ಸರಿ ಮಾತಾಡ್ಲಪ್ಪ, ನಾನು ನೋಡಿ ಹಾಕಿದ್ರು ನೋಡಿ ಅವ್ರು.
ಈಗ ನೋಡಿ ಸರ್, ಈಗ ನೀವು ಕೇಳಿದ ಪ್ರಶ್ನೆಗೆ ಆಯ ಅಂತಂದ್ ಬಂದಾಗ ಆಯ ನೋಡಿ, ನಾವೇನ್ ಮಾಡ್ಬೇಕು ಆಯನ ಅದು ಬರೀ ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಆಯ ಅಂತ ಮಾತ್ರ ತಗೊಂತಾರೆ. ಆಯ ಮತ್ತೆ ಅದು ಪಾಯ, ಅದು ಆಕ್ಚುಲ್ ವರ್ಡ್ ಅದು. ಹೌದು. ನಾವೇನ್ ಮಾಡ್ತೀವಿ, ನಾವೇನು ಪಾಯ ಹಾಕ್ತಿವಿ ಫಸ್ಟ್, ಪಾಯಕ್ಕೆ ಏನು ದಟ್ ಈಸ್ ಆಯ ನೋಡ್ಬೇಕು ಅಂತ ಅದು ಉಲ್ಲೇಖ ಇರುವಂತದ್ದು. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಪಾಯನೇ ಹಾಕಲ್ಲ, ಎಲ್ಲಾನು ಕೂಡ ಏನು ಕಾಲಮ್ಸ್ ಅಲ್ಲೇನೆ ಬಿಲ್ಡಿಂಗ್ ಬಂದ್ಬಿಡುತ್ತೆ. ಹೌದು ಸರ್, ಇಲ್ವೇ ಇಲ್ಲ, ಆಯ ಅನ್ನೋದು ಇಲ್ವೇ ಇಲ್ಲ. ಕಾಲಮ್ಸ್ ಅಲ್ಲೇನೆ ಬಿಲ್ಡಿಂಗ್ ಬಂದಾಗ ಅವಾಗ ಏನು ಆಯ ಅನ್ನೋದು ಎಲ್ಲಿ ನೋಡ್ತೀವಿ? ಆಯ ನೋಡ್ಬೇಕಾಗಿರೋದು ಏನಕ್ಕೆ, ಯಾವ್ದ್ರ ಬೇಸ್ ಮೇಲೆ ಅಂದ್ರೆ ಪಾಯಕ್ಕೆ ನಾವು ಆಯ ನೋಡ್ಬೇಕಾಗಿರೋದು. ಅದನ್ನ ಈ ಏನ್ ಪಾಯ ಮಾಡ್ತಾರೆ ಇಲ್ವೇ ಅಂತಂದ್ರೆ, ಇಲ್ಲ. ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಕಾಲಮ್ಸ್ ಅನ್ನು ಕಟ್ಬಿಟ್ಟು ಒಂದೊಂದು ಸುತ್ತಲೂ ಏನು ಕಾಲಮ್ ಟು ಕಾಲಮ್ ಜಾಯಿನ್ ಮಾಡ್ಕೊಳೋದಕ್ಕೆ ಒಂದೊಂದು ಅಡಿ ಅದನ್ನ ಪಾಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಾಯ ಅನ್ನೋದೇನು ದಟ್ ಈಸ್ ಕೆಳಗಡೆಯಿಂದ ಭೂಮಿಯಿಂದ ಒಳಗಡೆಯಿಂದ ಬರಬೇಕು. ಮಿನಿಮಮ್ ಏನು 3 ಫೀಟ್ ಒಳಗಡೆಯಿಂದ ಬರಬೇಕು. ಮೊದಲು ಹಳೆ ಕಾಲದಲ್ಲಿ ಏನು 6 ಅಡಿಯಿಂದನೂ ಕೂಡ ತಗೊಂತಾ ಇದ್ರು. ಇವಾಗ ಏನು ಅರ್ಧ ಅಡಿ ಅಥವಾ 1 ಅಡಿನಲ್ಲೇ ಮುಗಿಸ್ಬಿಡ್ತಾರೆ. ಅದೇ ಏನು ಪಾಯ ಅಂತ ಹೇಳ್ಬಿಟ್ಟು ಅದು ಏನು ಕಂಬಿ ಹಾಕ್ಬಿಟ್ಟು ಕಟ್ತಾರೆ. ಅದನ್ನ ಬಂದಾಗ ಅಲ್ಲಿಂದ ತಗೊಂಡಾಗ ಅದು ಏನು ನಾವು ಆಯ ಅಂತ ತಗೊಂಡ್ಬೇಕಾ ಅಂತ ಬಂದಾಗ ಅಲ್ಲಿಂದಾನೇ ಕೌಂಟ್ ಮಾಡಿದಾಗ ಅದು ಆಯಕ್ಕೆ ಬೆಲೆ ಇಲ್ದಿರನೇ ಆಗೋಗ್ಬಿಟ್ಟಿದೆ ಇವಾಗ. ನೆಕ್ಸ್ಟ್ ಹೌದು ಸರ್. ಆಯಕ್ಕೆ ಬೆಲೆ ಕೊಡ್ಬೇಕಂತಂದ್ರೆ ಪಾಯ ಏನು ಕರೆಕ್ಟ್ ಆಗಿದ್ರೆ ನಾವು ಆಯಕ್ಕೆ ಬೆಲೆ ಕೊಡ್ಬೋದು. ಇಲ್ಲ ಅಂತಂದ್ರೆ ಅದನ್ನ ನಾವು ಅವ್ರಿಗೆ ಹೇಳಿನೂ ಕೂಡ ವೇಸ್ಟೇ, ಅವ್ರು ತಗೊಳೋದು ಇಲ್ಲ, ಅವ್ರು ಕನ್ಸಿಡರ್ ಕೂಡ ಮಾಡಲ್ಲ. ನೆಕ್ಸ್ಟ್ ಆಯ ಮತ್ತೆ ಪಾಯದನ್ನ ತಗೊಂಡಾಗ ಪರ್ಫೆಕ್ಟ್ಲಿ ಏನು ದಟ್ ಈಸ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಂದಾಗ ಇಲ್ಲಿ ನೋಡಿ, ಇವಾಗ ಇಲ್ಲಿ ಈ ಒಂದು ನಾರ್ತ್ ಈಸ್ಟ್ ಅಲ್ಲಿ ನಾವು ಆಯ ಪಾಯ ಮಾಡಿದಾಗ ಆಯ ಅಂತ ನಾವು ಡಿಸೈಡ್ ಮಾಡಿದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ನಮ್ಗೆ 90 ಡಿಗ್ರೀಸ್ ಬದಲು 89 ಡಿಗ್ರೀಸ್ ಬರಬೇಕು. ಇಲ್ಲಿ ಸರಿ, ಸ್ಮಾಲ್ ಮಿಸ್ಟೇಕ್. ಇಲ್ಲಿ 89, ಇಲ್ಲಿ 91, ಇಲ್ಲಿ 91, ಇಲ್ಲಿ 90, ಈ ರೀತಿ ಡಿಗ್ರೀಸ್ ಬಂದಾಗ ಮಾತ್ರನೇ ಅವಾಗ ಏನು ದಟ್ ಈಸ್ ನಾರ್ತ್ ಈಸ್ಟ್ ಏನು ದಟ್ ಈಸ್ ಒಂದ್ ಅಂಗಳ ಏನು ದಟ್ ಈಸ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಏನ್ ಮಾಡ್ತಾರೆ ನಾರ್ತ್ ಈಸ್ಟ್ ಹಿಂಗ್ ಜಾಸ್ತಿ ಆಗ್ಬೇಕಂತ ಹೇಳ್ಬಿಟ್ಟು ಇಲ್ಲೇನೆ ಏನು ದಟ್ ಈಸ್ ದೊಡ್ಡದಾಗಿ ಏನು ಕಟ್ಬಿಡ್ತಾರೆ. ಅವಾಗ ಏನು ಅದು ಅದು ಆಯ ಲೆಕ್ಕಕ್ಕೆ ಪಾಯಕ್ಕೆ ಲೆಕ್ಕಕ್ಕೆ ಬರುತ್ತಂದ್ರೆ ಅದು ಬರೋದೇ ಇಲ್ಲ. ಹಾಗಾಗಿ ನಾವು ಆಯಾ ಕೆಲಸ ಮಾಡಲ್ವ ಅಂತಂದ್ರೆ ಆಯಾ ಕೆಲಸ ಮಾಡುತ್ತೆ. ಆಯಾ ಕೆಲಸ ಯಾವಾಗ ಮಾಡುತ್ತೆ ಅಂತಂದ್ರೆ ಪಾಯ ಕರೆಕ್ಟ್ ಆಗಿ ಏನು ಹಾಕಿದ್ರೆ ಮಾತ್ರ ಆಯಾ ಕೆಲಸ ಮಾಡೋದು. ಬರೀ ಏನು ದಟ್ ಈಸ್ ಒಂದಡಿ ಕಾಲಮ್ಸ್ ಏನು ದಟ್ ಈಸ್ ಇದಕ್ಕೆ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಏನು ದಟ್ ಈಸ್ ಆಯಾ ಹಾಕೊಡಿ, ಅವ್ರು ಪರ್ಫೆಕ್ಟ್ಲಿ ಕೇಳ್ದಾಗ ಏನು ದಟ್ ಈಸ್ ಆಯಾ ಹಾಕೊಡ್ಬೇಕಾಗುತ್ತೆ. ಆಯಾ ಹಾಕೊಟ್ಟಾಗ ಅವಾಗ ಏನಂತಂದ್ರೆ ಆಯ ಬರೀ ಏನು ದಟ್ ಈಸ್ ಓನ್ಲಿ ಟೋಟಲ್ ಸ್ಟ್ರಕ್ಚರ್ ಮಾತ್ರ ಆಯ ಅಂತಲ್ಲ, ಅಲ್ಲಿ ಒಂದೊಂದು ರೂಮ್ಗೂ ಕೂಡ ಏನು ದಟ್ ಈಸ್ ಆಯ ಬರುತ್ತೆ. ಮತ್ತೆ ಏನು ದಟ್ ಈಸ್ ಬಾತ್ರೂಮ್ಗೆ ಸರಿ ಬೆಡ್ರೂಮ್ಗೆ ಇಷ್ಟೇ ಇರಬೇಕು, ಮತ್ತೆ ಅಲ್ಲಿ ಕಟ್ಟುವಂತ ಒಂದು ಬಾತ್ರೂಮ್ಗೆ ಇಷ್ಟೇ ಇರಬೇಕು, ಮತ್ತೆ ಇನ್ನೊಂದು ಬೆಡ್ರೂಮ್ಗೆ ಇಷ್ಟೇ ಇರಬೇಕು, ಮಾಸ್ಟರ್ ಬೆಡ್ರೂಮ್ಗೆ ಇಷ್ಟೇ ಇರಬೇಕು, ಕಿಚನ್ಗೆ ಇಷ್ಟೇ ಇರಬೇಕು, ದೇವ್ರ ಮನೆಗೆ ಇಷ್ಟೇ ಇರಬೇಕು, ಆಯ್ತಾ. ಬಾತ್ರೂಮ್ ಏನು ಕಟ್ತಾರೆ ಬಾತ್ರೂಮ್ಗೆ ಇಷ್ಟೇ ಇರಬೇಕು. ಮತ್ತೆ ಎಂಟ್ರೆನ್ಸ್ ಅಲ್ಲಿ ಏನು ದಟ್ ಈಸ್ ಒಂದು ಸಣ್ಣದ ಏನು ವರಂಡ ತರ ಮಾಡಿರ್ತಾರೆ ಅದಕ್ಕೂ ಇಷ್ಟೇ ಇರ್ಬೇಕಂತ ಹೇಳ್ಬಿಟ್ಟು ಇರುತ್ತೆ. ಅದು ಬೇಸ್ ಮೇಲೆ ಏನು ದಟ್ ಈಸ್ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರನೇ ಅವಾಗ ಏನು ಈ ಒಂದು ಆಯ ಅನ್ನೋದು ಕೆಲಸ ಮಾಡೋದು ಸರ್. ಇಲ್ಲ ಅಂತಂದ್ರೆ ಅದು ಓನ್ಲಿ ಏನು ದಟ್ ಈಸ್ ಸಮ್ ವಾಟ್ ಏನು ದಟ್ ಈಸ್ ಬೆನಿಫಿಟ್ ಕೊಡುತ್ತೆ, ಸಮ್ ಇದ್ರಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಅಷ್ಟೇನೆ. ಹಾಗಾದ್ರೆ ಸರ್, ಈಗ ನೀವು ಹೇಳಿದಾಗೆ ಪಾಯವನ್ನು ಹಾಕಿದಲ್ಲಿ ಪಿಲ್ಲರ್ ಹಾಕಿ ಕಟ್ತಕ್ಕಂಥದ್ದು ಆಯಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ನೀವು ಹೇಳ್ತಾ ಇರೋದು. ಅಂದ್ರೆ ಪಾಯ ಕರೆಕ್ಟ್ ಆಗಿ ಮಾಡ್ಕೊಂಡ್ರೇನೆ ಆಯಕ್ಕೆ ಬೆಲೆ ಸರ್. ಹೌದು ಸರ್. ಎಲ್ಲಿ ಪಾಯ ಎಲ್ಲಿ ಕಾಲಮ್ಸ್ ಹಾಕೊಳ್ಳಿ, ಕಾಲಮ್ಸ್ ಏನು ಇವಾಗಿನ ಇದ್ರಲ್ಲಿ ಏನು ದಟ್ ಈಸ್ 5 ಫ್ಲೋರ್ಸ್ 6 ಫ್ಲೋರ್ಸ್ ಮತ್ತೆ ಅಪಾರ್ಟ್ಮೆಂಟ್ಸ್ ಅಲ್ಲಿ 10 15 20 30 ಫ್ಲೋರ್ಸ್ ಏನು ಕಟ್ಟಿದಾಗ ಬರೀ ಏನು ದಟ್ ಈಸ್ ಪಾಯ ನಾವು ಪಾಯ ಹಾಕಿದಾಗ ಅದ್ರ ಮೇಲೆ ಬಿಲ್ಡಿಂಗ್ ಏನು ನಿಲ್ಲಲ್ಲ. ಪಾಯ ಮೇಲೆ ಏನು ಬಿಲ್ಡಿಂಗ್ ನಿಲ್ಲೋದೇನು ಓನ್ಲಿ ಒಂದು 2 ಫ್ಲೋರ್ 3 ಫ್ಲೋರ್ ಮಾತ್ರ ನಿಲ್ಲುತ್ತಷ್ಟೇನೆ. ಅದಕ್ಕೆ ಏನ್ ಮಾಡ್ತಾರೆ ಇವಾಗ ಅಪಾರ್ಟ್ಮೆಂಟ್ ಕಲ್ಚರ್ ಬಂದಿರೋದ್ರಿಂದ ಅವ್ರ ಏನ್ ಮಾಡ್ತಾರೆ ಕಾಲಮ್ಸ್ ಹಾಕೊಂಡೆ ಏನು ದಟ್ ಈಸ್
ಬೇಸಿಂದ ಕಾಲಮ್ಸ್ ಹಾಕೊಂಡೇ ಕಟ್ಕೊಂಡು ಹೋಗ್ತಾರೆ. ಕಾಲಮ್ಸ್ ಮೇಲೆನೆ ಎಲ್ಲಾ ಸ್ಟ್ರೆಂತ್ ಇರುತ್ತೆ. ದಟ್ಟು ನೀವು ಇಂಜಿನಿಯರ್ನ ಕೇಳಿ ನೋಡಿ, ಯಾವ ಕಾಲಮ್ ಮೇಲೆ ಫುಲ್ ಎಲ್ಲಾ ಸ್ಟ್ರೆಂತ್ ಬರುತ್ತೆ ಅಂತಂದ್ರೆ ನಾರ್ತ್ ಈಸ್ಟ್ ಕಾಲಮ್ ಮೇಲೆನೆ ಬರೋಂಥದ್ದು. ನಾರ್ತ್ ಈಸ್ಟ್ ಕಾಲಮ್ ಏನಿದೆ ಅದನ್ನೇ ದೊಡ್ಡದಾಗಿ ಹಾಕೋದು. ಬೇರೆ ಕಾಲಮ್ಸ್ ಗಿಂತನೂ ಬೇಸ್ಮೆಂಟ್ ಅಲ್ಲಿ ನೋಡ್ಬೇಕು ನೀವು. ಕಾಲಮ್ಸ್ ಎಲ್ಲಾನು ಒಂದೇ ಸೈಜ್ ಇರುತ್ತೆ. ಬೇಸ್ಮೆಂಟ್ ಏನ್ ನೋಡಿದಾಗ ಅದ್ರ ಎಲ್ಲಾ ಒಂದು ಟೋಟಲ್ ಸ್ಟ್ರೆಂತ್ ಎಲ್ಲಿ ಬರುತ್ತೆ ಅಂತಂದ್ರೆ ನಾರ್ತ್ ಈಸ್ಟ್ ಗೆ ಬರೋದು. ನಮ್ಮ ವಾಸ್ತುಶಾಸ್ತ್ರದ ಪ್ರಕಾರ ಏನು ದಟ್ ಈಸ್ ನಾರ್ತ್ ಈಸ್ಟ್ ಅಲ್ಲಿ ಲೈಟ್ weight ಇರಬೇಕು. ಬಟ್ ಕಾಲಮ್ ಹಾಕಿದಾಗ ಆ ಕಾಲಮ್ ಎಲ್ಲಾನು ಟೋಟಲ್ ಮನೆದೆಲ್ಲಾನು ಕೂಡ ಒಂದು ಅಪಾರ್ಟ್ಮೆಂಟ್ ಇದ್ರೆ ಒಂದು ಬಿಲ್ಡಿಂಗ್ ಇದ್ರೆ ಆ ಬಿಲ್ಡಿಂಗ್ದು ನಾರ್ತ್ ಈಸ್ಟ್ ಅಲ್ಲಿ ಯಾವ ಕಾಲಮ್ ಹಾಕಿರ್ತಾರೋ ಆ ಕಾಲಮ್ ಮೇಲೆನೆ ಇರುತ್ತೆ ಎಲ್ಲಾನು ಕೂಡ. ಟೋಟಲ್ ಏನು ದಟ್ ಈಸ್ weight ಎಲ್ಲಾನು ಕಾಲಮ್ ಮೇಲೆನೆ ಡಿಪೆಂಡ್ ಆಗಿರುವಂತದ್ದು. ಆ ರೀತಿ ಇದ್ದಾಗ ಅದೇನೇ ಎಫೆಕ್ಟ್ ಇದ್ದಾಗ ನಾವು ಅವ್ರಿಗೆ ಏನು ದಟ್ ಈಸ್ ಈ ಒಂದು ಆಯ ಬಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಬಟ್ ಕೇಳೋರಾದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಅವಗಾಹನೆ ಇದ್ರೆ ಈ ಒಂದು ವಾಸ್ತುಶಾಸ್ತ್ರದ ಬಗ್ಗೆ ಏನಾದ್ರು ಇದ್ರೆ ಅವ್ರಿಗೆ ಹೇಳ್ದಾಗ ಸ್ವಲ್ಪ ಏನು ಇಂಟೀರಿಯರ್ ಸ್ಟ್ರಕ್ಚರಲ್ ಏನು ದಟ್ ಈಸ್ ಇದರಲ್ಲಿ ಅವ್ರಿಗೆ ಆಯನ ಸ್ವಲ್ಪ ತಕ್ಕ ಮಟ್ಟಿಗೆ ಮಾಡ್ಕೊಟ್ರೆ ಬೆನಿಫಿಟ್ ಇದ್ದೇ ಇರುತ್ತೆ ಸರ್. ಹೌದು ಸರ್. ಎಸ್ ಸರ್. ಸರ್ ಕಾಂಪೌಂಡ್ ಇಲ್ದೇನೆ ಮನೆಗಳು ಕಟ್ತಾ ಇದಾರೆ ಈಗ. ಕಾಂಪೌಂಡ್ ಇದ್ದೇ ಒಳ್ಳೇದಲ್ಲ ಸರ್? ಕಾಂಪೌಂಡ್ ಬೆಸ್ಟ್. ಕಾಂಪೌಂಡ್ ಇರ್ಲೇಬೇಕು. ಕಾಂಪೌಂಡ್ ಇಲ್ದಿರನೆ ಕಾಂಪೌಂಡ್ ಏನಕ್ಕೆ ಇವಾಗ ಹೋಗ್ತಾ ಇಲ್ಲ ಅಂತಂದ್ರೆ ಅದು ನೀವ್ ಹೇಳ್ದಂಗೆ ಜಾಗದ ಒಂದು ಎಫೆಕ್ಟ್ ಸರ್. ಜಾಗದ ಎಫೆಕ್ಟ್ ಅಂತಂದ್ರೆ ಒಂದ್ ಸೈಟ್ ತಗೋಬೇಕಂದ್ರೆ ಇವಾಗ ಕೋಟಿಗಟ್ಲೆ ಏನು ಖರ್ಚು ಮಾಡಿರ್ತಾರೆ, ಲಕ್ಷಗಟ್ಲೆ ಖರ್ಚು ಮಾಡಿರ್ತಾರೆ. ಒಂದಡಿಗೂ ಕೂಡ ಏನು ದಟ್ ಈಸ್ ಕೆಲವೊಂದ್ ಕಡೆ ಸಾವಿರಗಟ್ಲೆ ಏನು ಪೇ ಮಾಡಿರ್ತಾರೆ. ಒಂದೊಂದ್ ಕಡೆ 40,000, ಒಂದೊಂದ್ ಕಡೆ ಲಕ್ಷಗಟ್ಲೆ ಏನು ಪೇ ಮಾಡಿರ್ತಾರೆ. ಅವಾಗ ಅವ್ರಿಗೆ ಕಾಂಪೌಂಡ್ ಇಷ್ಟು ಬಿಡ್ಲೇಬೇಕಂತ ಬಂದಾಗ ಅವ್ರಿಗೆಲ್ಲೋ ಏನು ದಟ್ ಈಸ್ ಇಷ್ಟು ಲಕ್ಷ ನಾವು ಕೊಟ್ಟು ತಗೊಂಡಿರೋದು ಸುಮ್ನೆ ವೇಸ್ಟ್ ಆಗಿ ಬಿಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸು ಬರುತ್ತೆ. ಹಂಗಾಗಿ ಏನಾಗ್ತೈತೆ ಅಂದ್ರೆ ಇವಾಗ ಈ ಒಂದು ಕಾಲಘಟ್ಟದಲ್ಲಿ ಏನು ಒಂದು ಭೂಮಿ ಬೆಲೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅರ್ತ್ ಎನರ್ಜೀಸ್ ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕು ಅಷ್ಟೇ. ಅರ್ತ್ ಎನರ್ಜೀಸ್ ಹೆಂಗ್ ಕ್ರಿಯೇಟ್ ಮಾಡ್ಕೊಡೋದು ಅಂತಂದ್ರೆ ಕೆಲವೊಂದು ಯಂತ್ರಗಳು ಏನು ದಟ್ ಈಸ್ ಯಂತ್ರಗಳಲ್ಲಿ 2 ತರ ಯಂತ್ರ ಬರುತ್ತೆ. ಒಂದು ಭೂಪ್ರಸ್ಥ ಯಂತ್ರ, ಇನ್ನೊಂದು ಮೇರು ಯಂತ್ರಗಳು. ಮೇರು ಯಂತ್ರಗಳು ನಾವು ಹಾಕ್ತಿದ್ರುನು ಭೂಪ್ರಸ್ಥ ಯಂತ್ರಗಳು ಏನಿದೆ ಅದನ್ನ ಭೂಮಿಯಲ್ಲಿ ಹಾಕಿ ಮತ್ತೆ ಕೆಲವೊಂದೆಲ್ಲಾನು ಕೂಡ ಜೆಮ್ ಸ್ಟೋನ್ಸ್ ಏನು ಸಪರೇಟ್ ಆದಂತ ಒಂದು ಜೆಮ್ ಸ್ಟೋನ್ಸ್, ರಾಕ್ ಕ್ರಿಸ್ಟಲ್ಸ್ ಎಲ್ಲಾನು ಕೂಡ ಬರುತ್ತೆ. ರಾಕ್ ಕ್ರಿಸ್ಟಲ್ಸ್ ಎಲ್ಲಾನು ಕೂಡ ಆ ಭೂಮಿಗೆ ಹಾಕಿದಾಗ ಅವಾಗ ಏನು ಆಟೋಮೆಟಿಕಲಿ ಅರ್ತ್ ಎನರ್ಜೀಸ್ ಇನ್ಕ್ರೀಸ್ ಆಗಿರುತ್ತೆ. ಅರ್ತ್ ಎನರ್ಜೀಸ್ ಇನ್ಕ್ರೀಸ್ ಆದಾಗ ಆ ಒಂದು ಅರ್ತ್ ಎನರ್ಜಿನೇ ಅವ್ರಿಗೆ ಸ್ಟ್ರಕ್ಚರಲ್ ಇಂಬ್ಯಾಲೆನ್ಸಸ್ ಏನು ದಟ್ ಈಸ್ ಪ್ರೊಟೆಕ್ಟ್ ಮಾಡುತ್ತೆ. ಅದನ್ನ ಇವಾಗ ಯಾರು ಮಾಡಲ್ಲ. ಅದ್ ಮಾಡದೇ ಇದ್ದಾಗ ಏನು ಅಟ್ಲೀಸ್ಟ್ ಏನು ದಟ್ ಈಸ್ ಅರ್ತ್ ಎನರ್ಜಿನಾದ್ರೂ ಇನ್ಕ್ರೀಸ್ ಮಾಡ್ಕೊಂಡಾಗ ಅವಾಗ ಏನು ದಟ್ ಈಸ್ ಈ ಒಂದು ಎನರ್ಜಿ ನಿಮ್ಗೆ ಇಲ್ಲಿ ಹಾಕಿ ನೋಡಿ ಸರ್, ಇದು ಊರ್ಜಾ ಮತ್ತೆ ಸನ್ ಊರ್ಜಾ ಎನರ್ಜಿ ನಾರ್ತ್ ಇಂದ ಬರುವಂತ ಒಂದು ಜೈವಿಕದು, ಮತ್ತೆ ಸನ್ನಿಂದ ಈಸ್ಟ್ ಇಂದ ಬರುವಂತದ್ದು ಏನು ದಟ್ ಈಸ್ ಸೋಲಾರ್ ರೇಸ್ ಏನಿದೆ, ಜಿಯೋಮ್ಯಾಗ್ನೆಟಿಕ್ ರೇಸ್ ಮತ್ತೆ ಸೋಲಾರ್ ರೇಸ್ ಏನಿದೆ ಅದು ಒಂದು ಅರ್ತ್ ಎನರ್ಜೀಸ್ ಏನು ದಟ್ ಈಸ್ ಇನ್ಕ್ರೀಸ್ ಮಾಡ್ತಾ ಇರುತ್ತೆ. ಅವೆಲ್ಲಾನು ಕೂಡ ಇದ್ದಾಗ ಅವೇ ಇಲ್ಲ ಅರ್ತ್ ಎನರ್ಜಿ ಆದ್ರೂ ಇರ್ಬೇಕು. ಇಲ್ಲದೆ ಇದ್ದಾಗ ಏನಾಗುತ್ತೆ ಅವ್ರಿಗ ಮತ್ತೆ ಏನು ದಟ್ ಈಸ್ ಸುಮಾರು ಏನು ದಟ್ ಈಸ್ ಮನೆಗಳಲ್ಲಿ ಇಂಬ್ಯಾಲೆನ್ಸಸ್ ಏನು ಕ್ರಿಯೇಟ್ ಮಾಡುತ್ತೆ. ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಮಾಡಿದಾಗ ನಾವು ಮನೆ ಕಟ್ಟೋದು ಏನಕ್ಕೆ ಶಾಸ್ತ್ರದ ಪ್ರಕಾರ ಏನು ದಟ್ ಈಸ್ ಹೆಲ್ತ್, ಪೀಸ್ ಮತ್ತೆ ಪ್ರಾಸ್ಪಾರಿಟಿ. ಇದರಲ್ಲಿ ಏನು ದಟ್ ಈಸ್ ಒಂದೊಂದೇ ಏನು ವೀಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ದಟ್ ಈಸ್ ಸುಮಾರು ಏನು ದಟ್ ಈಸ್ ರಿಲೇಶನ್ಶಿಪ್ಸ್ ಅಲ್ಲಿ ಏನು ದಟ್ ಈಸ್ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುವಂಥದ್ದು, ಅನ್ನೆಸೆಸರಿ ಏನು ದಟ್ ಈಸ್ ಕ್ವಾರಲ್ಸ್ ಏನು ಕ್ರಿಯೇಟ್ ಆಗುವಂಥದ್ದು, ಅಥವಾ ಅನ್ರಿಲೇಟೆಡ್ ಏನು ದಟ್ ಈಸ್ ಹೆಲ್ತ್ ಡಿಸಾರ್ಡರ್ಸ್ ಬರೋದೆಲ್ಲಾನು ಕೂಡ ಕ್ರಿಯೇಟ್ ಆಗುತ್ತೆ. ಇಲ್ಲ ಪ್ರಾಸ್ಪಾರಿಟಿ ಏನೋ ದಟ್ ಈಸ್ ಹೊರಟೋಗ್ತಾ ಇದೆ. ಕೆಲವೊಬ್ರಿಗೆ ಏನೋ ಪ್ರಾಸ್ಪಾರಿಟಿ ಚೆನ್ನಾಗಿರುತ್ತೆ, ಪ್ರಾಸ್ಪಾರಿಟಿ ಇದ್ರೂ ಕೂಡ ಏನು ಪ್ರಯೋಜನ ಇರಲ್ಲ. ಅವಾಗ ಏನು ದಟ್ ಈಸ್ ಏನ್ ಪ್ರಯೋಜನ ಬರುತ್ತೆ? ಪ್ರಾಸ್ಪಾರಿಟಿ ಇದ್ದು ಮೇನ್ ಏನು ಜೀವನನೇ ಸರಿ ಇಲ್ಲ ಅಂದಾಗ ಏನು ಪ್ರಯೋಜನ ಇಲ್ಲ. ಹೌದು ಸರ್. ಕೆಲವೊಬ್ರು ಈಗ ಸರ್ ಹೇಳಿ.
ಹೇಳಿ ಸರ್, ಹೇಳಿ ಸರ್. ಕೆಲವೊಂದು ಮನೆಗಳು ನನಗ್ ಗೊತ್ತಿರುವಂತದ್ದು, ಹೆಸರು ಬೇಡ, ಹಸ್ಬೆಂಡ್ ರಿಟೈರ್ಮೆಂಟ್ ಅಲ್ಲಿ 1.5 ಕೋಟಿ ಏನೋ ದಟ್ ಈಸ್ ರಿಟೈರ್ಮೆಂಟ್ ಅರಿಯರ್ಸ್ ಬಂದಿದೆ. ವೈಫು ಕೆಲಸ ಮಾಡ್ತಾರೆ, ವೈಫು ಇನ್ನೂ ವರ್ಕಿಂಗ್, ವೈಫ್ಗೆ 1 ಲಕ್ಷ ಸಂಬಳ ಬರುತ್ತೆ. ಸಣ್ಣ ಫಾರಿನ್ ಅಲ್ಲಿ ಇದ್ದಾರೆ, ಫಾರಿನ್ ಪ್ಯಾಕೇಜ್ ಸನ್ನಿಗೆ ವರ್ಷಕ್ಕೆ 40 ಲಕ್ಷ ಪ್ಯಾಕೇಜು. ಸೊಸೆನು ಕೂಡ ಫಾರಿನ್ ಅಲ್ಲಿ ಇದೆ, ಅವ್ರಿಗೂ ಕೂಡ ಏನು ಪ್ಯಾಕೇಜು 30 ಲಕ್ಷ ಪ್ಯಾಕೇಜು. ಮನೇನು ಕೂಡ ಏನು ಚೆನ್ನಾಗಿ ಇದೆ, ಬಟ್ ಆದ್ರೂ ಏನು ದಟ್ ಈಸ್ ಇಲ್ಲಿರೋದು ಇಂಡಿಯಾದಲ್ಲಿರೋದು ಅವ್ರಿಬ್ರೇನೆ. ಅವ್ರ ಹಸ್ಬೆಂಡ್ ಏನು ದಟ್ ಈಸ್ ಮನೆಯಲ್ಲಿ ಇರ್ತಾರೆ, ವೈಫು ಕೆಲ್ಸಕ್ಕೆ ಹೋಗಿ ಸಂಜೆ ಬರ್ತಾರೆ, ಇಬ್ರೇ ಇರೋದು. ಏನ್ ಪ್ರಯೋಜನ? ದುಡ್ಡು ಇಟ್ಕೊಂಡು ಏನ್ ಪ್ರಯೋಜನ ಸರ್? ಈಗ ಸಪೋಸ್ ಏನಾದ್ರು ಒಂದು ಸಪೋರ್ಟ್ ಬೇಕಂತಂದ್ರೆ, ಇಲ್ಲ ಬೇರೆಯವ್ರು ಕರಿಬೇಕು, ಪಕ್ಕದವ್ರು ಕರಿಬೇಕು, ಆಯ್ತಾ? ಮನೆ ಮುಂದೆ ಇರೋರು ಕೂಡ ಅವ್ರನ್ನ ನೋಡಿದಾಗ ಅವರು ಒಂದು ಅಷ್ಟಕ್ಕಷ್ಟೇನೆ, ಅವ್ರನ್ನು ಕೂಡ ಹೆಲ್ಪ್ ಮಾಡುವಂತ ಸಿಚುಯೇಷನ್ ಅಲ್ಲಿ ಇಲ್ಲ. ಹೌದು ಸರ್. ಹಂಗಿದ್ದಾಗ ಈಗ ಅಷ್ಟೊಂದು ದುಡ್ಡು ಇಟ್ಕೊಂಡು ಏನ್ ಪ್ರಯೋಜನ ಆಯ್ತು? ಈಗ ಅವ್ರುನು ಈಗ ಬರೀ ಏನು ದಟ್ ಈಸ್ ಟೈಮ್ ಪಾಸ್ ಮಾಡೋದು. ಈಗ ಅವ್ರಿಗೆ ಅಷ್ಟು ದುಡ್ಡಿದ್ದಾಗ ವೆಹಿಕಲ್ಸ್ ತಗೊಳೋದೇನು ದೊಡ್ಡದೇನಲ್ಲ, ಆದ್ರೂನು ಅವರು ಮಿಸ್ಸಸ್ ಏನ್ ಮಾಡ್ತಾರಂದ್ರೆ, ಮನೆಯಿಂದ ಏನು ದಟ್ ಈಸ್ ಆಫೀಸ್ ತನಕನೂ ಕೂಡ 1-2 ಕಿಲೋಮೀಟರ್ ಆದ್ರೆ ಒಂದ್ ಅರ್ಧ ಗಂಟೆ ಟೈಮ್ ಪಾಸ್ ಆಗುತ್ತೆ ಅಂತ ನಡ್ಕೊಂಡು ಹೋಗ್ತಾರೆ, ಮತ್ತೆ ಅಲ್ಲಿಂದ ನಡ್ಕೊಂಡ್ ಬರ್ತಾರೆ. ಈ ರೀತಿ ಇದ್ದಾಗ ಅದೇ ಏನು ದಟ್ ಈಸ್ ಅರ್ತ್ ಎನರ್ಜಿಸ್ ಏನು ಕ್ರಿಯೇಟ್ ಮಾಡೋಂಥದ್ದು. ಈಗೆಲ್ಲ ಹಾಗೆ ಸರ್, ಮಕ್ಕಳೆಲ್ಲ ಫಾರಿನ್ ಹೋಗ್ತಾರೆ, ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಅವ್ರ ಮನೆ ಕೂರಿಸ್ಬಿಟ್ಟು ಹೋಗೋದ್ ಇಟ್ಬಿಡ್ತಾರೆ. ವರ್ಷಕ್ಕೋ 6 ತಿಂಗಳಿಗೋ ಯಾವಾಗ ಒಂದ್ 10 ನಿಮಿಷ ಬಂದು ಮಾತಾಡ್ತಿ, ಒಂದ್ 10 ಡೇಸ್ 15 ಡೇಸ್ ಇದ್ದು ಹೊರಟೋಗ್ತಾರೆ ಅಷ್ಟೇ. ಅದೇ ಸರ್, ಅದು ಏನಕ್ಕಾಗಿದೆ ಅಂತ ಹೇಳ್ಬಿಟ್ಟು, ಯಾಕೆ ಹಿಂಗ್ ಆಗ್ತೈತೆ ಅಂತ ಹೇಳ್ಬಿಟ್ಟು ನಮ್ಮ ಜನಗಳು ಅರ್ಥ ಮಾಡ್ಕೊಂತಲ್ಲ. ಅದ ಏನಕ್ಕೆ ಆಗ್ತೈತೆ ಅಂತಂದ್ರೆ, ಮನೆಯಲ್ಲಿ ಏನು ದಟ್ ಈಸ್ ಬರೀ ಇನ್ಕಮ್ ಮಾತ್ರ ಒತ್ತು ಕೊಡ್ತಾರೆ. ಬೇರೆದಕ್ಕೆ ಪ್ರಿಫರೆನ್ಸ್ ಕೊಡಲ್ಲ. ಬೇರೆ ಎನರ್ಜೀಸ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಿಫರೆನ್ಸ್ ಕೊಡಲ್ಲ. ಅವಾಗ ಏನಾಗುತ್ತೆ, ಹಂಗಾಗೆ ಆಗುತ್ತದೆ. ಹೌದು ಸರ್. ತುಂಬಾ ಧನ್ಯವಾದ ಸರ್, ಒಳ್ಳೆ ವಿಚಾರ ತಿಳಿಸಿದ್ರಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಇವಾಗ ಮೇಡಮ್ ಹೇಳ್ದಂಗೆ, ಇವಾಗ ಸೂರ್ಯನ ಬೆಳಕು ಆಕ್ಚುಲ್ ಆಗಿ ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ಮನೆ ಒಳಗ್ ಬಂದ್ರೆ ಗುಡ್ಡ, ಅಥವಾ ಪರ್ಟಿಕ್ಯುಲರ್ ಏನಾದ್ರು ಈಸ್ಟ್ ಡೈರೆಕ್ಷನ್ ಅಲ್ಲೇ ಬರ್ಬೇಕಂತ ಏನಾದ್ರು ಇದೆಯಾ? ಯಾಕಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಕಿಟಕಿನಲ್ಲಿ ಸ್ವಲ್ಪ ಸೂರ್ಯ ಉದಯ ಆದ್ರೆ ಒಂದು ಬಿಟ್ವೀನ್ ಒಂದು 7 to 10 o'clock ಸೂರ್ಯನ ಕಿರಣ ಒಳಗ್ ಬರುತ್ತೆ. ಆಮೇಲೆ ಇನ್ನೊಂದು ವೆಸ್ಟ್ ನಲ್ಲಿ ಸೂರ್ಯ ಮುಳುಗುವಾಗ ಚೆನ್ನಾಗಿ ರೇಸ್ ಎಲ್ಲ ಬರುತ್ತೆ. ವೆಸ್ಟ್ ರೇಸ್ ಎಂಟರ್ ಆಗಬಾರ್ದು ಅಂತ ಹೇಳ್ತಾರೆ ಮನೆಗೆ. ಸೊ ಯಾವ್ದು ಬೆಸ್ಟ್ ಅಂತೀರಾ? ಓಕೆ, ನೀವು ಹೇಳಿದ್ರೆ ಮಿರರ್ಸ್ ಲೈಟ್ ಆಂಗಲ್ ಎಲ್ಲ ಅಡ್ಜಸ್ಟ್ ಮಾಡ್ಬೇಕಂತ, ಅದು ಸ್ವಲ್ಪ ಕೆಲಸ ಕಲ್ತಿರೋರು ಮಾಡ್ತಾರೆ. ಪ್ಲಸ್ ಅವ್ರ ಮನೆಯವ್ರು ವಾಸ್ತು ಯಾರು ಮಾಡಿಸ್ಕೊಂತಾರೋ ಅವ್ರಿಗೂ ಹಣೆ ಬರ ಚೆನ್ನಾಗಿರ್ಬೇಕು. ಇವಾಗ ನಮ್ ಟೀಮು ವೆಸ್ಟ್ ಕಡೆಯಿಂದ ಬರೋ ರೇಸು, ಆಮೇಲೆ ಈ ಕಡೆ ಸೌತ್ ಈಸ್ಟ್ ಇಂದ ಒಂದು ರೇಸ್ ಬರುತ್ತೆ. ಯಾವ್ದು ಬೆಸ್ಟ್ ಅಂತ ಇದ್ದೀರಾ ನ್ಯಾಚುರಲ್ ಆಗಿ? ಸನ್ ಏನು ದಟ್ ಈಸ್ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗುವಂತದ್ದು, ಒಂದು ಮೇನ್ ಥಿಂಗ್ ಏನಂತಂದ್ರೆ, ಸನ್ ಈಸ್ ಫಿಕ್ಸೆಡ್. ಅದೇ ನಾವೇನು ದಟ್ ಈಸ್ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಸನ್ ಏನು ದಟ್ ಈಸ್ ಯಾವಾಗಲೂ ನಾವ್ ಏನ್ ಮಾಡ್ತೀವಿ, ಸನ್ ರೈಸ್ ಆಗುತ್ತೆ, ಸನ್ ಸೆಟ್ ಆಗುತ್ತೆ. ಸನ್ ರೈಸ್ ಆದಾಗ ಎನರ್ಜೀಸ್ ಬೇರೆ ರೀತಿ ಇರುತ್ತೆ, ಸನ್ ಸೆಟ್ ಆದಾಗ ಏನು ದಟ್ ಈಸ್ ಎನರ್ಜೀಸ್ ಬೇರೆ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಬಟ್ ಆಕ್ಚುಲಿ ಏನು ದಟ್ ಈಸ್ ಸೋಲಾರ್ ಪ್ಲಾನೆಟರಿ ಸಿಸ್ಟಮ್ ಪ್ರಕಾರ, ಅಥವಾ ನಮ್ಮ ಒಂದು ಪುರಾತನ ಗ್ರಂಥಗಳ ಪ್ರಕಾರ, ಶಾಸ್ತ್ರಗಳ ಪ್ರಕಾರ ಏನು ಸನ್ನು ಏನು ಫಿಕ್ಸೆಡ್ ತಾನೆ? ಹಲೋ ಸರ್? ಹೌದು ಸರ್, ಹೌದು.
ಸನ್ ಫಿಕ್ಸೆಡ್, ರಿಮೈನಿಂಗ್ ಪ್ಲಾನೆಟ್ಸ್ ಎಲ್ಲಾನು ಕೂಡ ಏನು ದಟ್ ಈಸ್ ರೊಟೇಟಿಂಗ್ ಆಗೋದು. ಅದೇ ರೀತಿ ಕರೆಕ್ಟ್. ನಾವು ಏನು ಸನ್ ರೈಸ್ ಅಲ್ಲ ಅದು, ಆಕ್ಚುಲಿ ಏನು ದಟ್ ಈಸ್ ಇಟ್ ಈಸ್ ಅರ್ತ್ ರೈಸಿಂಗ್ ಅರ್ತ್ ಸೆಟ್ ಅದು. ಓಕೆ ಓಕೆ ಕರೆಕ್ಟ್. ಅರ್ತ್ ರೈಸಿಂಗ್ ಅರ್ತ್ ಸೆಟ್ ಆದಾಗ ಸನ್ ಫಿಕ್ಸೆಡ್ ಇದ್ದಾಗ ನಮ್ಮ ಒಂದು ಭೂಮಿ ಏನು ದಟ್ ಈಸ್ ರೊಟೇಟ್ ಆಗ್ತಾ ಇರೋದು. ಭೂಮಿ ರೊಟೇಟ್ ಆದಂಗೆಲ್ಲಾನು ಕೂಡ ನಮ್ಗೆ ಏನು ದಟ್ ಈಸ್ ನಾವೇನ್ ಮಾಡ್ತೀವಿ ಸನ್ ರೈಸ್ ಸನ್ಸೆಟ್ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಏನು ದಟ್ ಈಸ್ ಅರ್ತ್ ರೈಸ್ ಅರ್ತ್ ಸೆಟ್ ಅದು. ಅರ್ತ್ ರೈಸ್ ಅರ್ತ್ ಸೆಟ್ ಆದಾಗ ಸನ್ ಎನರ್ಜಿ ಫಿಕ್ಸೆಡ್, ಅದು ಒಂದ್ ಕಡೆಯಿಂದ ಏನು ಅದರ ಎನರ್ಜಿ ಕೊಡ್ತಾ ಇರುತ್ತೆ. ಕರೆಕ್ಟ್. ಅದ್ ಎನರ್ಜಿ ಕೊಡ್ತಾ ಇದ್ದಾಗ ಡೈರೆಕ್ಷನಲ್ ಅಲ್ಲಿ ಏನಾಗುತ್ತೆ ದಟ್ ಈಸ್ ಇಂಬ್ಯಾಲೆನ್ಸಸ್ ಇರುತ್ತೆ ಅಷ್ಟೇ ಹೊರತು ಸನ್ ಎನರ್ಜಿ ಮಾರ್ನಿಂಗು ಮಧ್ಯಾಹ್ನ ಯಾವಲ್ಲೂ ಕೂಡ ಏನು ಸೇಮ್ ಇರುತ್ತೆ. ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಬಟ್ ಏನು ದಟ್ ಈಸ್ ಈಟ್ ನ ನಾವು ಎನರ್ಜಿ ಏನು ದಟ್ ಈಸ್ ಫೀಲ್ ಆದಾಗ ನಾವು ಈಟ್ ಎನರ್ಜಿ ಏನು ದಟ್ ಈಸ್ ಫೀಲ್ ಆಗ್ತೀವಲ್ಲ, ಆ ಈಟ್ ಎನರ್ಜಿ ನಾವು ಫೀಲ್ ಏನಾಗ್ತೀವಿ ಅದನ್ನ ಮಾತ್ರ ಏನು ದಟ್ ಈಸ್ ಅದ್ ಮಾತ್ರ ಏನು ದಟ್ ಈಸ್ ಜಾಸ್ತಿ ಇರುತ್ತೆ. ಬೇಕಾದ್ರೆ ನೀವು ಅಬ್ಸರ್ವ್ ಮಾರ್ನಿಂಗ್ ಅಲ್ಲಿ ಏನು ದಟ್ ಈಸ್ ಈಟ್ ಎನರ್ಜಿ ಏನು ದಟ್ ಈಸ್ ಲೋ ಇರುತ್ತೆ ಸನ್ದು, ಬಟ್ ಮಧ್ಯಾಹ್ನದಲ್ಲಿ ಏನು ಜಾಸ್ತಿ ಇರುತ್ತೆ, ಮತ್ತೆ ಸಂಜೆ ಹೋದಾಗ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಇದು ಏನು ದಟ್ ಈಸ್ ಚೇಂಜಸ್ ಅಷ್ಟೇನೆ. ಹಂಗಿದ್ದಾಗ ಏನು ಅಟ್ಲೀಸ್ಟ್ ಏನು ಯಾವ್ದೋ ಒಂದು ಸನ್ ರೈಸ್ ಎನರ್ಜಿ ಮನೆ ಒಳಗಡೆ ಬಂದಾಗ ಅದು ಮನೆಯಲ್ಲಿರುವಂತ ಒಂದು ಕೆಲವೊಂದು ಏನು ಕ್ರಿಮಿಕೀಟಗಳು ಏನು ದಟ್ ಈಸ್ ಡಿಸ್ಟ್ರಾಯ್ ಮಾಡುತ್ತೆ ಅಂತ ಅಷ್ಟೇನೆ. ಮತ್ತೆ ಏನು ಅರ್ತ್ ಎನರ್ಜೀಸ್ ಮನೆ ಎನರ್ಜೀಸ್ ಏನು ದಟ್ ಈಸ್ ಇನ್ಕ್ರೀಸ್ ಮಾಡುತ್ತೆ. ಹಂಗಾಗಿ ಯಾವುದೋ ಒಂದ್ ಕಡೆಯಿಂದ ಎನರ್ಜಿ ಬಂದ್ರೆ ಸಾಕು. ಬಟ್ ನಾರ್ತ್ ಈಸ್ಟ್ ಏನೋ ದಟ್ ಈಸ್ ಸನ್ ನಾರ್ತ್ ಇರ್ಬೋದು ಅಥವಾ ನಾರ್ತ್ ಕಡೆಯಿಂದ ಬರಲ್ಲ, ಈಸ್ಟ್ ಕಡೆಯಿಂದ ಏನೋ ಬರುವಂತ ಒಂದು ಡೈರೆಕ್ಟ್ ಎನರ್ಜೀಸ್ ಏನಿದೆ ಅದು ತುಂಬಾ ಬೆನಿಫಿಟ್ ಅಂತ ಹೇಳ್ತೀವಿ ಸರ್ ಅಷ್ಟೇ. ಅದು ಸ್ವಲ್ಪ ಏನು ಅದು ನಾವು ಕೂಡ ಏನು ದಟ್ ಈಸ್ ತಿಳ್ಕೋಬೇಕು. ಪ್ಲಾನೆಟರಿ ಸಿಸ್ಟಮ್ ಇರೋದು ಹೆಂಗೆ, ಪ್ಲಾನೆಟರಿ ಮೋಷನ್ಸ್ ಹೆಂಗ್ ಆಗ್ತಾ ಇರುತ್ತೆ ಅನ್ನೋದು ಏನು ದಟ್ ಈಸ್ ನಾವು ಅರ್ಥ ಮಾಡ್ಕೊಂಡಿದ ತಕ್ಷಣ ಆಟೋಮೆಟಿಕಲಿ ನಮ್ಗೆ ಕ್ಲೂ ಸಿಗುತ್ತೆ. ಬಟ್ ನೀವು ಹೇಳ್ದಂಗೆ ಇವಾಗಿನ ಇದ್ರಲ್ಲಿ ಏನು ಎಲ್ಲರೂ ಹೇಳ್ತಾರೆ, ಒಮ್ಮೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಏನು ದಟ್ ಈಸ್ ಬಟ್ ಮೆನ್ಷನ್ ಮಾಡೋದ್ ಬೇಡ. ನಮ್ಮ ಇವರೇ ಏನು ದಟ್ ಈಸ್ ಕನ್ಸಲ್ಟೆಂಟ್ ಏನ್ ಹೇಳ್ತಾರೆ ಅಂತಂದ್ರೆ ವೆಸ್ಟ್ ಗೆ ನಿಮ್ಗೆ ಎನರ್ಜೀಸ್ ಬರಬಾರ್ದು, ವೆಸ್ಟ್ ಏನು ಕ್ಲೋಸ್ ಮಾಡಿ, ವೆಸ್ಟ್ ಏನು ರೇಸ್ ಬರಬಾರದು ಅಂತೆಲ್ಲ ಹೇಳ್ತಾರೆ. ಅಟ್ಲೀಸ್ಟ್ ಅಲ್ಲಿ ಬರ್ತಾ ಇತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡ್ಕೊಳಕ್ಕೆ ಹೇಳಲ್ಲ. ಸರ್ ಆಮೇಲೆ ಈ ಡಿಗ್ರೀಸ್ ನಾರ್ತ್ ವೆಸ್ಟ್ ಅಲ್ಲಿ 91, ನಾರ್ತ್ ಈಸ್ಟ್ ಅಲ್ಲಿ 89, ಸೌತ್ ವೆಸ್ಟ್ ಅಲ್ಲಿ 91 ಅಂತೆಲ್ಲ ಮಾರ್ಕ್ ಮಾಡಿದ್ರಲ್ಲ, ಈ ಪಾಯ ಬಂದು ನೀವ್ ಹೇಳೋದು ಬೇರ್ ಲ್ಯಾಂಡ್ ಗೆ ಅವರು ಸ್ಟ್ರಕ್ಚರಲ್ ಕಾಲಮ್ಸ್ ಎಲ್ಲ ಮಾಡುವಾಗ ಬ್ಯಾಲೆನ್ಸ್ ಮಾಡ್ಬೇಕು. ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ. ಓಕೆ, ಇದು ಇಂಜಿನಿಯರ್ಸ್ ಮಾಡ್ತಾರ ಅಥವಾ ವಾಸ್ತು ಕನ್ಸಲ್ಟೆಂಟ್ ಮಾಡ್ತಾರ ಸರ್? ವಾಸ್ತು ಕನ್ಸಲ್ಟೆಂಟ್ ಕರೆಕ್ಟ್ ಆಗಿ ಇಂಜಿನಿಯರ್ಗೆ ಹೇಳಿದ್ರೆ ಅವ್ರು ಹೇಳಬೇಕು. ಇಂಜಿನಿಯರ್ ಏನ್ ಮಾಡ್ತಾನಂತಂದ್ರೆ 91 ಡಿಗ್ರೀಸ್ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಏನು ಟಿಲ್ಟ್ ಮಾಡ್ಕೋಬೇಕು. ಟಿಲ್ಟ್ ಮಾಡ್ಕೊಂಡ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ 90 ಡಿಗ್ರೀಸ್ ಅಲ್ಲಿ ಕಟ್ಬಿಡ್ತಾರೆ. 90 ಡಿಗ್ರೀಸ್ ಎಲ್ಲಾನು ಕೂಡ 90 ಡಿಗ್ರೀಸ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಇವಾಗ ನೀವ್ ಹೇಳೋದೇನಂದ್ರೆ ಒಂದು ಫಾರ್ ಎಕ್ಸಾಂಪಲ್ 30-40 ಸೈಟ್ ಇದೆ, ಆ ಡೆಪ್ತ್ ಒಂದು ಯೂಶುವಲ್ ಆಗಿ ನಾನು ನೋಡ್ದಂಗೆ ಪಾಯ ಒಂದು 8 ಅಡಿನೋ 6 ಅಡಿನೋ ತೋಡ್ತಾರೆ. ತೋಡ್ದಾಗ ಗೋಡೆ ಬಂದು ಆಂಗಲ್ 90 ಡಿಗ್ರಿ 91 ಡಿಗ್ರಿ ಆತರ ವಾಲ್ ಬಿಟ್ಟು ಕಟ್ಟಬೇಕು ಅಂತ ಹೇಳ್ತೀರಾ? ಆ ಥ್ರೆಡ್ ಕೋಚ ಎಲ್ಲ ಹಿಡ್ದು ಎಲ್ಲ ಕಟ್ತಾರಲ್ಲ ಬಿಲ್ಡಿಂಗ್ ನ, ಸೊ ಆ ಆಂಗಲ್ ನಲ್ಲಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಅವ್ರ ಮೊದ್ಲು ಮನೆಗಳು ಕಟ್ಟೋರ ಹತ್ರ ಒಂದು ಸಪರೇಟ್ ಆದಂತ ಒಂದು ಸ್ಕೇಲ್ ಅನ್ನೋದು ಇರ್ತಾ ಇತ್ತು. ಓಕೆ ಓಕೆ, ಅದೇ ಒಂದು ಎಲ್ ಸ್ಕೇಲ್ ತರ ಯೂಸ್ ಮಾಡ್ತಾ ಇದ್ರು. ಅದ್ರಲ್ಲಾದ್ರೆ ಈ ಒಂದು ಡಿಗ್ರೀಸ್ ನ ಕರೆಕ್ಟ್ ಆಗಿ ನೋಡ್ಕೋಬಹುದು. ಇವಾಗ ಅದನ್ನ ಯೂಸೇ ಮಾಡಲ್ಲ. ಸರ್ ಇನ್ನೊಂದು ಪಾಯ ತೋಡ್ಬೇಕಾದ್ರೂ ನೆಲ ಗಟ್ಟಿ ಸಿಗೋ ತನಕ ಪಾಯ ತೆಗಿಬೇಕು ಅಂತ ನಮ್ಮ ಹಿಂದೆ ಹೇಳೋರು. ನಮ್ಮ ಅಜ್ಜಿಗವರೆಲ್ಲ ಮನೆ ಕಟ್ಟುವಾಗ ಹಗುರವಾಗಿದ್ದಾಗ ಪಾಯ ತೆಗೆದು ಬಿಡ್ಬೇಕು ಪೂರ್ತಿ ಅಂತವ ಭೂಮಿ ಒಳಗಡೆ. ಯಾಕೆಂದ್ರೆ ಗಟ್ಟಿ ನೆಲ ಸಿಕ್ಕಿದಾಗ ಪಾಯ ಕೂತ್ಕೊಳ್ಳುತ್ತೆ, ಕುಸ್ಕೊಳ್ಳಲ್ಲ ಅಂತೇಳಿ. ಆಮೇಲೆ ಹಿಂದಿನವರೆಲ್ಲ ಏನ್ ಮಾಡೋರು, ಬಾಗಿಲು ಇಡಬೇಕಾದ್ರು ವಾಸ್ಕಲ್ಲು ಇಡ್ಬೇಕಾದ್ರೆ ಒಳಕಲ್ಲು ಎಲ್ಲ ಇಡೋರು. ಈಗ ಒಳಕಲ್ಲು ಇಲ್ಲ ವಾಸ್ಕಲ್ಲು ಇಲ್ಲ ಮನೆಗಳಿಗೆ.
ಹಾಗಾಗ್ಬಿಟ್ಟಿದೆ. ಹಾಗಾಗಿ ಆ ವಾಸ್ಕಲ್ ಇಡುವಾಗ ಏನೋ ಒಂಚೂರು ನವಧಾನ್ಯ ಕಟ್ಟಿಬಿಡ್ತಾರೆ, ಮಾಡಿಬಿಡ್ತಾರೆ, ಯಾವುದೋ ಒಂದು ಟೈಮಲ್ಲಿ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ. ಹೀಗೆ ಮಾಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ನಮಗೆ ಎಫೆಕ್ಟ್ಗಳಾಗುತ್ತೆ. ನಮ್ಮ ನಾವು ಸಣ್ಣ ಮಕ್ಕಳಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮನೆ ಕಟ್ಟಬೇಕಾದ್ರೆ ಏನೇನು ಮಾಡ್ತಿದ್ರು ಅಂತ ಆ ಬೇಸ್ ಮೇಲೆ ನಾನು ಇಷ್ಟು ಪ್ರಶ್ನೆ ಮಾಡಿದೆ ನಿಮ್ಮನ್ನು ಅಷ್ಟೇನೆ. ವಾಸ್ಕಲ್ಗೆ ನವರತ್ನಗಳು ಹಾಕೋದು, ಒಳಕಲ್ಗೆ ನವರತ್ನಗಳು ಹಾಕಿ ಅದೆಲ್ಲ ವಾಸ್ಕಲ್ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೆ ಶಾಸ್ತ್ರೋಕ್ತವಾದ ಪೂಜೆ ಮಾಡಿಸೋರು. ಈಗ ಏನಿಲ್ಲ, ಸುಮ್ಮನೆ ಕಟ್ಕೊಂಡು ಹೋಗ್ತಾರೆ, ಯಾವಾಗ ಬೇಕಾವಾಗ ವಾಸ್ಕಲ್ ಇಡ್ತಾರೆ. ಎಷ್ಟೋ ಮನೆಗೆ ವಾಸ್ಕಲ್ಲೇ ಇಲ್ಲ, ಹಾಗೆ ಮನೆ ಕಟ್ಟುತ್ತಾರೆ. ಇಷ್ಟು ಮನೆಗೆ ಒಂದು ಮನೆಗೆ ಇಷ್ಟು ವಾಸ್ಕಲ್ಲು ಇರಬೇಕು, ಇಷ್ಟು ಬಾಗಿಲು ಇರಬೇಕು, ಕಿಟಿಕಿ ಇರಬೇಕು ಅನ್ನೋದು ಎಲ್ಲ ಇದೆ. ಏನು ಹೇಳಲ್ಲ ಈಗ. ಸುಮ್ಮನೆ ಈ ಕಡೆಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಆ ಕಡೆಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಅದು ಚಂದ ಇದು ಚಂದ ಅಂತ ಮಾಡಿ ವಾಸ್ತುಗಳು ಮನೆ ಒಳಗಡೆ ಎನರ್ಜಿನೇ ಕಡಿಮೆ ಆಗೋಗಿರುತ್ತೆ. ಅದೆಲ್ಲಾನು ಈ ಒಂದು ಆರ್ಕಿಟೆಕ್ಚರ್ ಅವರಿಂದಾನೆ ಮೇಡಮ್ ಆಗಿರೋದು. ಈ ಹೌದು ಸರ್, ಹೌದು 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 ಹೌದು, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಯಾವ್ದಾದ್ರು? ನಾಳೆ ನಮಸ್ತೆ ಸರ್. ಇದು 89 ಡಿಗ್ರಿ ನಾರ್ತ್ ಈಸ್ಟ್ ಇರೋದಲ್ಲ, 89 ತಾನೇ ಇದೆ? 89 ಸರ್. ಅಲ್ಲಿಗೆ ಇದು ನಾರ್ತ್ ಈಸ್ಟ್ ಕಟ್ ಆಗುತ್ತಲ್ಲ ಸರ್, ಕಮ್ಮಿ ಆಗುತ್ತಲ್ವಾ? ಇದು 91 ಆಗ್ಬೇಕಲ್ವಾ? ಕಮ್ಮಿ ಆಗಲ್ಲ ಸರ್, ಅದೇ ನಮ್ಗೆ ಅಲ್ಲ, ಈಗ 90 ಡಿಗ್ರಿಯಿಂದ 91 ತಾನೇ ಈಗ ಎಕ್ಸ್ಟೆಂಡ್ ಆಗ್ಬೇಕಲ್ವಾ ಸರ್? ಎಸ್ ಸರ್, 91 ಅದು ಇವೆಲ್ಲನೂ ಕೂಡ 91 ಆದಾಗ, ಇವೆರಡು 91 ಆದಾಗ ಅದು ಎಕ್ಸ್ಟೆಂಡ್ ಆಗುತ್ತೆ, ಒಂದ್ ಅಂಗಳ ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಆದಾಗ ಡಿಗ್ರಿ ಬಂದು ಕಮ್ಮಿ ಆಗುತ್ತೆ. ಅದೇನೆ ಅದು ಆಕ್ಚುಲಿ ಏನು ದಟ್ ಈಸ್ ಜಿಯೋಮೆಟ್ರಿ ಅಂತಂದ್ರೆ ಅದೇನೆ. ಈ ಜಿಯೋಮೆಟ್ರಿನ ಏನ್ ಮಾಡ್ತಾರೆ ಇವಾಗ, ನಾರ್ತ್ ಈಸ್ಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಇವೆಲ್ಲನೂ ಕೂಡ ಸೇಮ್ ಮಾಡ್ತಾರೆ. ಅವಾಗ ಏನು ಉಲ್ಟಾ ಮಾಡ್ತಾರೆ. ಉಲ್ಟಾ ಅಂತಂದ್ರೆ ಎಲ್ಲಾನು 3 90 ಇರುತ್ತೆ, ನಾರ್ತ್ ಈಸ್ಟ್ ಏನ್ ಮಾಡ್ತಾರೆ 91 ಮಾಡ್ತಾರೆ. 91 ಮಾಡಿದಾಗ ಎಕ್ಸ್ಟೆಂಡ್ ಆಗಲ್ಲ, ಕಮ್ಮಿ ಆಗುತ್ತೆ ಅದು. ಅಲ್ಲಲ್ಲ, ಈ ಕಡೆ ಕರೆಕ್ಟ್ ಸರ್ ನೀವು ಹೇಳಿದ್ದು. ಯಾಕೆಂದ್ರೆ ಕರೆಕ್ಟ್ ಸರ್ ಹೇಳಿರೋದು ನಾರ್ತ್ ವೆಸ್ಟ್ ನಾರ್ತ್ ಈಸ್ಟ್ ಇದು ಕರೆಕ್ಟ್ ಆಗಿದೆ ಸರ್. ಯಾಕೆಂದ್ರೆ ನಾರ್ತ್ ಇಂದ ವೆಸ್ಟ್ ನಾರ್ತ್ ವೆಸ್ಟ್ ಈ ಕಡೆಯಿಂದ ಡೌನು ಈ ಕಡೆಗೆ ಬರಬೇಕು, ಕಡಿಮೆನೆ ಬರಬೇಕು. ಎತ್ತರ ಆ ಕಡೆ ಪೂರ್ವ ಪಶ್ಚಿಮಕ್ಕೆ ಬಂದು ಪೂರ್ವಕ್ಕೆ ತಗ್ಗು ಬರಬೇಕು. ಉತ್ತರ ಕಡಿಮೆ ಜಾಸ್ತಿ ಇದು ಮಾಡಿಕೊಂಡು ದಕ್ಷಿಣದಿಂದ ಅಲ್ಲಿಗೆ ಬರ್ಬೇಕು. ಆವಾಗ ಆ ಭೂಮಿ ವಾಸ್ತು ಬಲ ಸಿಗುತ್ತೆ ಸರ್. ಅದು ಕರೆಕ್ಟ್ ಸರ್ ಮಾಡಿರೋದು, ಹಾಕಿರೋದು ಇದು ಸರಿಯಾಗಿದೆ ಅವರು. ಸರ್ ಮಂಜುನಾಥ್ ಸರ್, ಇಲ್ಲಿ 91 ಮಾಡಿದಾಗ ಇವೆರಡೂನು ಕೂಡ 91 ಮಾಡಿದಾಗ ಇಲ್ಲಿ ಏನು ದಟ್ ಈಸ್ ಈ ವಾಲ್ ಏನು ದಟ್ ಈಸ್ ಪ್ರೊಜೆಕ್ಟ್ ಆಗುತ್ತೆ. ಪ್ರೊಜೆಕ್ಟ್ ಆದಾಗ ಇಲ್ಲಿ ಏನು ದಟ್ ಈಸ್ ಕಮ್ಮಿನೇ ಬರೋದು. ಕಮ್ಮಿ ಆದ್ರೂ ಕೂಡ ಇದು ಎಕ್ಸ್ಟೆಂಡ್ ಆಗೇ ಇರುತ್ತೆ. ಬಟ್ ಇವಾಗಿನ ಇದ್ರಲ್ಲಿ ಈ ಒಂದು ಜಿಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ ಮಾಡಲ್ಲ. ಈ ಜಿಯೋಮೆಟ್ರಿ ಕ್ಯಾಲ್ಕುಲೇಷನ್ಸ್ ಅವ್ರಿಗೆ ಕೆಲವೊಬ್ರಿಗೆ ಕರೆಕ್ಟ್ ಆಗಿ ಮಾಡೋರಿಗೆ ಗೊತ್ತಿರುತ್ತೆ, ಕೆಲವೊಬ್ರೆಲ್ಲ ಏನ್ ಮಾಡ್ತಾರೆ ಇದನ್ನೇ ರಿವರ್ಸ್ ಮಾಡ್ತಾರೆ. ಅದೇ ಕೇಳಿದೆ, ಅದೇ ಡೌಟ್ ಬಂದ್ ನನಗೆ. ನಾರ್ತ್ ಹಿಂಗೆ ಎಕ್ಸ್ಟೆಂಡ್ ಆಗ್ಬೇಕಂದ್ರೆ ಡಿಗ್ರಿ ಜಾಸ್ತಿ ಆಗ್ಬೇಕಾಗಿತ್ತಲ್ಲ ಅಂತ ನಾವ್ ಮಾಡಿದೆ. ಕರೆಕ್ಟ್ ನೀವ್ ಹೇಳ್ದೆ, ಇಲ್ದಂಗೆ ಇದು ಕಮ್ಮಿ ಮಾಡಿದಾಗ ಇದು ಎಕ್ಸ್ಟೆಂಡ್ ಆಗುತ್ತೆ. ಕರೆಕ್ಟ್. ಓಕೆ ಥ್ಯಾಂಕ್ ಯು. ಮತ್ತೆ ನಿಮ್ ಮನೆಗೆ ಹೇಳಿದ್ನಲ್ಲ ಸರ್, ಮಿರರ್ಸ್ ಹಂಗ್ ಹಾಕೊಂಡಿದ್ರಾ? ಚೆನ್ನಾಗಿತ್ತಾ? ಇನ್ನು ಮಿರರ್ ಮಾಡಿಲ್ಲ, ಇದೆ ಈಗ ಬರ್ತದ, ಬಿಸಿಲು ಫುಲ್ ಬರ್ತದೆ ಸರ್. ಈಗ ಬರ್ತಾ ಇರೋದು ಬರ್ತಾ ಇದೆಯಾ? ಸರಿ. ಈಗ 2 ಕಿಟಕಿಗೂ ಈ ಕಡೆಗೂ ಬಂದ್ಬಿಡ್ತದೆ. ಅದೇ ನೀವ್ ಹೇಳ್ದಂಗೆ ಈ ನೆಕ್ಸ್ಟ್ ಅದೇ ಸೂರ್ಯ ಸ್ವಲ್ಪ ಆ ಕಡೆ ಆದಾಗ ಈ ಸಂಕ್ರಾಂತಿ ಆದ್ಮೇಲೆ ಚೇಂಜ್ ಆಗ್ಬೋದು, ಏನೋ ಗೊತ್ತಿಲ್ಲ ಸರ್. ಅದ್ ನೋಡಿ ಅದೇ ಸರ್ವೇ ಸಾಮಾನ್ಯ ಸರ್. ಉತ್ತರಾಯಣ ದಕ್ಷಿಣ ಬಂದಾಗ ಸೂರ್ಯ ಚೇಂಜ್ ಆಗ್ತಾನೆ, ಅದು ಸರ್ವೇ ಸಾಮಾನ್ಯ. ಒಟ್ನಲ್ಲಿ ರೇಸ್ ಬೀಳುತ್ತಾ ಬಿಲ್ಡಿಂಗಿಗೆ, ಅದನ್ನ ಯೋಚನೆ ಮಾಡಿ ಸಾಕು. ಅದೇ ಈಗ ಬೀಳ್ತಾ ಇದೆ ಫುಲ್ಲು. ನೆಕ್ಸ್ಟ್ ಹೋಯ್ತಾ ಹೋಯ್ತಾ ನಾಶ ಮಧ್ಯದಲ್ಲಿ ಜೂನ್ ಜುಲೈಲಿ ಬೀಳೋದ್ ಕಮ್ಮಿ ಆಗುತ್ತೆ. ಅವಾಗ ನಿಮ್ ಮಿರರ್ಸ್ ತೋರ್ಸ್ಕೊಟ್ಟಿದ್ನಲ್ಲ, ಆ ಜಾಗದಲ್ಲಿ ಹಾಕೊಳ್ಳಿ ಸರ್, ಸಾಕು. ಆಯ್ತಾ? ಆಟೋಮೆಟಿಕಲಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ರೂಮ್ಗಳು ಯಾವ್ದು ಎಸ್ ಮೆಜರ್ಮೆಂಟ್ ಇರ್ಬೋದು ಅಂತ ಹೇಳ್ಬೋದಾ? ರೂಮ್ಗಳು ಮೆಜರ್ಮೆಂಟ್ ಅಂತ ಬಂದಾಗ ಟೋಟಲ್ ಸೈಟ್ ಮೆಜರ್ಮೆಂಟ್ ಎಷ್ಟಿದೆ ಆಯ್ತಾ, ಮತ್ತೆ ಬಿಲ್ಡಿಂಗ್ ಮೆಜರ್ಮೆಂಟ್ ನೀವ್ ಎಷ್ಟು ತಗೊಂತ ಇದ್ರ ಅದ್ರ ಬೇಸ್ ಮೇಲೆ ತಗೊಂತೀವಿ ಸರ್.
ಸೈಟು ಫಸ್ಟ್ ಸೈಟ್ ತಗೋಬೇಕು. ಸೈಟು ಅದಾದ್ಮೇಲೆ ಬಿಲ್ಡಿಂಗ್ ನೀವು ಎಷ್ಟು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರ ಅದು ಅದ್ರ ಬೇಸ್ ಮೇಲೆ ನಾವು ಏನೋ ದಟ್ ಈಸ್ ರೂಮ್ಗಳು ಎಷ್ಟೆಷ್ಟು ತಗೋಬಹುದು ಅಂತ ಹೇಳ್ಬೋದು. ಬಟ್ ಒಂದು ಜನರಲ್ ರೂಲ್ ಹೇಳೋದಾದ್ರೆ ನೀವು ಎಷ್ಟೇ ಯಾವುದೇ ರೀತಿಯಲ್ಲಿ ಇದು ಮಾಡ್ಕೊಂಡು ಜನರಲ್ ರೂಲ್ ಏನ್ ಹೇಳುತ್ತಂತಂದ್ರೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ದೊಡ್ಡದಿರ್ಬೇಕು. ಅದ್ರ ನೆಕ್ಸ್ಟ್ ಅದಕ್ಕಿಂತ ಕಮ್ಮಿ ಯಾವ್ದಿರ್ಬೇಕು, ಇನ್ನೊಂದು ಬೆಡ್ರೂಮ್ ಇರ್ಬೇಕು. ನೆಕ್ಸ್ಟ್ ಹಾಲು ಸ್ವಲ್ಪ ದೊಡ್ಡದಿರ್ಬೇಕು. ಮಾಸ್ಟರ್ ಇನ್ನೊಂದು ರೂಮ್ ಏನ್ ಮಾಡಿರ್ತೀರಲ್ಲ ಆ ರೂಮ್ಗಿಂತ ಏನು ಕಿಚನ್ ಕಮ್ಮಿ ಇರ್ಬೇಕು. ಕಿಚನ್ಗಿಂತನೂ ಕೂಡ ಕಮ್ಮಿ ಈ ಒಂದು ವರಂಡ ಏನಿದೆಯಲ್ಲ ವರಂಡ ಇರ್ಬೇಕು. ವರಂಡಗಿಂತ ಕಮ್ಮಿ ಏನು ಬಾತ್ರೂಮ್ ಏನಾದ್ರು ಮಾಡ್ಕೊಂಡ್ರೆ ಇರ್ಬೇಕು. ಬಾತ್ರೂಮ್ಗಿಂತನೂ ಕೂಡ ಕಮ್ಮಿ ಯಾವ್ದು ದೇವ್ರ ಮನೆ ಇರ್ಬೇಕಂತ ಇದು ಶಾಸ್ತ್ರ ಇರುವಂತದ್ದು. ಈಗ ಎಲ್ಲಿ ಸಹ ವರಾಂಡಗಳಿರೋದಿಲ್ವಲ್ಲ? ಈಗ ಓಪನ್ ಮಾಮೂಲಿ ಮೇನ್ ಇದಕ್ಕೇನೆ ಡೋರ್ ನಿಲ್ಲಿಸ್ಬಿಡ್ತಾರೆ. ಮೇನ್ ಪೂರ್ವ ಮತ್ತೆ ಇದಕ್ಕಾದ್ರೆ ಉತ್ತರಕ್ಕಾದ್ರೆ ಅದು ನಾವೇನು ಹೇಳಕ್ಕಾಗಲ್ಲ ಸರ್. ಇರೋ ರೂಲ್ ನಾನು ಹೇಳಿದ್ದೀನಿ ಆಯ್ತಾ. ಜನರಲ್ ರೂಲ್ ಇದು. ಜನರಲ್ ರೂಲ್ ಈ ರೀತಿ ಇರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಅದು ಏನ್ಷಿಯಂಟ್ ಇದ್ರಲ್ಲಿ ರೂಲ್ ಅಲ್ಲಿ ಬರುತ್ತೆ ಸರ್. ಮತ್ತೀಗ ಇನ್ನೊಂದೀಗ ಏನಾಗಿದೆ, ಸೌತ್ ಮತ್ತೆ ವೆಸ್ಟ್ ಹೈಟ್ ಇದ್ದು ಮಧ್ಯೆ ಹಿಂದೆ ನಡಟಿ ಅಂತ ಬರ್ತೀವಿ ನೋಡಿ. ಕೆಳಗೆ 1 ಅಡಿ 1 ಅಡಿ ಅಥವಾ 8 ಇಂಚು ಆತರ ಡೌನ್ ಮಾಡಿರ್ತಾರಲ್ಲ, ಪೂರ್ತಿ ಹಾಲ್ ಪೂರ್ತಿ ಡೌನ್ ಮಾಡಿರ್ತಾರೆ. ಅದು ಮಾಡಬಹುದಾ? ಹಾಲ್ ಡೌನ್ ಮಾಡ್ಬೋದು ಸರ್. ಹಾಲ್ ಡೌನ್ ಮಾಡಿದಾಗ ಮತ್ತೆ ನಾರ್ತ್ ಈಸ್ಟ್ ಕೂಡ ಏನೋ ಡೌನ್ ಇರ್ಬೇಕು. ನಾರ್ತ್ ಈಸ್ಟ್ ಮತ್ತೆ ಹೈಟ್ ಇರಬಾರ್ದು. ಮತ್ತೆ ನಾರ್ತ್ ಈಸ್ಟ್ ಹೈಟ್ ಆದಾಗ ಅದು ಎಫೆಕ್ಟ್ ಆಗುತ್ತೆ. ಒಳಗಡೆ ಎಷ್ಟು ಅದಕ್ಕಿಂತ ಹೊರಗಡೆನೂ ಕೂಡ ಡೌನ್ ಇರ್ಬೇಕು. ತೊಟ್ಟಿ ಮನೆ ಕಾನ್ಸೆಪ್ಟ್ ಬೇರೆ. ನೀವ್ ಹೇಳ್ತಾ ತೊಟ್ಟಿ ಮನೆ ಕಾನ್ಸೆಪ್ಟ್ ಆದ್ರೆ ಏನು, ಮಧ್ಯದಲ್ಲಿ ಎಲ್ಲಾನು ಕೂಡ ಏನು ದಟ್ ಈಸ್ ಸ್ವಲ್ಪ ಆಳ ಇರುತ್ತೆ. ಅಂದ್ರೆ ಬೇರೆದಕ್ಕೆಲ್ಲದಕ್ಕೂ ಕೂಡ 1 ಅಡಿ ಏನು ಆಳ ಅಂದ್ರೆ 1 ಅಡಿ ಅಷ್ಟೇನೆ. 1 ಅಡಿಗಿಂತ ಏನು ಬೇರೆ ದಿಕ್ಕಿಂತ 1 ಅಡಿ ಕಮ್ಮಿ ಇರುತ್ತೆ. ಮಿಕ್ಕಿದ್ದೆಲ್ಲ ಏನು 1 ಅಡಿಗಿಂತ ಹೈಟ್ ಇರುತ್ತೆ. ಅದು ಬೇರೆ. ನಿಮ್ಗೆ ಈ ಒಂದು ಪ್ರಾಕ್ಟಿಕಲ್ ವಾಸ್ತು ಅನ್ನೋದು ಏನು ನೆಕ್ಸ್ಟ್ ಬೇರೆ ಬೇರೆ ಕರ್ಕೊಂಡೋಗಿ ನಿಮ್ಗೆ ತೋರಿಸ್ತೀನಿ ಸರ್. ಅವಾಗ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಬರ್ಬೋದು. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಾಸ್ತು ಅಂತಂದ್ರೆ ಏನು, ರಿಯಾಲಿಟಿ ವಾಸ್ತು ಹೆಂಗ್ ಚೆಕ್ ಮಾಡ್ಬೇಕು. ಯಾವಾಗ ಸರ್ ಕರ್ಕೊಂಡು ಹೋಗೋದು? ಹೇಳ್ತೀನಿ ಸರ್, ಇಷ್ಟಲ್ಲೇ ಹೇಳ್ತೀನಿ. ರಜಾ ಟೈಮ್ಗಳಲ್ಲಿ ಭಾನುವಾರ. ಎಸ್ ಸರ್. ಸರಿ ಸರ್, ಓಕೆ ಸರ್. ಕಾಲ್ ಮಾಡ್ತೀನಿ ಸರ್ ನಿಮ್ಗೆ, ಕಾಲ್ ಮಾಡಿ. ಎಸ್ ಸರ್. ಸರ್ ಇದರಲ್ಲಿ ನೀವು ಹೇಳಿದ್ರಲ್ಲ, ಕಾಂಪಾಸ್ ಇಟ್ಟಾಗ ಅಲ್ಲೇ ಡಿಗ್ರಿ ಟಿಲ್ಟ್ ಆದಾಗ ಅವಾಗ ಏನ್ ಸರ್ ಮಾಡೋದು? ಸರ್ ಕಾಂಪಾಸ್ ಕರೆಕ್ಟ್ ಆಗಿರೋ ಕಾಂಪಾಸ್ ಏನು ದಟ್ ಈಸ್ ನೋಡಿದಾಗ ಟಿಲ್ಟ್ ಆಗೋದು ಅಂತ ಬರಲ್ಲ. ಕರೆಕ್ಟ್ ಆಗಿ ಏನು ದಟ್ ಈಸ್ ಕಾಂಪಾಸ್ ಏನು ದಟ್ ಈಸ್ ಇಟ್ಟಾಗ ಕಾಂಪಾಸ್ ಕರೆಕ್ಟ್ ಆಗಿ ತೋರಿಸುತ್ತೆ. ಈಗ 180 ಲ್ಯಾಂಡ್ ಅಥವಾ ಡೈರೆಕ್ಷನ್ ಏನು ಟಿಲ್ಟ್ ಆಗಿರುತ್ತೆ. ಲ್ಯಾಂಡ್ ಅಥವಾ ಡೈರೆಕ್ಷನ್ ಏನು ಟಿಲ್ಟ್ ಆದಾಗ ನೀವೀಗ ಆಲ್ರೆಡಿ ನೀವೇನು ದಟ್ ಈಸ್ ನಿಮ್ಮ ವಾಲ್ ನ ಏನು ಆಲ್ರೆಡಿ ಟಿಲ್ಟ್ ಮಾಡಿ ಕಟ್ಟಿರ್ತೀರ. ಟಿಲ್ಟ್ ಮಾಡಿ ಕಟ್ಟಿದ್ದಾಗ ಅದ್ರ ಮೇಲೆ ಇಟ್ಟಾಗ ನಿಮ್ಗೆ ಕಾಂಪಾಸ್ ತೋರ್ಸೋದೇ ಏನು ಟಿಲ್ಟ್ ಆದಂಗೆ ತೋರ್ಸೋದು. ಈಗ ನಿಮ್ ಮನೆ ಕರೆಕ್ಟ್ ಆಗಿ ನಾರ್ತ್ ಇಟ್ಟಾಗ ನಾರ್ತ್ ಗೋಡೆಗೆ ಏನಾದ್ರು ಇಟ್ಟು, ನಾರ್ತ್ ಗೋಡೆ 90 ಡಿಗ್ರೀಸ್ ಅಲ್ಲಿ ಅಥವಾ 0 ಡಿಗ್ರೀಸ್ ಏನಾದ್ರು ಇಟ್ಟು ನಿಮ್ ಮನೆ ಕಟ್ಟಿ ವಾಲ್ ಕಟ್ಟಿದ್ರೆ ಅವಾಗ ಏನು ಅದ್ರ ಮೇಲೆ ಕಾಂಪಾಸ್ ಇಟ್ರೆ ಅವಾಗ ಏನು ಅದು 0ನೇ ಕರೆಕ್ಟ್ ಆಗಿ ತೋರಿಸುತ್ತೆ. ನೀವು ಈಗ ನಮ್ಗೆ ಕರೆಕ್ಟ್ ಆಗಿ ಭೂಮಿಲಿ ಕರೆಕ್ಟ್ ಆಗಿ ಅಷ್ಟೇ ಸಿಗಲ್ಲ ಸರ್. ಒಂದೊಂದ್ಸರಿ ಅಲ್ಲಿ ಟಿಲ್ಟ್ ಆಗಿರುತ್ತಲ್ಲ ಅಂತ. ಸರ್ ಭೂಮಿ ಕೆಲವೊಂದು ಕಡೆ ಏನು ಕೆಲವೊಂದು ಪ್ರಾಂತ್ಯದಲ್ಲಿ ಏನು ಚೇಂಜ್ ಆಗಿರುತ್ತೆ. ಅವಾಗ ಇದು ಅಪ್ಲಿಕೇಬಲ್ ಆಗುತ್ತಾ ಅಂತ ಕೇಳಿದೆ ಸರ್. ರೋಡ್ ಪ್ರಕಾರ ಏನು ದಟ್ ಈಸ್ ಆಟೋಮೆಟಿಕಲ್ ಅಲ್ಲಿ ಟಿಲ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫಸ್ಟ್ ಗೆನೆ ಅದನ್ನ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಗೆ ಏನು ನಾವು ಏನು ಒಂದು ಪಾಯ ಹಾಕ್ತಿವಿ ಅಂತ ಹೇಳಿದ್ನಲ್ಲ, ಆ ಪಾಯ ಹಾಕದಾಗೇನೆ ಅದನ್ನ ನಾವು ಕರೆಕ್ಟ್ ಆಗಿ ಏನು ಆ ಡೈರೆಕ್ಷನ್ಸ್ ಏನು ಮಾಡ್ಕೋಬೇಕು. ಅವಾಗ್ಲೇನೆ ಅದು ಕರೆಕ್ಟ್ ಆಗಿ ಬರೋದು. ಅಲ್ಲ, ರೋಡ್ಗೂ ನಮ್ ಸೈಟ್ಗೂ ಡಿಗ್ರಿ ಸಮವಾಗಿ ಒಂದೊಂದ್ಸಲ ಸಿಗಲ್ಲ, ಅದಕ್ಕೆ ಹೇಳ್ದೆ ಸರ್.
ಅದೇ ಸರ್ ಸಿಗದೆ ಇದ್ದಾಗ ಸ್ವಲ್ಪ ಏನು ದಟ್ ಈಸ್ ಒಂದು ಪಾಯ ನಾವೇನ್ ಹಾಕ್ತಿವಿ ಪಾಯನ ಕರೆಕ್ಟ್ ಆಗಿ ನಾರ್ತ್ ಗೆ 0 ಬರೋಂಗೆ ಇಟ್ಕೊಂಡು ಅಲ್ಲಿಂದ ಮೆಜರ್ಮೆಂಟ್ ತಗೊಂಡು ನಾವು ಕಟ್ಟಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸೈಟ್ ವೇರಿ ಆಗೋಗುತ್ತಲ್ಲ ಸರ್. ಈಗ ಒಂದು 5 ಡಿಗ್ರಿ ಅಂದ್ರೆ ಅಲ್ಲಿ ಒಂದ್ ಅಡಿ ಮುಂದಕ್ಕೆ ಹೋಯ್ತು ಅಂದ್ರೆ 1 ಅಡಿ ಫುಲ್ ಆ ಕಡೆಗೆ ಹೊಂಟೋಗುತ್ತಲ್ಲ, ಪಕ್ಕದ ಸೈಟ್ ಹೊಂಟೋಗುತ್ತಲ್ಲ. ಹಂಗಲ್ಲ ಸರ್, ಪಕ್ಕದ ಸೈಟ್ಗಲ್ಲ. ಅವಾಗ ನೀವ್ ಏನ್ ಮಾಡ್ಕೋಬೇಕು, ಸ್ವಲ್ಪ ಜಾಗ ಬಿಟ್ಕೊಡೋದಕ್ಕೆ ನೀವು ರೆಡಿ ಇರ್ಬೇಕು. ಸ್ವಲ್ಪ ನಿಮ್ದ್ರಲ್ಲೇ ಜಾಗ ಬಿಟ್ಬಿಟ್ಟಾಗ ಅವಾಗ ಏನು ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ 0 ಡಿಗ್ರಿಗೆ ತಗೋಬಹುದು. ಅಲ್ಲ ಈಗ 0 ಡಿಗ್ರಿಗೆ ಒಂದು 10 ಡಿಗ್ರಿ ಇದಾಗಿರೋದು ವ್ಯತ್ಯಾಸ ಇರುತ್ತೆ ರೋಡ್ಗೂ ಇದಕ್ಕೂ. ಆಲ್ಮೋಸ್ಟ್ ಅಲ್ಲಿ 1 ಅಡಿಗೆ ಇದು ಬರಲ್ವಾ ಸರ್ ಅವಾಗ ನೀವು ರೋಡ್ ಹೆಂಗಿದೆಯೋ ಹಂಗೆ ನೀವು ಕಟ್ಕೊಂತ ಹೋದಾಗ ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಸರ್. ಅವಾಗ ಏನಾಗುತ್ತೆ, ನಾರ್ತ್ 0 ಇರೋದು ಏನಾಗುತ್ತೆ 10 ಆಗುತ್ತೆ, 15 ಆಗುತ್ತೆ, 20 ಆಗುತ್ತೆ. ಆ ರೀತಿ ಆದಾಗ ಆದಷ್ಟು ಕಮ್ಮಿ ಮಾಡಕ್ಕೆ ಒಂದು ಅರ್ಧ ಅಡಿ ಕಮ್ಮಿ ಅಡ್ಜಸ್ಟ್ ಮಾಡ್ಬೋದಾ, ಆ ರೀತಿ ಬರುತ್ತಾ ಅಂತ ಹೇಳಿದ್ದು. ಅಡ್ಜಸ್ಟ್ ಮಾಡೋದಕ್ಕೆ ಅಂತಂದ್ರೆ ಫಸ್ಟೇ ಮಾಡ್ಬೇಕು ಸರ್ ಅದನ್ನ, ಆಮೇಲೆ ಅದೇ ಪಾಯ ಹಾಕುವಾಗ್ಲೇ ಹೇಳ್ತಾರೆ ಸರ್. ಪಾಯ ಹಾಕುವಾಗ ಸ್ವಲ್ಪ ಟಿಲ್ಟ್ ಕಾಣುತ್ತಲ್ವಾಗ, ಈ ಕಡೆ ಸೈಡ್ ಸ್ವಲ್ಪ ಜಾಸ್ತಿ, ಈ ಕಡೆ ಸ್ವಲ್ಪ ಸೈಡ್ ಕಮ್ಮಿ ತರ ಕಾಣುತ್ತಲ್ವಾ ಅಂತ. ಇಲ್ಲ ಈ ಕಡೆ ಒಂದು ಅಟ್ಲೀಸ್ಟ್ ಈಗ 1.5 ಅಡಿ ಈ ಕಡೆ ಗ್ಯಾಪ್ ಕಂಡ್ರೆ ಇನ್ನೊಂದ್ ಕಡೆ 1 ಅಡಿ ಗ್ಯಾಪ್ ಆ ರೀತಿ ಬರುತ್ತಲ್ವಾ, ಹಿಂದಕ್ಕೆ ಹೋಗ್ತಾ ಕಮ್ಮಿ ಆಗುತ್ತಲ್ವಾ, ಅವಾಗ ವ್ಯತ್ಯಾಸ ಆಗುತ್ತಲ್ವಾ ಅಂತ. ಇಲ್ಲ, ಎಲ್ಲೂ ವ್ಯತ್ಯಾಸ ಆಗಲ್ಲ ಸರ್. ಅದನ್ನ ನಾನು ನಾಳೆ ಕ್ಲಾಸ್ ತಿಳಿಸ್ತೀನಿ ಕಂಪ್ಲೀಟ್ ಏನದು ಈಗ ಒಂದು ಡೈರೆಕ್ಷನ್ಸ್ ನ ಹೆಂಗ್ ತಗೋಬೇಕಂತ ನಾಳೆ ತಿಳಿಸ್ತೀನಿ. ಸರ್ ಸರಿ ಸರ್, ಥ್ಯಾಂಕ್ ಯು. ಬೇರೆ ಏನೋ ಪ್ರಶ್ನೆ ಇದೆಯಾ ಅದನ್ನು? ಇಲ್ಲ ಸರ್, ಪ್ರಶ್ನೆ ಏನೂ ಇಲ್ಲ. ಮತ್ತೆ ನಾಳೆ ಕಂಟಿನ್ಯೂ ಮಾಡೋದು ಪ್ರಶ್ನೆ ಕೇಳ್ತೀವಿ ಸರ್. ಎಸ್ ಸರ್, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಿದ್ದಂತ ಈ ಒಂದು ಸೀಕ್ರೆಟ್ಸ್ ಆಫ್ ವಾಸ್ತುಶಾಸ್ತ್ರ ಈ ಒಂದು ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗ್ತೀರಾ. ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಧನ್ಯವಾದಗಳು ಸರ್. ತಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಪೂತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ परमेशी जगन्माता महालक्ष्मी नमोस्तुते. लाइफ में बर्नआउट. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಶುಭರಾತ್ರಿ ಸರ್.